ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರದ ಕನದಿ ಹೊರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತರಳ ಕನದಿ ಹೊರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರಳು ಲೋಕವ ಇರಿಸಿ ತಾಯೇ ತೋರ್ದನಂತೆ ತೆರೆದು ಬಾಯೊಳಗಿರಳು ಲೋಕವ ಇರಿಸಿ ತಾಯೇ ತೋರ್ದನಂತೆ ಆವ ಕುಲವೋ ಆವ ಕುಲವೋ
स्मरणा जय जय राम राधा कांत स्मरणा जय जय गोपाल नमः पार्वती पते हर हर महादेव श्रीमद्रमारमण गोविंद
ದೇವರಪ್ಪಣೆ ಕಟೀಲ ದುರ್ಗಾ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ಮಹಾನ್ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ಪ್ರತಿಕ ಗಮನಾದೇಶ್ವರ ದೇವರವಾಧಾರಂದಕ ಗೋವಿಂದಾನಿ ಗೋವಿಂದ ಮಹಾಲಿಂಗೇಶ್ವರ ದೇವರವಾಧಾರಂದಕ ಗೋವಿಂದಾನಿ ಗೋವಿಂದ ದೇವರವಾಧಾರಂದಕ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ
ಶರಣು ಶಾರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭೈರವಪೂರಿಣಿ ಶರಣು ಶರಣು ಸಂಕಟಾಮುಖಿ ಪರಮ ಪಾವನ ಸಂಕಟಾಮುಖಿ ಪರಮ ಪಾವನ ಶಂಕರಚಕ್ರಗದಾಧರಿ ಶಂಕರ ಪ್ರಿಯ ದೇವಿ ಲೋಕವ ಕರುಹರಿ ನಮೋ ನಮೋ ಶಂಕರ ಪ್ರಿಯ ದೇವಿ ಲೋಕದ ಕರುಹರಿ ನಮೋ ನಮೋ ಶರಣು ಎಲ್ಲವೂ ನಿಂದು ನುಡಿಯುತ್ತಿರುತ್ತೀರಿ ಎಂಬುದು ಚರಣವನರಿಯಳು ಶರಣಾಗತ ರಕ್ಷಾಮಣಿ ಹರಿ ಹರನಾಭಿ ನೀಲಮೇಣಿ ಪರಮಿಣಿ ಫಲ ಪಾರಮಿತ ಮಾನಸ ಭಾಗ ಬಾಲಕಾರಿ ಗೋವರ ಅನುಭವ ಗುಣದ ಸಿರಿದಂತೆ ಇಂದು ಸಂತ ಭಗವತಿ ವಾಹನ ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಕವ್ಯವ ಕುಲಾಭಿಮಾನ ಗರುಡೋ ವಿಘ್ನೇ
ಪ್ರಪಂಚಾನನಗ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪಿ ಕುಂಭೋದ್ಭವ ವಿಘ್ನೋಖ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶಾನುಷಾತ್ವರಿಗೆ ಹರುಷದಿ ಭಕ್ತರ ದೊರೆವ ಬಗೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಂಗವಾಗ
ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲಮಂಗಲೇ ಶ್ರೀ ಸರ್ವಾರ್ಥಸಾಧಿಕೆ ಶರಣ್ಯ ಖಂಡಿತ ಗೌರಿ ಗೌರಿ ನಮಸ್ತುತೆ ಮಂದಿರ ಭಕ್ತರು ಪ್ರೀತಿ ಗುಟ್ಟಿರಂಬ ಸಿರಂಬ ಗಂಡಂಬ ಸಾರು ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಿಗೆ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಿಗೆ ಪ್ರಸಾರ ದಕ್ಷಿಣ
ರಮಾಸುತಂ ಶೋಕವಿನಾಶನಾಶ ನಮಾಮಿ ಮಹೇಶ್ವರಭಾಗವತಂ ಶಾಬಾಸ್ ಕೊಟ್ಟಿರುವಂಥ ಶ್ರೀಮಠದಿಂದ ಪ್ರಸಾದ ದಕ್ಕಿತೋ ದಕ್ಕಿತೋ ಆಹೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ದೈವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ದೇವತೆಗಳು ಅಲ್ಲ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ದೇವತೆಗಳು ಶಾಬಾಸ್ ಕೊಟ್ಟಿರುವಂಥ ಶ್ರೀಮಠದಿಂದ ಪ್ರಸಾದ ದಕ್ಕಿತೋ ದಕ್ಕಿತೋ ಆಹೋ ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರಯ್ಯ ಕೊಡೆತ್ತೂರು ಶ್ರೀನಿವಾಸ ಸಂಗಮ ಶೆಟ್ರು ಅಲ್ಲ ಮತ್ತು ಕೊಡೆತ್ತೂರು ಶ್ರೀನಿವಾಸ ಸಂಗಮ ಶೆಟ್ರು ಶಾಬಾಸ್ ಅರ್ತಿಗಾರು ಮೋಜುಗಾರ ಕುಶಾಗಾರ ಅಲ್ಲ ಪೂರ್ವಕ ಕೊಟ್ಟಿರುವಂತಹ 66 ಬಟ್ಟೆ ಶಾಲೆ ದಕ್ಕಿತೋ ದಕ್ಕಿತು ಸಭೆಗೆ ವಂದನೆ ಸಾಧು ಸನ್ಮತಿಯ ಕೊಡು ಸನ್ನತಿಯ ಕೊಡು ಯಾವಾಗ ಮಾಧುರ್ಯ ವಚನವನಿತು ಸಾಧು ಸನ್ಮತಿಯ ಕೊಡು ಯಾವಾಗ ಮಾಧುರ್ಯ ವಚನವನಿತು ನಿನ್ನ ನಂಬಿದೆ ಶಾರದ ಭಕ್ತಗಿಮತಿಯ
ಸ್ತುತಿಸಿ ಅಂಬುದಿತಿಯ ಕೈ ಮುಗಿದು ಪಾದಾಂಬುಜಕ್ಕೆ ಪೊಡಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಪರಾತ್ಪರ ಶಕ್ತಿ ತುಂಬಿದಂತಹ ಜಲದಿ ಭೀತಿಗೊಳಿಸುವಂತಹ ಕಾರ್ಗತ್ತಲೆ. ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡಿದ್ದೇವೆ. ನಾವು ಯಾರು ಎನ್ನುವ ಹಾಗೆ ಮೂಡಿದಂತಹ ಪ್ರಶ್ನೆಗೆ ಕೇಳಿದ್ದು ಓಂಕಾರ. ಅದನ್ನೇ ಧ್ಯಾನಿಸಿದಾಗ ನೀನು ಪ್ರತ್ಯಕ್ಷಳಾಗಿದ್ದೀಯ. ಅಮ್ಮ, ನಮ್ಮ ಹುಟ್ಟು ಯಾಕಾಯಿತು?
ನಾವು ಮುಂದಕ್ಕೆ ಮಾಡಬೇಕಾದಂತಹ ಕರ್ತವ್ಯಗಳನ್ನು ತಿಳಿಸಿ ನಮ್ಮನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುತೆ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿಯಾಯ್ತೇನೋ ಭಕ್ತಿಯಿಂದ ನುತಿಸ್ತಾ ಇದ್ದೆ. ಗಾಢಂಧಕಾದಲ್ಲಿ ಮುಳುಗಿರುವಂತಾಯಿ ಜಲರಾಶಿ ಮತಿ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋದರೂ ಕೂಡ ಕತ್ತಲೆಯ ಗೊತ್ತಿರುವ ಶರರಾಶಿ ಅಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದಕ್ಕೆ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂತಹ ನೀನು ಪ್ರಕಟಗೊಂಡೆಯೇ ತಾಯಿ. ನಿನ್ನನ್ನು ಕಂಡಾಕ್ಷಣವು ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನಾಗಿದ್ದು. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತಹ ಕರ್ತವ್ಯ, ನಮ್ಮ ಹೆಸರೇನು, ಎಲ್ಲವನ್ನೂ ಕೂಡ ಸಾಲು ರಾಗದೆ ತಿಳಿಸಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಸೃಷ್ಟಿ. ಸುತ್ತಲೂ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ಅಮ್ಮ, ನೀನಲ್ಲದೆ ಅನ್ಯರಾರ್ಯರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗೆ ತಾಯಿ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಕೃತಾರ್ಥನಾದ ನೇತ್ರಧಾರಿಯಾಗಿರುವಂತಹ ನೀನೇ ಹರ. ಧನ್ಯನಾದೆ ಮಾತೆ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮವರಿಗೂ ಗುಣ ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮುನಿತನಾದ ತಾಯಿ. ಹರಿ ಮಾತೆ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನಾದ್ಯ ಶಿರೋಧಾರ್ಯ. ಹರ ಅಮ್ಮ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಮಾತೆ, ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು ನೀನು. ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನ್ ಮಾಡಬೇಕಮ್ಮ? ಕಷ್ಟ ಬಂದರೆ ಇಷ್ಟೆಯಿಂದ ನನ್ನನ್ನೇ ಸ್ಮರಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. Oh,
ಮಾಡಿ ಹಾ. ಮೂವರಿಗೆ 3 ನಾಮಕರಣವನ್ನು ಹಾ. 3 ಉದ್ಯೋಗವನ್ನು 3 ಕ್ಷೇತ್ರವನ್ನು ನೀಡಿ ಮಾತೆಗೆ ಅದೃಷ್ಟರಾಗಿದ್ದಾರೆ ನಿಜ ತಾನೆ. ಸರಿ. ಹೀಗಿರುವುದು ನಾವು ಮೂವರೇ. ಹಾ. ಅಮ್ಮ ಮೊದಲು ಯಾರಿಗೆ ಹೆಸರಿಟ್ಟದ್ದು? ನಿನಗೆ. ಬ್ರಹ್ಮ. ಸರಿ. ಬ್ರಹ್ಮ ಅಂದ್ರೆ ಪದದ ಅರ್ಥ ಏನು? ಅರ್ಥ ಉಂಟಲ್ಲ? ಹೌದು. ಏನು ಗೊತ್ತಿಲ್ವಾ ನಿನಗೆ? ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಂತ ಬೇಡ, ಅಂದ್ರೆ ನಿನ್ನ ಅಳತೆಗೆ ಸಿಗುವ ನಾನಲ್ಲ. ಹಾಗಿದ್ರೆ ಲೆಕ್ಕಕ್ಕೆ ಸಿಗದವ ಅಂತಾದ್ರೆ ಲೆಕ್ಕದಿಂದ ಹೊರಗಿಟ್ರೆ ಆಗು. ಯಾಕೆ? ನಿನ್ನ ಲೆಕ್ಕಕ್ಕೆ ಸಿಗಲಿಕ್ಕಿಲ್ಲ. ಸರಿ, ಆಯ್ತು. ಸೃಷ್ಟಿ ಸ್ಥಿತಿ ಲಯಮ್ಮ ಹಾ. ಈ 3 ಕಾರ್ಯಕ್ಕೆ ಇಲ್ಲಿ ಒಬ್ಬ ನೇತಾರ ಬೇಕು, ಯಜಮಾನ. ಯಜಮಾನ ಬೇಕು. ಅದು ಯಾಕೆ? ಯಾವುದೊಂದು ಸಂಘವನ್ನು ಮುಂದೊತ್ತಿ ಸಾಗಬೇಕಿದ್ರೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೆ. ಯಜಮಾನ ಸಮರ್ಥ ಇದ್ರೆ ಯಾವುದೇ ಕಾರ್ಯ ಆದ್ರೂ ಯಾವುದೇ ಕಾಲಕ್ಕಾದ್ರೂ ಸಂಪನ್ನಗೊಳ್ಳುತ್ತದೆ. ಹೌದು. ಈಗ ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳಿಗೆ ಯಜಮಾನ ಬೇಕು. ಆ, ನಿನ್ನ ಅನಿಸಿಕೆ ಹೌದು. ಯಾರಾಗಬಹುದು? ಯಾರಾಗಬಹುದಂತ ನಿಮ್ಮಿಬ್ಬರ ಮುಖ ನೋಡುದು. ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ನೀನು ಮಲಗು. ಯಾಕೆ ಮಲಗಬೇಕು? ವ್ಯವಸ್ಥೆ ಉಂಟು. ಹಾಗಲ್ಲ, ನೀರೊಳಗೆ ಬೇಕು. ನಾಯಕನಾಗ್ತಾನಲ್ಲಿ. ಅಲ್ಲ, ನಾಯಕ ಅಲ್ಲ. ಹೌದು. ಈಗ ಯಜಮಾನ ಆಗಬೇಕು. ಯಜಮಾನ ಬೇಕು. ಏನಾಗ್ಬೇಕೀಗ? ಯೋಗ್ಯತೆ ಸಾಮರ್ಥ್ಯವನ್ನು ಬರೆದವನು ಬ್ರಹ್ಮನಾದಂಥ ನಾನು. ನೀನಾ? ಹೌದು. ಸರಿ, ಏನ್ ಮಾಡ್ಬೇಕು? ಹರಿ ಆ, ಪಾಲನೆ ಕಾರ್ಯವನ್ನು ಮಾತೆ ನೀಡಿದ್ದಾನೆ. ಹಾ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದ್ದು. ಹರ ಲಯದ ಕಾರ್ಯವನ್ನು ಮಾತೆ ಅನುಗ್ರಹಿಸಿದ್ದಾನೆ. ಇನ್ನು ಮುಂದಕ್ಕೆ ಈ ಬ್ರಹ್ಮನಾಥೆಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದ್ದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದ್ದು. ಬ್ರಹ್ಮ ಆ. 3 ಕರ್ತವ್ಯವು ಸಮಾನ ಎನ್ನುವಂತಹ ಭಾವದಿಂದ ಒಳ್ಳೆ ಪ್ರಪಂಚವನ್ನು ಸೃಷ್ಟಿ ಮಾಡುವ. ಆ. ಹಾಗಾಗಿ ವಾದವೇ ಬೇಡ. ಹೌದಾ? ನಿನ್ನ ಮಾತೆ ಬಿಡು. ಹರಡಿಗೆ ಬ್ರಹ್ಮ ಆ. ಹೆಸರಿನ ಮುಖೇನವಾಗಿ ನೀನು ದೊಡ್ಡವನಾಗುವುದಿದ್ರೆ ಆ. ಅಮ್ಮ ನನಗೂ ಹೆಸರನ್ನು ಕರುಣಿಸಿದ್ದಾಳೆ. ಹೇಗೆ? ಈಶಾ ಎನ್ನುವಂತ ಹೆಸರಿನ ಮುಖೇನವಾಗಿ ನನ್ನನ್ನು ಗುರುತಿಸುವುದಕ್ಕೆ ಸಾಧ್ಯ ಮಾಡಿದ್ದಾಳೆ. ಆ. ಈಶಾ ಎಂದರೆ ಯಜಮಾನ ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಮಾತ್ರವಲ್ಲ, ಆ. ನಿನಗೆ ಅಮ್ಮ ಕೊಟ್ಟದ್ದು ಕೇವಲ ಒಂದು ತಲೆಯನ್ನು. ಆ. ನನಗೆ ಹಾಗಲ್ಲ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ ಪಂಚಶಿರಗಳನ್ನು ಕರುಣಿಸಿದ್ದಾಳೆ. ಆ. ಮಾತ್ರವಲ್ಲ, ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ಗಮನಿಸಿದೆ ಎಂದಾದರೆ ಆ. ತಾಯಿ ನೀಡಿದಂತ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣಿವೆ. ಅದು ಮುಚ್ಚಿಕೊಂಡಿದೆ. ನಾನು ಮನಸ್ಸು ಮಾಡಿ ನನ್ನದಾದಂತ 3ನೇ ಕಣ್ಣನ್ನು ತೆರೆದೆ ಎಂದಾದರೆ ಆ. ಸಕಲವು ಲಯವನ್ನು ಹೊಂದುತ್ತದೆ. ಲಯ ಎಂದರೆ ಕೇವಲ ನಾಶ ಮಾಡುವುದು ಎನ್ನುವಂತ ಅರ್ಥವನ್ನು ಕೊಡುವುದಿಲ್ಲ. ಆ. ಸೃಷ್ಟಿ ಸ್ಥಿತಿಗಳನ್ನು ಸಮತೋಲನದಲ್ಲಿರಿಸಬೇಕಿದ್ರೆ ಆ. ಲಯದ ಅಧಿಕಾರಿಯಾದಂತ ನಾನೇ ಆಗಬೇಕು. ಆ. ಹಾಗಾಗಿ ನಿನ್ನದಾದಂತ ಸೃಷ್ಟಿಯ ಕಾರ್ಯವೆಂಬುದೇ ದೊಡ್ಡದಲ್ಲ. ಇಲ್ಲಿ ಸೃಷ್ಟಿಯ ಕಾರ್ಯವೇ ಘನವಾಗಿದೆ. ಅಲ್ಲ ಬ್ರಹ್ಮ, ಸೃಷ್ಟಿಪಕಾರ್ಯವೋ ಅಷ್ಟೊಂದು ಘನಬಲ್ಲ. ಕಿತ್ತು ಹೋಗದ ತೆರದಿ, ಕಿತ್ತು ಹೋಗದ ತೆರದಿ. ಹರಿ ಸೃಷ್ಟಿಸುವ ಕಾರ್ಯ ಘನ ಅಲ್ಲ. ಯಾಕಲ್ಲ? ನೀನು ಸೃಷ್ಟಿಸಿದಂತಹ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯಬೇಕಾದವ ಪಾಲನಾಕರ್ತವಾದಂತಹ ನಾನು. ಆ. ನಾನು ಪಾಲಿಸದೇ ಇದ್ರೆ ಏನಾಗ್ತದೆ? ಏನಾಗ್ತದೆ? ಆ ಜೀವರಾಶಿಗಳು ಕೆಟ್ಟು ಹೋಗ್ತದೆ. ಆ. ನಿನ್ನ ಜೀವರಾಶಿಗಳು ಪ್ರಪಂಚ ಮುಖದಲ್ಲಿ ನೆಲೆ ಬೆಲೆಯನ್ನು ಕಲ್ಪಿತವಾಗಬೇಕು ಅಂತಾದ್ರೆ ಆ. ಸರಿಯಾದ ಕಾಲಕ್ಕೆ ಪಾಲನೆ ಎನ್ನುವುದು ಅಗತ್ಯ. ಹಾಗಾಗಿ ಸೃಷ್ಟಿಯೇ ದೊಡ್ಡದು ಅಂತ ನೀವು ವಾದ ಮಾಡುವುದೇ ಹೌದು ಅಂತಾದ್ರೆ ಆ. ಸೃಷ್ಟಿಗೆ ಬೇಕಾದುದು ಪಾಲನೆ. ಪಾಲನೆಯೇ ಶ್ರೇಷ್ಠ. ಈಗ ನೀನು ಒಪ್ಪುವುದಿಲ್ಲ. ಆ. ಹರಡಿಗೆ ಸರಿ ಸರಿ ಹರನಿಂದ ಕ್ಷಣ ಸರಿನಿಂದ ವರವು ಪೊರೆಯುವ ಕಲಿಶ್ರೇಷ್ಠ. ಹರಿಹರ ಹರಿಪೀಠ
ಹರಿ ನೀನೆಂದ ವಚನ ಸರಿ, ಮತ್ತೊಂದು ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವೇ ಇಲ್ಲ ನಂದು. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಕಾರಣ ಒಂದು ಜೀವಿಗೆ ಹುಟ್ಟು ಹಾಗೂ ಸಾವಿಗಿಂತ ಅದಕ್ಕೆ ಜೀವನವೇ ಮುಖ್ಯ. ಹಾಗಾಗಿ ಅಂತಹ ಜೀವಿಗಳಿಗೆ ಜೀವನವನ್ನು ಕರುಣಿಸುವವನು ನೀನು. ಆದ್ದರಿಂದ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ. ಮಾತ್ರವಲ್ಲ, ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಬಾ. ಹರಿ ನಗುಡಗುತ್ತಾ ಹರಳನ್ನು ಜೊತೆ ಸೇರಿಸಿಕೊಂಡೇ ಏನು? ಹಾಗಲ್ಲ, ಮತ್ತೆ ಹೇಗೆ? ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯ. ನಿನ್ನ ಜಾಣತನ ಮಾತ್ರ ನನಗೆ ಬೇಡ. ಹೀಗೆ ಕಷ್ಟ ಆಯ್ತಾ? ನೀವಿಬ್ಬರು ಜೊತೆ ಸೇರಿದಂತಾದ್ರೆ ಈ ಬ್ರಹ್ಮನನ್ನು ಕೆಳಗಿರಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿದ್ರ? ಇಲ್ಲಪ್ಪ, ಇಲ್ಲ, ಯೋಚನೆ ಮಾಡಿ. ಇಬ್ಬರ ಬಿಡೆ 100 ಮಂದಿ ಬರಲಿ, ಬರ್ಲಿ. ಮುಷ್ಟಿಯನ್ನು ಹೇಗೆ ಹಿಡಿದುಕೊಂಡು ಬೆಣ್ಣಿಗೆ 4 ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನಂತ ನಾನು ಪಾತಾಳಕ್ಕೆ ಬಿಡಬೇಕು. ಅಭಿನಯ ಒಳ್ಳೇದಾಗಿ ಈಗ ಅಭಿನಯ ಮಾಡಿದ ಬ್ರಹ್ಮ ವಾದ ಬೇಡ, ಹೊಡೆದಾಟ ಬೇಡ, ಶೋಧನೆಯಿಂದ ಕಾರ್ಯವನ್ನು ಜಯಿಸುವ. ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದ ಧರೆಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ನಿನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧಿಸುವ. ಯಾರಲ್ಲಿ ಹೆಚ್ಚು ಉಂಟವನೊಂದು ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಸರಿ, ನಿನ್ನ ಮಾತಿಗೆ ವಿರೋಧವಿಲ್ಲ. ಹಾಗಿದ್ರೆ ಮೊದಲು ನಾನು, ಮೊದಲು ನೀನು ನನಗೊಂದು ಅವಕಾಶ ಮಾಡಿಕೊಡು. ಮನ ಎಂಬುದು ತನಗೆ ಅಡಚಿ ಹೋಗಿದೆ. ಇವನ ಏರಿದ ಪಿತ್ತವನ್ನು ಕೆಳಗಿಳಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರು ಉದರವನ್ನು ಸೇರಿಕೊಂಡಿದ್ದಾರೆ. ನನ್ನಲ್ಲೇ ಅವರಿರಬೇಕು. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿರುತ್ತೇನೆ. ನವದ್ವಾರವನ್ನು ಬಂಧಿಸಿ ನನಗೂ ಬದುಕುವುದಕ್ಕೆ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ತೆರೆಯುತ್ತೇನೆ. ಬಂದ್ರೆ ಬನ್ನಿ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಯಾವ ಜೀವರಾಶಿಗಳಿಗೆ ಜೀವ ಎನ್ನುವುದೇ ಇಲ್ಲ. ಎಲ್ಲವೂ ಜಡವಾಗಿದೆ. ಮತ್ತೇನಿರಬಹುದು ಎನ್ನುವ ಹಾಗೆ ನೋಡಿದಾಗ ಸುತ್ತಲೂ ಬಂಗಾರಮಯವಾದಂತಹ ಬಣ್ಣ, ಬಂಗಾರಮಯವಾದಂತಹ ಬೆಳಕು. ಇದುವೇ ಚಂದ. ಏನೇ ಇದ್ರೂ ಕೂಡ ಈ ಎಲ್ಲ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ನೋಡಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದರೆ ಹರಿಯನ್ನು ಕಿರಿಯವನಾಗಿ ಕಾಣಬಹುದು ಅಂತ ಬ್ರಹ್ಮನ ಯೋಚನೆ. ದೊಡ್ಡವರು ಯಾವ ದಾರಿಯಿಂದ ಹೋಗಿದ ಅದು ಮುಖ್ಯವಲ್ಲ, ಉದ್ದೇಶ ಮುಖ್ಯವಾಗುತ್ತದೆ. ಹೊರಸಾರ್ತನೆ. ಶೋಧಿಸಿದನು ನಿನ್ನು ದರವ ಒಳಗೈನು ಪರದಲ್ಲಿ ಮೆರೆವ ಹೋದ ಕಲ್ಪದಿ ಭಯವ ಸರ್ವ ಮೇದಿಗಳು ಮೆರೆಯುತ್ತಿಗಾಮಿನೋದ ಶೋಧಿಸಿದನು ನಿನ್ನು ದರವ ಒಳಗೈನು
ಜೀವರಾಶಿಗಳು ಎಲ್ಲವೂ ಉಂಟು, ಹಾ. ಆದ್ರೆ ಎಲ್ಲವೂ ಜಡವಾಗಿ ಉಂಟು. ಸೃಷ್ಟಿಯ ಕಾರ್ಯವೇ ಆರಂಭವಾಗಿಲ್ಲ, ಮತ್ತೆ ಜೀವ ಬರ್ತದೆ ಅದಕ್ಕೆ. ಹೌದಾ? ಹೌದು. ಸರಿ. ಹಾಗೆ ಅಂತ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ. ಹೌದಾ? ಏನು ಅಂದ, ಏನು ಚಂದ. ನೋಡಿದೆಯಾ? ನೋಡುವ ಭಾಗ್ಯ ಸಿಕ್ಕಿತಲ್ಲ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಹಾ. ಹೇ, ಬಂಗವರು ಮೆಟ್ತಾರೇನು ಹೇಳಿದ್ದ. ಮತ್ತೆ ಹೀಗೆ ಮಾಡಿ ಹೊರ ಬಂದೆ, ದಾರಿ ಅಷ್ಟು ಕಷ್ಟ ಇತ್ತು. ಕಠಿಣವಾಗಿತ್ತ? ಹೌದು. ಹಾಗೆ ಹಾ. ಬಂದಂತಹ ನಿನಗೊಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿ. ಹೆಸರು ಯಾರು ಕೊಡೋದು? ಅಮ್ಮ ಮಕ್ಕಳನ್ನು ಪ್ರೀತಿಯಿಂದ ಬಗೆ ಬಗೆಯ ಹೆಸರಿಂದ ಕರೆಯುವುದು. ಅಮ್ಮನಾಗುವ ಪ್ರಯತ್ನವ ನಿನ್ನದು. ಬ್ರಹ್ಮ ಹಾ. ಪಾಲನೆ ಅಂತ ಹೇಳಿದ್ರೆ ಅಮ್ಮ, ಅಮ್ಮ ಅಂತ ಹೇಳಿದ್ರೆ ಪಾಲನೆ. ಅರ್ಥ ಆಯ್ತಾ? ಹೌದಲ್ವಾ? ಅದಕ್ಕೆ ಹೌದಲ್ವಾ? ಹೌದು. ಸರಿ, ಹಾಗಿದ್ರೆ ಮುಂದುವರಿದು. ಹಾಗಾಗಿ ಹಾ. ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರೇ ಕೊಟ್ಟಿದೆ ಅಂತ ನಿನ್ನ ದೊಡ್ಡ ಜನ ಆಗುವುದು ಬೇಡ. ಸರಿ. ಪರದನ್ನು ಇಟ್ಟುಕೊಳ್ಳುವ ಜಾಯಮಾನವೇ ನನ್ನದಲ್ಲ. ಹಾ. ನಿನಗೊಂದು ಕೊಡಬೇಕು ಅಂತ ಇದ್ದೇನೆ. ಹೇಗೆ? ಹೆಸರು. ಹೋದರೆ ಹೇಗೆ ನೀನು ಬಾಯಿ ಹೊರಗೆ ಬಂದದ್ದು? ಬಿಟ್ಟದಾಯಿ ಬಂದೇ ಇಲ್ಲ ಅದರಲ್ಲಿ. ಅದು ತ್ವಾದಲ್ಲಿ ಬಂದವರು. ಹಾ. ಇನ್ನು ಮುಂದಕ್ಕೆ ನೀನು ಅದೋಕ್ಷಯ. ಮಾನ ಅಪಮಾನ ಸಮಾನ ಸ್ವೀಕರಿಸಿದ್ದೇನೆ. ಮುಗೀತು, ಮುಗೀತು, ಅಮ್ಮ ಮುಗೀತು. ಹೀಗೆ ಬಾ. ಮುಗಿಲಿಲ್ವಾ? ಈಗ ಕಡಿಮೆ ಎಲ್ಲಿ ಉಂಟು ಅಂತ ಸತ್ಯಾಸತ್ಯತೆ ನನಗೆ ಗೊತ್ತಾಗಿದೆ. ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಗಬೇಕು. ಅಲ್ಲಿ ಏನು ಇರ್ಲಿಕ್ಕಿಲ್ಲ. ಮೊದಲು ನೋಡು, ಮಾತಿಗೆ ತಕ್ಕ ಆಮೇಲೆ ಬ್ರಹ್ಮ ನೀನು ಆಗುವಂತೆ ಅವಕಾಶ ಮಾಡಿಕೊಡು. ಹೀಗೆ ಬಾ. ನಾನು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಭೀಗಿದ್ದಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನೊಳಗೆ ಬರಬೇಕು ಅಂತಾದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಮರೆಗೊಂಡ ಎಲ್ಲವನು ಹರಿಯ ಉದರವನ್ನು ಗರ್ಭದಲ್ಲೇ ಪ್ರವೇಶ ಮಾಡಿದ್ದೇನೆ. ಮುಂದಕ್ಕೆ ಬರುತ್ತಾ ಇದ್ರೆ ಏನನ್ನು ಕಾಣ್ತಾ ಇದ್ದೇನೆ? ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಿ ಇದೆ. ಬ್ರಹ್ಮಾಂಡವನ್ನೇ ತನ್ನ ಅಂಕಿಲಿರಿಸಿಕೊಂಡಿದ್ದಾನೆ. ಹರಿ ಬ್ರಹ್ಮಾಂಡ ಭರಿತನಾಗಿದ್ದಾನೆ. ನಿಜ. ನಾನು ಇದ್ದೇನೆ, ಹರಣ ಇದ್ದಾನೆ. ಹರಿಯಲ್ಲಿ ಹೋ ಹೋ ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೇ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನಲ್ಲಿ ಇರಿಸಿ ನನ್ನಲ್ಲಿ ವಾದ ಮಾಡಿದೇ ಕ್ರಮವಾಯಿತು. ವಾದಿಸಿಲ್ಲವನ ಪಾಲಿ ನನ್ನ ಪಾಲಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಅವನಿಗೆ ಬಿತ್ತರಿಸಬೇಕು, ಹೊರಸಾರುತ್ತೇನೆ. ಇದೇನು ಬಂದ ದಾರಿಯೇ ಕಾಣುವುದಿಲ್ಲ. ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದಾನೆ. ಕೆಳಗಿರದೆ ಮೇಳಕ್ಕಿರದೆ ಸುತ್ತ ನೋಡ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಸಾವಿರಾರು ವರ್ಷಗಳಿಂದಾಗಿ ನಾನು ಹುಡುಕುತ್ತಾ ಇದ್ದೇನೆ. ಹೊರಗೆ ಹೋಗುವುದಕ್ಕೆ ದಾರಿಯೇ ಸಿಗುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಅಮ್ಮ ಹರಿಯನ್ನ ಕಮಲನಾಳದೆ ಮೆರವ ಪಥಗೋಚರಿಸಿ ಹೊರಟ ಕ್ಷಣ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋ ಪತ್ರದನಿತ ಮಲಗಿರಲು ನಿದ್ರೆಯೊಳಂದು ಕಾತರಳಿ ಬಾಯೊಳಗೆ ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದಲೆಯೊಂದು ತೇಲಿ ಬರುತ್ತಾ ಇದೆ. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಥರದಿಂದ ಬಲಿದುಕೊಳ್ಳಿರುತ್ತ ನಾದಿಸಿ ನೋಡಿ ಮೆರೆದ ನಾಲ್ಮಗದಿಂದ ಇರದೆ ಮೇಲಕ್ಕೆ
ಹರಿ ಹರಿಯಲ್ಲಿದ್ದಾನೆ. ಹಾ, ಹಾ. ಓಹೋ, ಏನು? ನೋಡಬಾರದು. ಹಾ. ಬಾಲ ಮುಖುತನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಹೆಬ್ಬೆಯನ್ನು ಬಾಯಲ್ಲಿರಿಸಿ ಪವಡಿಸಿಕೊಂಡಿದ್ದರಲ್ಲ, ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಹಾ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇದ್ದರಂತೆ. ಹರಿ ಹೊರಗೆ ದಾನವಾಗಿ ವರುದಿಸುತ್ತಾರೆ.
ಸಮಸ್ಯೆ ಒಂದಲ್ಲ ಎರಡು ಬಗೆದ್ದು ಪರಿಹಾರ ಆಗಬೇಕಾದ್ರೆ ವಿಸ್ತಾರವಂತ ಜಲರಾಶಿ ಮುಂದುವರಿತೇನೆ. ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡ. ನಾನು ಮೊದಲ ಹುಟ್ಟಿದ. ಗೊತ್ತಿಲ್ಲ, ಈಗ ಹುಟ್ಟಿದ. ಕಾಣುವುದಕ್ಕೆ ನನ್ನ ಹಾಗೆ ಇದ್ದಿ. ನೀನು ಹಾಗೆ ಇದ್ದಿ. ನಿಜ ಹೇಳಬೇಕು, ಏನು? ನನ್ನ ಅಪ್ಪ ನೀನ? ನನ್ನ ಜನಕ. ಏಯ್! ನಿನ್ನ ಅಮ್ಮ? ಉಮ್ಮ ಉಮ್ಮನ? ಗೊತ್ತಿಲ್ಲ. ಉಮ್ಮ ಅಂತ ಗೊತ್ತಿಲ್ಲ ನನಗೆ. ಉಮ್ಮನೆ ಬಿಡು, ನನಗುಮ್ಮ. ಇಬ್ಬರಿಗೂ ಒಂದೇ ಉಮ್ಮ. ಒಂದೇ ಉಮ್ಮ. ಆದ್ರೆ ಒಂದು ವಿಚಾರ, ಏನು? ನೀರಲ್ಲಿ ಒಂದಾದ ಮೇಲೆ ನಾವಿನ್ನು ಹೀಗೆ ಇರುವುದಲ್ಲ, ಮತ್ತೆ ನಮ್ಮೊಳಗೆ ನಾವೊಂದು ಸಂಬಂಧ ಮಾಡಿಕೊಳ್ಬೇಕು. ಸಂಬಂಧ? ಹೌದು. ತಲೆ ಕೆಟ್ಟ. ನೀನು ಯಾರಂತ ನನಗೆ ಗೊತ್ತುಂಟ? ಇಲ್ಲ. ನಾನು ಯಾರಂತ ನನಗೆ ಗೊತ್ತುಂಟ? ಇಲ್ಲ. ನಮ್ಮನ್ನೇ ನಾವು ತಿಳಿಲಿಲ್ಲ, ಮತ್ತೆ ಅಂತ ಸಂಬಂಧ? ಅದಕ್ಕೆ ಹೇಳಿದ್ದು. ಏನು? ಗೊತ್ತಾಗದಿಲ್ಲ ಪರವಾಗಿಲ್ಲ, ಒಳ್ಳೆಯ ಒಂದು ಸಂಬಂಧ ಮಾಡಿಕೊಂಡ್ರೆ ಕೊನೆ ತನಕ ಜೊತೆಯಲ್ಲಿ ಇರ್ಬೋದು. ಅದಾದ ನಿನ್ನನ್ನು ಆಗಿ ನಿನ್ನ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವು ಮಾತ್ರವಲ್ಲ, ಕಂಡಾಕ್ಷಣ ಪ್ರೀತಿ ಹೆಚ್ಚಾಗ್ತಾ ಇದೆ. ಆದ್ದರಿಂದಲೇ ನೀನು ಬೇರೆ ಯಾರಲ್ಲ, ನನ್ನ ಪಾಲಿನ ತಮ್ಮ. ಎಂತದ್ದು? ಈಗ ನನ್ನನ್ನು ನೀನು ತಮ್ಮ ಅಂತ ಹೇಳಿದ. ನೀನು ತಮ್ಮ, ನೀನು ಗೊತ್ತಿಲ್ಲ ಈಗ ಮಾಡಿ. ಹೇಗೆ? ನಿಂದ ನೋಡ್ತಿದ್ದ ಹಾಗೆ ಆಹಾ. ನಿಂದ ಬಗ್ಗೆ ನನ್ನ ಮನಸ್ಸಲ್ಲಿ ಹಾ. ಯಾವುದೋ ಒಂದು ಗೌರವ ಭಾವನೆ. ಹಾ. ಆದ್ದರಿಂದ ಅಣ್ಣ ಅಂತ ಸಂಪಾದಿಸ್ತಾರೆ. ತಮ್ಮ. ಅಣ್ಣ, ಶಿವ. ಜಲರಾಶಿಯ ಮೇಲೆ ನಾವು ಹೋಗಲು ನಿಂತಿದ್ದೇವೆ. ಸರಿ, ಎಲ್ಲಿಯ ತನಕ ಇದೆ ಇಲ್ಲಿ? ನನ್ನ ಕಾಲು ಪರ್ಯಂತ. ಈ ಜಲದ ತಳದಲ್ಲಿ ಜಲಚರ ಪ್ರಾಣಿಗಳು ಅಡಗಿರಲಿಕ್ಕೆ ಸಾಧ್ಯ. ಸರಿ, ಸರಿ. ಅದನ್ನು ಹಿಡಿಯುವುದು ಹಾಗಲ್ಲ. ಹಾಗೆ ಜಗದ ನುಂಗಿದಾಗ ನೀನು ಹೇಳಿದಂತ ಹಸಿವು ನಿವಾರಣೆ ಆದಿತ್ತು. ಎಲ್ಲಿದ್ದೀಯಾ? ಹತ್ತಿರ ಬಾ. ಮೆತ್ತಗೆ ಬಾ. ಮೆತ್ತಗೆ ಮೆತ್ತಗೆ. ಹೌದು, ನೀನಲ್ವಾ? ನಾನು ತಮ್ಮ ಅಣ್ಣ ಏನ್ ಮಾಡಿಕೊಂಡಿದ್ದೆ ಅಲ್ಲಿ? ಈ ದಿಕ್ಕಿನಿಂದ ಹೋದೆ. ಏನಿಲ್ಲ,
ಹೌದಾ? ಏನಿಲ್ಲ. ನಿನಗೆ ಸಿಗ್ಲಿಲ್ವಾ? ಏನಿಲ್ಲ. ವಿಷಯ ಬಿಡುವ. ಹಾ. ನನಗೆ ಸಿಕ್ಕಿತ್ತು. ಹೌದಾ? ನಾನು ಕಂಡೆ. ಕಂಡೆ. ಹೌದು. ಯಾರು ಕಂಡೆ? ಯಾರ ಕಂಡೆ? ನೀನು. ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ನಿನ್ನ ಕಂಡೆ. ಏನು ಕಂಡೆ? ನೋಡಿದೆ ಅಂತ. ನೋಡಿದ್ದು ಕಂಡೆ ಅಂದ್ರೆ. ಹೌದು. ಕಂಡೆ ನೋಡಿ. ಕಂಡೆ ನೋಡಿದಲ್ವಾ? ಮತ್ತೆ ನೋಡಿದೆ ಅಂತ ಹೇಳಿ. ನೋಡಿದ್ದು. ನೀನ್ ನೋಡ್ಲಿಲ್ವಾ? ಅಲ್ಲಿ ಒಂದು ಕಮಲ ಕಾಣ್ತದ. ಅದು ಕಮಲ. ಹೌದು. ಅರಳಿದ ಕಮಲ ತಮ್ಮ. ಕೇವಲ ಕಮಲ ಮಾತ್ರ ಕಾಣುವುದಲ್ಲ, ಮತ್ತೆ ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಟ 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 ಗಟ. ಆಯ್ತಾ? ಆಯ್ತು. ನಡುಗೆ ಆಯ್ತಾ? ಭಯದಿಂದ ನಡುಗುತ್ತಾ ಇದೆ. ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಹಾ. ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ತೋರಿಸ್ತೇನೆ. ಆಯ್ತು. ಬಾಬಾ ಸ್ವಲ್ಪ. ಉತ್ಪಾತ ಪಿಂಡ ಸತ್ತಲ್ಲೇ ಸತ್ತು ಹೋಗ್ಲಿಕ್ಕೆ. ಇವ ಎಲ್ಲಿ ಹೋದ? ಇದು ಯಾರ ಹಸು? ಇದು ನಿನ್ನ ಹಸುವಾ? ಏನಾಯ್ತು? ಆಯಾಸ. ಆಯಾಸ ನಿನಗೆ? ಅದು ಹೇಗೆ? ಓಡಿಸಿದ್ದು. ಯಾರನ್ನು? ಎಲ್ಲಿ ಓಡಿಸಿದ್ದು? ನಿನಗೆ ವಿಷಯ ಗೊತ್ತಿಲ್ವಾ? ಎಂತದ್ದು? ಅಣ್ಣ ಆ ಪ್ರಾಣಿನ ನೋಡಿ ಹೆದರಿ ಓಡೋದಕ್ಕೆ ಪ್ರಾರಂಭಿಸಿತು. ಬಿಟ್ಟಣ? ಬಿಡ್ಲಿಕ್ಕೆಲ್ಲ. ಓಡಿಸಿದ. ಹೋಗಿ ಹಿಡ್ಕೊಂಡೆ. ಹೌದಾ? ಅದರ ಬೆನ್ನಿಗೆ ಟಪ 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 4 ಬಿಗಿದೆ. ಅದು ಟಪ 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 ಅಂತ ಶಬ್ದ ಬಂದದ್ದು ನೀನು ಬಿಟ್ಟ? ನಾನೇ ಬಿಟ್ಟದ್ದು. ಗೊತ್ತೇ ಆಗ್ಲಿಲ್ಲ. ಓ ಅಣ್ಣ, ಇನ್ನೇನು ಬಾಯಿಗೆ ಹಾಕಿ ನಿಂಗುತ್ತೇನೆ ಅಂತ ಆಗುವಾಗ ಹಾಕಿದ್ಯಾ? ನಿನ್ನ ನೆನಪಾಯ್ತು. ಅಣ್ಣ ಅಂತ ಹೋಗಿದೆ. ಹೌದು. ಆಗ ನೀನು ಇಲ್ಲಿಗೆ ಇಲ್ಲಿ ಮಾಡ್ತಿರ್ತೀನಿ. ಬಹುಶಃ ಹೀಗೆ ಮಾಡಿದ್ದು. ಹೇಗೆ? ತಮ್ಮ, ನಾನು ನಿನ್ಗೆ ಪ್ರಾಣಿ ತೋರಿಸಿದ್ನ, ಆಗ ನಿನ್ನದೊಂದು ಬೊಬ್ಬೆ ಅಣ್ಣ ಪಿಡಿ ಅಣ್ಣ ಪಿಡಿ ಅಂತ. ಹೌದೌದು. ನಾನು ಹೊಟ್ಟು ಕೈ ಹಾಕಿದ್ದೇನು? ಕತ್ತಲೆ ಅಲ್ವೇನಾ? ಕತ್ತಲೆ ಕಾಣಲಿಲ್ಲ. ಹೌದೌದು. ಪ್ರಾಣಿ ಅಂತ ಕೈ ಹಾಕಿದ್ದು ನಿನಗೆ. ಈಗ ಅಣ್ಣ ಪ್ರಾಣಿ ತಪ್ಪಿದೆ, ಹುಡುಕಬೇಕಾದ್ರೆ ಮುಳುಗಿದೆ. ಬಾ. ಕತ್ತಲೆ ಕವಿದ ಜಲಮಧ್ಯದಲ್ಲಿ ಇಬ್ಬರು ದಾನ ರೊಟ್ಟಿ ಬಿರುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕೆ ಆಗಿ ಬೆನ್ನಟ್ಟೆಗಳು ಬರ್ತಾ ಇದ್ದಾರೆ. ನನಗಿರುವುದು ಒಂದೇ ದಾರಿ, ಅಂಬರನೇ ಭಕ್ತಿಯಿಂದ ಮಗನೇ ಬ್ರಹ್ಮ, ಅಮ್ಮ ಕಾಯವು ಕಂಪಿಸುತ್ತಾ ಇದೆ. ಅಶ್ರುಧಾರಿಯನ್ನು ಹೆಸರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣ ಏನು ಕಂದ? ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟಮ್ಮ. ಏನದು? ತುಂಬಿರುವ ಕತ್ತಲೆಯ ಮಧ್ಯದಲ್ಲಿ ಜಲ ಮಧ್ಯದಲ್ಲಿ ಇಬ್ಬರು ದಾನ ರೊಟ್ಟಿ ಬಿರುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟೆಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನಿಡುತ್ತಾ ಇದ್ದಾರಮ್ಮ. ನೀನೇ ಕಾಪಾಡಬೇಕು, ನೀನೇ ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ.
ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಸರಿ. ಇದು ಸಾಮಾನ್ಯವಾದಂತಹ ಆಯುಧವಲ್ಲ, ಆ. ವರ ಸುದರ್ಶನ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರೋರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ನಾನೆಲ್ಲಿರಬೇಕು ತಾಯಿ? ಶ್ರೀಹರಿಯ ನಾಭಿಕಮಲದಲ್ಲಿ ಅಡಕವಾಗಿರು, ನಿನಗೆ ಶುಭವಾಗಲಿ. ಜಯ 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 ಜಯ. ಯೋಗವಾಗಿಯೋ ನಳಿನಾಭನೋ ತೊರೆದು ನಿದ್ರೆಯೇ ಉಳಿದಿರಲು ತನ್ನ ವದನದಲ್ಲಿ ನಿದ್ದೆಯಿಂದ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡವನಿದ್ದೇನೆ. ಜಲದಿಯಲ್ಲಿ ಒಂದು ರೀತಿಯಾದಂತಹ ವಿಪರೀತ ಯಾಕೆ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರೀರುವರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾನೆ. ಜೊತೆಗೆ ಸುದರ್ಶನವನ್ನಿತ್ತಿದ್ದಾನೆ. ನೋಡುವ ಯಾರು ಅಂತ ಬರಲಿ. ಬೊಬ್ಬೆ ಹಾಕಬೇಡಿ, ಗಟ್ಟಿಯೆಲ್ಲ ಬೇಡ ಸುಮ್ಮನೆ. ಯಾರು ನಿನ್ಗೆ ಗಟ್ಟಿ ಕೊಟ್ಟದಿಲ್ಲಿ? ಹಾಗಲ್ಲ, ಬೊಬ್ಬೆ ಹಾಕಬೇಡಿ ಅಂತ. ಈಗ ಬೊಬ್ಬೆ ಹಾಕಿದ್ಯಾರು ಇಲ್ಲಿ? ನೀವು ತಮ್ಮ ಅಣ್ಣ ನೀನು ಬೊಬ್ಬೆ ಹಾಕಿದ್ಯಾ? ಅಲ್ಲ, ಅವಾದ್ರೂ ಹಾಕಬಹುದು. ನೀನೊಂದು ಬೊಬ್ಬೆ ಹಾಕಿ ಅಭ್ಯಾಸ ಅಲ್ವಾ? ಗಟ್ಟಿ ಮಾತಾಡಿ. ನೀನು ಹಾಗೆ ಮಾತಾಡಿದ್ರು ಸಾಕು. ನಮಗೆ ಹೀಗೆ ಮಾತಾಡಿ ಅಭ್ಯಾಸ. ಮೆಲ್ಲ ಮಾತಾಡಿ ಸಾಯ್ತೀರಾ? ಜೋರು ಮಾತಾಡಿದ್ರೆ ನೀನು ಸಾಯ್ತ್ಯಾ? ಕೇಳಿದ್ದು ನಾನು ಮಾತಿಗೆ. ಅದೇ ನಾನು ಕೂಡ ಕೇಳಿದ್ದೆ. ಅಭ್ಯಾಸ ಏಯ್! ಏನು ಕುಳಿತದ್ದ? ಕಣ್ಣು ಕಾಣುದಿಲ್ವಾ? ಅದೇ ಕುಳಿತದ್ದ? ಕುಳಿತದ್ದೆ. ಯಾವ್ದರ ಮೇಲೆ? ಮಠ ಉಚ್ಚದ ಎಲೆ. ಯಾವ್ದು ಬಟ ನಿನ್ನ ತಟ? ಅಲ್ಲ, ಮತ್ತೆ? ಇದು ಆಲದ ಎಲೆ. ಮುಳುಗುದಿಲ್ವಾ? ಇದು ಒಂದೇ ರುಣ. ಒಂದೇ. ಒಂದು ಮೂರೆಲ್ಲ ಇದ್ರೆ ನಾವು ಕೂಡ ನಿನಗೊಂದು ಅವರಿಗೊಂದು ಯಾವ್ದಕ್ಕೆ? ನನಗೊಂದು. ಈ ಮೂರೆಲ್ಲ ತಮ್ಮ ಓ ತಮ್ಮ, ಮೂರೆಲ್ಲ ಇವಳ ಜೊತೆ ಬೇಡ. ಬೇಡ. ಏನಿದ್ರು ನಮ್ಮೊಳಗೆ. ಆಯ್ತಣ್ಣ. ಏಯ್! ಕುಳಿತುಕೋ. ಮತ್ತೇನು ಸಮಸ್ಯೆ? ಆಕ್ಷೇಪ ಮಾಡುದಿಲ್ಲ. ಮತ್ತೇನು? ನಮ್ಮ ಇಬ್ಬರನ್ನು ನೋಡಿ ನಕ್ಕಿದ್ಯಾಕೆ? ಅದೊಂದು ಮಾಡ್ಲಿಲ್ಲ. ಯಾರು ಹೇಳಿದ್ದು? ನಕ್ಕಿದ್ದೆ ನೀನೇ. ನಕ್ಕಿದ್ದೆ. ಅದು ಹಾಗಲ್ಲ, ಮತ್ತೆ? ನಗು ಬೀರಿದ್ದು. ಬೀರುದು! ಯಾರಿಗೋ? ನನಗೆಂದು ಅವನಿಗೆ. ನನಗೊಂದು. ಎರಡೆರಡು ಬಾರಿ ನಗು. ಒಮ್ಮೆ ನನ್ನ ನೋಡಿ ಒಮ್ಮೆ ಅವನ ನೋಡಿ. ನಾನು ಹೀಗೆ ನಗ್ತಾ ಇರು ಸಂತೋಷ ಆದಾಗ. ಹೌದಾ? ಆನಂದ ಆಯ್ತು. ಹಾ, ಹಾ, ಹಾ. ಸದಾನಂದ, ಹಾ, ಹಾ, ಹಾ. ದಯಾನಂದ, ಹಾ, ಹಾ, ಹಾ. ಏನ? ಅಲ್ಲ, ನಿತ್ಯಾನಂದ. ನಾನು ಯಾವಾಗಲೂ ಸದಾನಂದ, ನಿತ್ಯಾನಂದ ಎಲ್ಲ ಇಲ್ಲಿ ಅವರೇ. ಎಲ್ಲ ನಮ್ಮ. ಏಯ್! ಏನು ಕುಳಿತುಕೋ. ಮತ್ತೇನು? ಮೊದಲೊಂದು ಪ್ರಾಣಿ ಹಾ. ಈ ನೀರು ರಾಶಿಯಲ್ಲಿ ನೋಡಿದ್ದೇವೆ. ಹೌದಾ? ಕಾಣುವುದಕ್ಕೆ ಬೆಳ್ಳಗೆ ಬೆಳ್ಳಗೆ ಇತ್ತು. ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸುತ್ತಾ ಬಂದವರು ನಾವು. ಓಡಿಸುತ್ತಾ? ಹಾ. ಸರಿ ಉಂಟು ನೀವು. ಎಂತದ್ದು? ಅಲ್ಲ ಹೇಳಿ. ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ಆಯ್ತು, ಇದು ನಾವು ಸರಿದ್ದೇವೆ. ಆಯ್ತು. ಇಲ್ಲಿ ತನಕ ಬಂದು ನೋಡಿದ್ರೆ ಹಾ. ಅದು ಕಾಣೆ. ಅದು ನೀರಿನಲ್ಲಿಯಾ? ನೀರಿನಲ್ಲಿ ಕಾಣೆ. ಕಾಣೆ. ನೀನು ಕಾಣುತ್ತಾ ಇದ್ದಿ. ಹಾ. ನಿನಗೂ ಅದಕ್ಕೂ ವ್ಯತ್ಯಾಸ ಉಂಟು. ಅದು ಏನು ವ್ಯತ್ಯಾಸ? ಅದು ಬೆಳ್ಳಗೆ ಬೆಳ್ಳಗೆ. ಹಾ. ಅಯ್ಯೋ ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ, ಓ ಕರ್ಗುಡ, ಓ ಚೋಟುದವ, ಓ ಎಣ್ಣೆ ಮಸಿ, ಏಹೇ. ಓ ಕಪಟಿ. ಅಷ್ಟೆಲ್ಲ ಕಷ್ಟ ಬೇಡಬೇಡ. ತುಂಬಾ ಬದಲಾವಣೆ ಉಂಟು. ಏನು? ಹಾಗೆ ಅಂತ ಸುಲಭದಲ್ಲಿ ಒಂದೇ ಶಬ್ದದಿಂದ ಹೇಳ್ಬೋದು. ಯಾವುದು? ಚಂದ. ಯಾವುದು? ನಾನು. ಇದು ಚಂದ. ಅದಲ್ಲ. ಅದು ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ನಮ್ಮ ಮುಖ ಚಂದ. ಚಂದಕ್ಕಿಂತ ಚಂದ ಅಂತ ಹೇಳಿದ್ದು. ಎಲ್ಲಕ್ಕಿಂತ ಚಂದ ನಾವು. ಅದೆಲ್ಲ ಬೇಡ, ಎಲ್ಲವೂ ಚಂದವೇ. ಈಗ? ಬಂದ ನೀವು ಯಾರು? ಸಾಮಾನ್ಯದವರಲ್ಲ. ಹಾ. ನಾನು ವೀರ. ನಾನು ಶೂರ. ಸೇರಿಸಿದ್ರೆ Oh
ಎಂತದದು? ನಾವು ಇಬ್ಬರಿಲ್ವಾ? ಇಬ್ಬರಿದ್ದ ಕಾರಣಕ್ಕೆ ಹೇಳಿದ್ ನಾನು. ಇಬ್ಬರಿದ್ದ ವೀರರು, ಮಾತ್ರಕ್ಕೆ? ಶೂರರು, ಘನ ಗಂಭೀರರು. ನಾವು ಗಂಭೀರರು. ಹೌದು. ನಿಮ್ಮನ್ನು ಕಂಡು ಕೆನ್ನೆಗೆ ಬರಿಸ್ತೇವೆ ಈಗ. ಕಪಾಲ ಮೋಕ್ಷ ಮಾಡ್ತೇನೆ. ಯಾರು ಕಂಡು ಯಾರು? ನಾನು ಕಂಡ ಧರ್ಮಕ್ಕೆ ನಿನ್ನನ್ನು ಕಂಡು ಮಾಡಿದ. ಓ, ನಾನು ಆತ. ಸ್ವಲ್ಪ ನಿಲ್ಲು. ಹಾಗಿದ್ರೆ ನೀವು. ನಾನು ಕಂಡುವ? ನೀನು ಅಲ್ವಾ? ದೊಡ್ಡ ಕಂಡು ನೀನೆ. ಕರಿಯ. ಅದು ಹಾಗಲ್ಲ. ಮತ್ತೆ ನಿಮ್ಮನ್ನು ನೋಡಿ ಕಂಡು ನೋಡಿ ಅಂದ್ರೆ- ಕಂಡು. ಹೌದು. ಕಂಡು ನೋಡಿ. ಕಂಡು ನೋಡಿ. ನೋಡಿ ಕಂಡು. ಗೊತ್ತಾಯ್ತಾ? ನಿಮ್ಮನ್ನು ನೋಡಿ ಭೂರಿ. ತಮ್ಮ, ನಿನಗೆ ಗೊತ್ತಾಯ್ತಾ? ಯಾವುದು? ಇವ ಹೇಳಿದ್ದು ನಿನಗೆ ಬಂತ? ಪೂರಿ ಹೇಳಿದ. ಇವ ಹೇಳಿದ್ದು ಈಗ ಪೂರಿ ಬಂತು ಅಂತ. ಇಲ್ಲಿ ಇಲ್ವಾ? ಎಲ್ಲಿ ನೀರೇ ಕಾಣುದಲ್ವೇನ? ಎಲ್ಲಿಂಟ ನೀರಲ್ಲಿ? ಎಲ್ಲಿಂದ? ನೀವು ಯಾವುದರ ಬಗ್ಗೆ ಮಾತಾಡುದು? ಈಗ ನೀನು ಹೇಳಿದಲ್ವಾ ಏನು? ನಿಮ್ಮನ್ನು ನೋಡಿ ಪೂರಿ ಅಂತ. ನಿನಗೆ ಒಂದು ಭಾಷೆ ಇಲ್ಲ. ನಿನಗೆ ಭಾಷೆ ಇಲ್ಲ. ಅಲ್ಲ, ಸರಿ ಇಲ್ಲ ಅಂತ. ನಿನಗೆ ಹೇಳಿದ್ದು ಸರಿ. ಹಾಗಲ್ಲ. ಈಗ ನೀನು ಹೇಳ್ತೀರ ಹಾಗಾದ್ರೆ. ಭೂರಿತೋಷವಾಯ್ತು. ಅಂದ್ರೆ ಎಂತದ್ದು? ಹೆಚ್ಚು ಸಂತೋಷವಾಯ್ತು. ನಿನಗೆ ಹೆಚ್ಚು ಸಂತೋಷ ಆಗುದು ಯಾಕೆ? ಅದು ಕಾರಣ ಉಂಟು. ಈ ಜಲದಿಯಲ್ಲಿ ನಾನು ಒಬ್ಬನೇ ಇದ್ದವ. ಈಗ ನೀವು ಬಂದಿದ್ದೀರಾ. ನಾವು ಬಂದ ನಾವೆಲ್ಲಿಗೆ ಬರುದಾ? ಇಲ್ಲಿ ಎಂತದಲ್ಲ ಇದು ನಮ್ಮದೇ ರಾಶಿ. ನೀವು ಹಳೆ ಬರು. ನಾವು ಇಲ್ಲಿಯೇ ಇರುವುದು. ಸರಿ ಸರಿ. ಗೊತ್ತಾಯ್ತಾ? ಹಾಗೆ ಅಂತ ಮತ್ತು ಸಂತೋಷ ಆಗೋದಕ್ಕೆ ಬೇರೆ ಕಾರಣ ಉಂಟು. ಏನು? ನನಗೆ ಸಮಾನವಾಗಿ ಮಾತಾಡುವುದಕ್ಕೆ ಯಾರು ಇಲ್ಲ. ನಿಲ್ಲಿಸು. ಈಗ ನಮ್ಮನ್ನು ನೋಡಿ ನಮಗೆ ಸಮಾನರಿಲ್ಲ ಅಂತ ಹೇಳುದ? ಹೌದು, ನಾನೊಂದು ಜೊತೆ ಹುಡುಕ್ತಾ ಇದ್ದೆ. ಏಯ್! ನನಗೆ ಜೊತೆ ಇಲ್ಲಿ ಸಿಕ್ಕಿತು. ನೋಡ, ನಾವು ಏನು ನೀನೇ ಅದು ಹೌದು, ನಿಮಗೆ ಸಮ ಇಲ್ಲ. ಸಮ ನಿನಗೆಲ್ಲ. ಹಾಗಲ್ಲ, ಸರಿ ಸಮಾನರಿಲ್ಲ. ಜೊತೆಗಾರರು ನಾವೇ. ಅವಾಗ ಮತ್ತೊಬ್ಬರು ಸರಿ ಸಮಾನ. ಹೌದು. ಹಾಗೆ ಹಾಗೆ ಅಂತ ಸಂತೋಷ ಆಗೋದಕ್ಕೆ ಇನ್ನೊಂದು ಕಾರಣ ಉಂಟು. ಏನದು? ನಿಮ್ಮನ್ನು ಆಗದಿಂದ ನೋಡ್ತಾ ಇದ್ದೇನೆ. ನೋಡ. ಹೌದು. ನೋಡು. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಅದು ಎಂತದ ಆಯ ಕಾಯ? ನಿಮ್ಮ ದೇಹ. ಹೌದು ಹೌದು. ಹೊಗಳ್ಬೇಕು ಅಂತ ಮನಸ್ಸಾಗಿ ಹೊಗಳ್ತೇನೆ. ನಿನ್ನ ಮೀಸೆ ಅವನ ಕೇಶ, ನಿನ್ನ ಕರುಳು ಅವನ ಬೆರಳು, ನಿನ್ನ ಸೊಂಟಕ ಅವನ ಕಂಠ, ನಿನ್ನ ಬಾಯಿ ಅವನ ಕೈ. ಮುಂದೆ ಬಾ. ಆಕ್ರೋಶ ಮಾಡು. ಸ್ವಲ್ಪ ಕಷ್ಟ. ಅದೆಂತದ ನೀನು ಹೇಳಿದ್ದು? ಅವನ ಬಾಯಿ ನನ್ನ ಕೈಯ? ಅಯ್ಯೋ ಹಾಗಲ್ವೋ, ಸೊಂಟ ಕಂಠ ಕರುಳು ಬೆರಳು. ಕಂಠ ಬಿಟ್ಟ ಸಂಟ ಪಟ ಆಗ್ತದೆ. ಇಲ್ಲಿ ಬಾ, ಇಲ್ಲಿ ಬಾ. ಈ ಮೀಸೆ ಅವನ ಕೇಶದಿಂದ ಮಾಡಿ ಕಟ್ಟಿಕೊಂಡ ಅಂತ ಭಾವಿಸಿದ್ಯಾ? ಅದು ಕಟ್ಟಿದ್ದ. ಇದು ಮಾಡಿದ ವಿಷಯನ? ಮಾಡಿದ. ಇದು ಮಾಡಿದಲ್ವಾ? ಇದು ಮೂಡಿದ ಹುಟ್ಟಿದ್ದ. ವಿಷಯ. ಅಯ್ಯೋ ಹಾಗಲ್ಲ, ಅದು ಮತ್ತೆ? ಮಧ್ಯದಲ್ಲಿ ಮತ್ತು ಅಂತ ಸೇರಿಸಬೇಕು. ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ. ಯಾಕಂತ ಹೇಳಿದ್ರೆ ಪ್ರತ್ಯೇಕವಾಗಿ ಹೊಗಳ್ತಾ ಹೋದ್ರೆ ಸಮಯ ಸಾಕಾಗುತ್ತೆ. ಹಾಗೆ ಅಂತ ಮತ್ತೆ ಎಲ್ಲ ಕಡೆ ನೀವು ಮತ್ತು ಸೇರಿಸ್ತಾ ಹೋಗಿ. ನೀನೇ ಸೇರಿಸಿ ಹೇಳು. ಆಯ್ತಾಯ್ತು, ನೀವಿದ್ದೀರಲ್ಲ. ನಾವು ಜೊತೆಯಲ್ಲಿದ್ದೇವೆ. ಈಗ ಒಂದು ಕೇಳಿದ್ದೇನು. ತೋರು ಬೇಗ ಮೊದಲು ಕಂಡ ಫೋರನಲ್ಲಿ ಹೋದ ಫಂಡ. ಬಡಿತಾನೆ ಈಗ. ಯಾಕೆ ಕೈ ತೋರಿಸ್ತಾರೆ? ಫಂಡನವ? ಹಾಗಲ್ಲ, ಅದು ಮತ್ತೆ? ತೋರು ಬೇಗ ಮೊದಲು ಕಂಡ. ಮೊದಲು ಕಂಡ. ಇಲ್ಲಿ ಮೊದಲು ಕಂಡ. ನಾನು ಕಂಡ. ಹೌದು, ಮೊದಲು ಕಂಡ. ಇಲ್ಲಿ ಮೊದಲು ಕಂಡ. ಉತ್ತರ ಬೇಕಾ? ಕೊಡು. ಕೊಡ್ತೇನೆ. ಕೊಡು. ಗೊತ್ತಿಲ್ಲ. ಎಂತದ್ದು?
ಅಯ್ಯೋ ಅಣ್ಣ, ಗೊತ್ತಿಲ್ಲ ಅಂತ ಇವನಿಗೆ. ಇಷ್ಟು ಹೇಳಲಿಕ್ಕೆ ಇಷ್ಟು ಹೊತ್ತೇ ಹೌದು, ಆಗ್ಲೇ ಹೇಳ್ಬೋದಿತ್ತಲ್ಲ. ಆಗ್ಲೇ ಹೇಳಿದ್ರೆ ನೀವು ಬರ್ಲಿಕ್ಕಿಲ್ಲ. ಏಯ್, ಏನು ಸತ್ಯ ಗೊತ್ತಿಲ್ಲಲ್ಲ. ಸತ್ಯ ಅದ್ರಲ್ಲಿ ಗೊತ್ತಿಲ್ಲ. ನನ್ನ ನಂಬುದಕ್ಕೆ ಕಷ್ಟ ಆಗ್ತದೆ. ನಂಬು ಹಾಗೆಲ್ಲ ನಗ್ತಾ ಇದ್ದೀನಿ ನೀನು. ಹೇಗೆ ಬೇಕಾದ್ರೂ ನಂಬು. ಏಯ್, ಅಂದ್ರೆ ವಿಷಯ ಬಿಡುವ. ಬಿಟ್ಟೆ. ಈಗ ನೀನು ಯಾರಂತ ಗೊತ್ತುಂಟಾ? ನನ್ನ ಬಗ್ಗೆ ಗೊತ್ತಿಲ್ವಾ? ನೀನು ಜನ ಯಾರು? ಪ್ರಚಾರ ಉಂಟು. ನಮಗೆ ಗೊತ್ತಾಗ್ಲಿಲ್ಲ. ಇನ್ನು ಸ್ವಲ್ಪ ಗೊತ್ತಾಗ್ತದೆ. ಕಾಣುತ್ತಿರುವಂತಹ ಜಲದಿಗೆ ನಾನೇ ಒಡೆಯ. ನಿನಗೆ ಕಷ್ಟ ಆಗ್ಲಿಕ್ಕಿಲ್ಲ, ನಿನಗೆ ಹಳತ್ತೇನೋ ಹೊಸತ್ತಲ್ಲ. ಹಾಗೆ ಆಗಲ್ಲ. ಇದು ಹೊಸತ್ತು. ಒಳ್ಳೆ ಮಾತಿಂದ ಹೋದ್ರೆ ಸರಿ. ಏನು ಮಾಡ್ತೇನೆ, ಕಿವಿ ಹಿಡಿದು ನೀರಿಗೆ ಬಡಿತೇನೆ. ಅದಕ್ಕೆ ಸಿಟ್ಟು ಬಂದಿದೆ. ಅದು ಸತ್ತು ಬಿದ್ದಿದೆ ಅಲ್ವೇನಾ? ಅದನ್ನು ತಿಂತೇನೆ ಈಗ. ಸತ್ತದಕ್ಕೆ ಹೆಚ್ಚು ಹೊಡಿಬಾರ್ದು. ಈಗ ನೀನು ಸ್ವಲ್ಪ ನಿಲ್ಲು, ನನಗೆ ದುಡ್ಡು ಆಯಾಸ ಆಗಿದೆ, ಹೆಚ್ಚಾಗಿದೆ, ಸ್ವಲ್ಪ ತಿಂದು ಬರ್ತೇನೆ. ನೀನು ಹತ್ತಿರ ಹೋದ್ರೆ ಉಂಟಲ್ವಾ, ಅದು ಉಳಿಲಿಕ್ಕೆಲ್ಲ. ನಾನು ಮುಕ್ಕುವುದು, ನೀನು ಮುಕ್ಕುವುದು, ನಾನು ತಿನ್ನುವುದು. ತಮ್ಮ ಇರುವುದೇ ಒಂದು, ಇದನ್ನು ಸಮ ಪಾಲು ಮಾಡಿ ತಿನ್ಬೇಕು. ನಾವಿಬ್ಬರು ಪಾಲು ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು. ಹೀಗೆ ಅಣ್ಣ ತಮ್ಮಂದಿರೆ. ಹಾಗಲ್ಲ ಹಾಗಲ್ಲ, ಈಗ ನಾನು ಒಬ್ಬರು ತಿಂದ್ರೆ ಮತ್ತೆ ನನಗೆ ಇನ್ನೊಂದು ಸಿಕ್ಕಿದ್ರೆ ನಿನಗೆ ನಾನು ಕೊಡುದಿಲ್ಲ. ಅದು ಮತ್ತೆ ನೋಡು, ಈಗ ಪಾಲಾಗ್ಬೇಕು. ಈಗ ಹಸಿವು ಇಬ್ಬರಿಗೆ ಒಂದೇ ರೀತಿ ಅಲ್ವೇನಾ? ಅಣ್ಣ ತಮ್ಮಂದಿರ ಪಾಲು ಇವತ್ತಿನಿಂದ ಪ್ರಾರಂಭ, ನಮ್ಮಲ್ಲಿಂದಲೇ ಪ್ರಾರಂಭ. ಯಾರು ಪಾಲು ಮಾಡುದು? ಯಾರೀಗ? ಅಣ್ಣ ಪಾಲು ಮಾಡು. ನಾನು ಮಾಡ್ಬೇಕಾ? ಮಾಡು. ಈ ಪ್ರಾಣಿಯ ರಕ್ತ ಮಾಂಸ ಚರ್ಮ ನನಗೆ, ಉಳಿದದ್ದು ದೊಡ್ಡ ಪಾಲು ನಿನಗೆ. ಯಾವುದು ಉಳಿದದ್ದು ಉಂಟಲ್ವೇನಾ? ನಿನಗೆ ರಕ್ತ ರಕ್ತ ಮಾಂಸ ಮಾಂಸ ಚರ್ಮ ಚರ್ಮ ಎಲುಬು ನನಗೆ. ಎಲುಬು ಎಲ್ಲ ನಿನಗೆ. ರಕ್ತ ಮಾಂಸ ಚರ್ಮ ನನಗೆ, ಉಳಿದದ್ದೆಲ್ಲ ನಿನಗೆ. ಹೊಟ್ಟೆ ತುಂಬುವಂಥದ್ದೆಲ್ಲ ನಿನಗೆ. ಇಷ್ಟು ಕೆಲಸ ಮಾಡಿದ ನನಗೆ ಜಗಿದ ಪಾಲು ಸರಿ ಬೇಡವಾ? ನನ್ನ ಜಗಳ ಉಂಟು. ಬೇಡ, ಸಮ ಪಾಲು ನಾನು ಮಾಡ್ತೇನೆ. ಹೇಗೆ? ಈ ಪ್ರಾಣಿಯ ಈ ಪ್ರಾಣಿ ಒಂದು ಕೈ ಒಂದು ಕಾಲು ನಿನಗೆ, ನನಗೆ ಒಂದು ಕೈ ಒಂದು ಕಾಲು ನನಗೆ. ಅವಸರ ಮಾಡಬೇಡ, ಅವಸರ ಮಾಡಿದ್ರೆ ಕಷ್ಟ ಆದಿತ್ತು. ನಿನಗೇನು ಹೇಳುವುದ್ರಲ್ಲಿ ಎಷ್ಟು ಅವಸರ ಆಗಲ್ಲ. ಹಸು ತಮ್ಮ ಈಗ ಬೇಡ, ಒಂದು 3 ದಿವಸ ಕಳೀಲಿ. ಈಗ ಹೀಗೆ ಇದ್ದಾನೆ, ದಪ್ಪ ದಪ್ಪ ಆಗ್ತದೆ.
ಎನ್ನುವ ಹಾಗೆ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತ ಆಡಿದ್ದಾಳೆ. ಬರ್ಲಿ ನೋಡು ಇವು. ಮೆಚ್ಚಿದ ನಿಮ್ಮ ದಾಸಗೆ ಬಲುವಿನ ತೋಳು ನಮಗೆ ಅಚ್ಚರಿಯಾದ ನಾನು ಚಲಿಸುವೆ ಅಚ್ಚರಿಯಬಹುದು ಸಂಗರದಲ್ಲಿ ಮೆಚ್ಚಿದ ನಿಮ್ಮ ದಾಸಗೆ ಬಲುವಿನ ತೋಳು ನಮಗೆ ಮೆಚ್ಚಿದೆ ಮೆಚ್ಚಿದೆ ನೀನು ಸಾಯ್ಲಿಲ್ವೇ? ಇಲ್ಲಪ್ಪ, ಏನು ಸಾಯ್ಲಿಲ್ಲ? ನಿಮ್ಮನ್ನು ಮೆಚ್ಚಿದೆ. ನಿನಗೆ ಯಾರಾದ್ರೂ ತಿನ್ನುವುದಕ್ಕೆ ಕೊಟ್ರ? ಎಂತದ್ದು? ಮೆಚ್ಚಿದ್ಯಾಕೆ ನೀನು? ಹಾಗಲ್ಲ, ಮತ್ತೆ? ನಿಮ್ಮ ಹೆಚ್ಚಿನ ತೋಳ. ಎಲ್ಲಿಂಟು ನಮ್ಗೆ ಹೆಚ್ಚಿನ ತೋಳು? ತೋಳ ಎಲ್ಲಿಂಟು? ಎಲ್ಲಿಂಟು? ಇದ್ದ ತೋಳಿನ ಹೆಚ್ಚಿನ ಶೌರ್ಯಕ್ಕೆ ಮೆಚ್ಚಿದೆ. ಕ್ರಮಕ್ಕೆ. ಹೌದೌದು. ನಡೆದಂತಹ ಹೋರಾಟದಲ್ಲಿ ಏನಾಯ್ತು? ಏನಾಯ್ತು? 5,000 ನಷ್ಟ. ಹೋಗ್ಲಿ ಅಷ್ಟೇ. ತಲೆ ಬಿಸಿ ಮಾಡಬೇಡ. ಯಾಕೆ? ನಿನಗೆ ಧರ್ಮಕ್ಕೆ ಸಿಕ್ಕಿರ್ಬೇಕು. 5,000 ಕಟ್ಟು. ಹಾಗಲ್ಲ, ಮತ್ತೆ? 5,000 ವರ್ಷಗಳು ಕಳೆದು ಹೋಯ್ತು ಅಂತ. ದಿವಸ ಹೋದದ್ದೇ ಗೊತ್ತಾಗ್ತದೆ. 10,000 ವರ್ಷ ಯುದ್ಧ ಮಾಡು. ಬೇಡಪ್ಪ, ಬೇಡ, 5,000ದಲ್ಲೇ ಸಾಕು. ಏನಂತ ಗೊತ್ತಾಗಿದೆ. ನಡೆದಂತಹ ಹೋರಾಟದಲ್ಲಿ ಏನಾದ್ರೂ ನಿರ್ಣಯ ಆಗಬೇಕಾ ಬೇಡ? ಆಯ್ತಾ? ಆಯ್ತಲ್ಲ. ಏನಾಯ್ತು? ನಡೆದಂತಹ ಹೋರಾಟದಲ್ಲಿ ಗೆದ್ದವ ನಾನೇ. ನೀನು ಗೆದ್ದವನ? ನೀನು ಗೆದ್ದವನ? ನನಗೆ ಗೆದ್ದವನ? ಸೋತವ್ರು ನೀವೇ. ನಾವು ಸೋತವ್ರ? ಹಾಗೆ ಅಲ್ಲೂ ಬೇಡ ಇಲ್ಲೂ ಬೇಡ, ಮತ್ತೆ? ಉತ್ತರ ನಾನೇ ಹೇಳ್ತೇನೆ. ಹೇಳು. ಗೆದ್ದವರು ನೀವು, ಸೋತವ ನಾನು. ಏನು ಗೆದ್ದು ಬಂದದ್ದು? ಅಣ್ಣ ಸೋತವ ನಾನು, ಸೋತವ ಬೇಜಾರು ಮಾಡ್ಕೊಳ್ಬೇಕು, ಬೇಸರ ಮಾಡ್ಬೇಕು, ದುಃಖ ಸೋತವ ಮಾಡ್ಬೇಕು. ಹೇಗಿರ್ತಾರೆ? ನಿನ್ನನ್ನು ಸೊಂಟಕ್ಕೆ ಬಿಟ್ಟಿದ್ದೇನೆ. ಹೇಗೆ? ಆಯ್ತು. ನಾನು ಏನು? ಹೇಳಿಕೊಡುವಾಗ ಎಲ್ಲೆಲ್ಲೂ ನೋಡುದ? ನಾನು ನಿಮ್ಮಲ್ಲಿ ಯುದ್ಧ ಮಾಡಿ ಸೋತಿದ್ದೇನೆ, ನೀವು ಗೆದ್ದಿದ್ದೀರಿ, ನಾನು ಸೋತಿದ್ದೇನೆ. ಅದು ಯಾಕಪ್ಪ ನೀನು ಸೋತದ್ದು? ನೀನು ಸೋತದ್ದು. ನೀವು ಕೇಳಿದ್ದ ನೀನು ಹಾಗೆ ಹೇಳ್ಬೇಕು. ಹಾಗೆ ಸರಿ, ನೀವು ಗೆದ್ದವರು, ಅಯ್ಯೋ ನಾನು ಸೋತ. ಅಯ್ಯೋ, ನೀನು ತೋತದ್ದ? ಈಗ ಅಷ್ಟು ಪೆಟ್ಟು ಬಿದ್ರು ನಿನ್ನ ಅಲ್ಲೂ ಮತ್ತೆ ಮುಂದೆ ಬರ್ತಾರೆ. ಸೋತವ್ರು ನಗ್ತಾ ಇರ್ಬೇಕು, ಅಳ್ಬಾರ್ದು. ಅಳಬೇಕು. ಅದು ಏನೇ ಇರ್ಲಿ, ಈಗ ಗೆದ್ದಂತಹ ನಿಮಗೆ ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು ಕೇಳಿ. ಇವತ್ತು ಕೇಳಿದ್ರೆ ಖಂಡಿತ ಕೊಡ್ತೇನೆ. ತಲೆ ಕೆಟ್ಟವ. ಯುದ್ಧದಲ್ಲಿ ಗೆದ್ದವರು ನಾವು, ಸೋತವ ನೀನು. ಗೆದ್ದವರು ಸೋತವರಿಗೆ ಕೊಡುವ ಕ್ರಮ. ನಿನಗೆಂದು ಬೇಡುವ ಕಾಲ ಹತ್ತಿರ ಬಂದಿದೆ. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು. ಪಟಕ್ಕ. ವಿಶ್ವಾಸ ಬರಬೇಕು. ನಾವೇನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಸುಲಭ ಉಂಟು. ಎಂತದ್ದು? ನೀವಿಬ್ರು ಕರ ತಟ್ಟಬೇಕು. ಯಾರ ಕರ? ನೀವು ನಿಮ್ಮ ಕರ. ನಿನಗೆ ಅಭ್ಯಾಸ ಉಂಟು, ನಾವು ಅದಕ್ಕೆ ನಮಗೆ ಕರ ತಟ್ಟಿ ಈಗ ನಿಮಗೆ ಗೊತ್ತಿಲ್ವಾ? ನೀನು ಕರ ತಟ್ಟಿ ಅಭ್ಯಾಸ ಉಳ್ಳ ನನಗೆ ಗೊತ್ತುಂಟಲ್ಲ. ಹೇಳಿಕೊಡು. ಗೊತ್ತಿದ್ದವ ಹೇಳಿ ಖಂಡಿತ ಕೊಡ್ತೇನೆ. ನಾನು ಹೇಳಿದ್ದು ಹಾಗಲ್ಲ. ನನ್ನ ಕರದ ಮೇಲೆ ನಿಮ್ಮ ಕರವನ್ನು ಇರಿಸಿ ಭಾಷೆ ಕೊಡಿ. ಸಿಕ್ಕಿದಿರಿ ಕೈಗೊಳ್ಳರೆ ಸಿಕ್ಕಿದಿರಿ ಕೈಗೊಳ್ಳರೆ ಬಲು ಸುಲಿದವೋ ತಲೆ ನಿಮಗೆ ಬಲು ಸುಲಿದವೋ ತಲೆ ನಿಮಗೆ ತಕ್ಕುದಾದ ಸಿಕ್ಕಿದ ಇದರಿಂದ ತಕ್ಕುದಾದ ಸಿಕ್ಕಿದ ಇದರಿಂದ ತಕ್ಕದೋಡು ಮುಂದಕ್ಕೆ ಸಿಕ್ಕಿದಿರಿ ಕೈಗೊಳ್ಳರೆ ಬಸ ಬರೆಯುವವೋ ತಲೆ ನಿಮಗೆ ಸಿಕ್ಕಿದ್ರಿ ಎನ್ನ ಕೈಯೊಳಗೆ. ದೀರ್ಘದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಹೇಗೆ ನಾವು ಸಿಕ್ಕಿಕೊಳ್ಳುವುದು? ಅಯ್ಯೋ ಮೂರ್ಖ. ಯಾರ ಮೂರ್ಖ? ನೀನು ಹಾಗಾದ್ರೆ ಏನ? ಮೂರ್ಖ ಅಂದ್ರೆ ಹೊಗಳಿದ್ದು. ನೀನು ಮೂರ್ಖ ಅಂದ್ರೆ ಒಳ್ಳೆಯವ ಅಂತ ಅರ್ಥ. ಓ ಮೂರ್ಖ ಒಳ್ಳೆಯವ. ಅಲ್ಲ, ನಾನು ಒಳ್ಳೆಯ ಮೂರ್ಖ. ನೀನು ಮೂರ್ಖ. ನಾನು ಮೂರ್ಖ ಒಳ್ಳೆಯವ. ನಾವು ಹೊಸ ಶಬ್ದವನ್ನು ಬಳಸಬೇಕು. ಮೂರ್ಖ ಮೂರ್ಖ ಅಂತ ಹೇಳು. ಸರಿ, ಆಯ್ತು, ಮೂರ್ಖ ಮೂರ್ಖ ಆಯ್ತು. ಒಳ್ಳೆಯ ಮೂರ್ಖ. ನೀನು ನೀನು ಮೂರ್ಖ. ಅದ್ಯಾರು? ಎಂತದ್ದು ನಿಮ್ಮದು ಬದಿಯಲ್ಲಿ ಕುಚು 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 ಕುಚು? ಅವನಿಗೆ ಕೊಟ್ಟದ್ದು ಅವ ಜನ ಆಗ್ಬಹುದು. ಯಾರು ಕೊಟ್ಟದ್ದು? ನಾನು. ನೀನು ಕೊಟ್ಟದ್ದ? ನಿನ್ಗೆ ತಲೆ ಸಾರಿ ಉಂಟಾ? ಇದ್ದೆ ಅಲ್ವಾ ಕೊಟ್ಟದ್ದು? ತಲೆ ಸಾರಿ ಇದ್ರೆ ಹೀಗೆ ಮಾಡ್ತೀಯಾ? ಏನಾಯ್ತು? ನಿನ್ಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ಸಮಾನವಾಗಿ ಇಬ್ಬರಿಗೆ ಹಂಚಿಕೊಡ್ಬೇಡ್ವಾ? ಈಗ ಅವ ನನ್ನ ತಮ್ಮ, ಹೌದು. ಅವನಿಗೆ ಏನು ಕೊಟ್ಟದ್ದು? ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯವ. ಈಗ ಅವ ಮೂರ್ಖ ಅಂದ್ರೆ ನಾನು ಏನಲ್ವಾ? ಅಣ್ಣನಾದ ನೀನೊಂದು ಕಡಿಮೆ ಇರ್ಲಿಕ್ಕುಂಟಾ? ಮತ್ತೆ? ನೀನು ಶಾತ ಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. 100 ಪಾಲು. ಅವ ಬರೇ ಮೂರ್ಖ. ಓ ಬರೇ ಮೂರ್ಖ ತಮ್ಮನೇ. ಓ ಶತಮೂರ್ಖ ಅಣ್ಣ. ನಾವು ಎಷ್ಟು ಒಳ್ಳೆಯವರು. ನಾವು ಬಹಳ ಒಳ್ಳೆಯವರು.
ನಿಮ್ಮ ಜೊತೆ ಅಂದ್ರೆ ಜೊತೆ ಅಪೂರ್ವ ಹೀಗೆ ಜೋಡಿ. ಇರ್ಬೇಕು ಮಾತ್ರ ಅಪೂರ್ವ ಜೋಡಿ. ಮಕ್ಕಳೇ ಯಾರಿಗೆ? ಹಾಗಲ್ಲ ಮಾತಿಗೆ ಹೇಳಿದ್ದು, ನಾನು ಹೇಳಿದ್ದು ಹಾಗಲ್ಲ. ನನಗೆ ಭಾಷೆ ಕೊಟ್ಟಿದ್ದೀರಾ, ನನಗೆ ಬೇಕಾದದ್ದು ಬೇರೆ ಏನೂ ಅಲ್ಲ ಮಕ್ಕಳೇ, ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಲ್ಲ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಅನುರಾಗದಲ್ಲಿ ಮನದಿರಾವೆಂದರೆ ಅಯ್ಯೋ 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 ತಾನೆಂಬುವಂತ ಮಾನ ಅಯ್ಯಯ್ಯಪ್ಪ ಅಯ್ಯಯ್ಯ ಹೋಯ್ತಲ್ಲ ತಮ್ಮ ನಮ್ಮ ಹೋಯ್ತಲ್ಲ ಪ್ರಾಣ ಹೋಯ್ತು. ನಮ್ಮದು ಮುಗೀತಲ್ಲ ತಮ್ಮ ಹೌದಣ್ಣ. ನಮ್ಮದು ಮುಗಿದದಲ್ಲ ಆ, ಇವ ಬೇಕಂತಲೇ ಮುಗಿಸಿದ್ದು ನಮ್ಮನ್ನು ಮುಗಿಸಿದ್ರು. ಮಾತಾಡಿ ಮಾತಾಡಿ ಮೋಸ ಮಾಡಿಬಿಟ್ಟ ಪ್ರಾಣ ಬಿಟ್ಟ. ದೊಡ್ಡ ವಂಚಕ ಹೌದು. ಪ್ರಾಣ ಕೇಳುವುದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳಬಹುದಿತ್ತು ಹೌದು. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು ನಾನಾದ್ರೂ ಒಂದು 4 ದಿವಸ ಈ ನೀರಲ್ಲಿ ಬದುಕುತ್ತಿದ್ದೆ ತಮ್ಮ ಅಣ್ಣ, ಓ, ನಿನ್ನ ಬಗ್ಗೆ ನನಗೆ ಗೌರವ ಅಭಿಮಾನ ಇಲ್ಲವ. ಉಂಟು ನಾನು ನಿನ್ನ ನನ್ನ ಅಂತ ಕರೆಯಲಿಲ್ಲವ. ಕರ್ದಿದ್ದಿ ನನಗೆ ಒಂದು ಉಪಕಾರ ಮಾಡೋಣ. ಏನು ಮಾಡಲಿ ಅವನಿಗೆ ಕೊಟ್ಟ ಮಾತಿನಂತೆ ಹಾ. ದೊಡ್ಡವನ ಅಂತ ನೀನು ಹಾ. ದೊಡ್ಡ ಪ್ರಾಣ ಕೊಟ್ಟು ತಮ್ಮನ ಸಣ್ಣ ಪ್ರಾಣ ಉಳಿಸಣ್ಣ. ಇದು ಸಾಧ್ಯವೇ ಇಲ್ಲ ಎರಡು ಬೇಕು. ಎರಡಲ್ಲ 4 ಮಾತಾಡ್ಬೇಡ ನೀನು ತಮ್ಮ ಇವನ್ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ನಮಗೆ ಎಂತದಕ್ಕ ಇದು ಯಾಕೆ? ಬಾ ಇವನಿಗೆ ಸರಿಯಾದ ಬುದ್ಧಿ ನಾವು ಕಲಿಸಿ ತಮ್ಮ ಮುಂದೆ ಕಾಣುವುದು ನೀರು ಆ ಬದಿಯಲ್ಲಿ ನೀರು ಹಿಂದೆ ಕಾಣುವುದು ನೀರು ಸಾಕು ಕೊಡಿ ಕೊಡಿ ಕೊಡಿಯಲ್ಲ ಇಡೀ ಬೇಗ ಕೊಡಿ. ನಿಲ್ಲು ಹಾ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಹೊಡೆದು ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ವಿಶ್ವವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ತೇನೆ. ಶ್ರೀರಾಮ ಶಯನ ನಾರಾಯಣ ನೀರಜ ನಯನ ಶ್ರೀರಾಮ ಶಯನ ನಾರಾಯಣ ನೀರಜ ನಯನ ಜಯ 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 ಓ ಕ್ಷೀರಾರ್ಣ ಶಯನನೇ ನಾರಾಯಣನೇ ನೀರಜ ದಳ ನಯನನೇ ಘೋರ ದುರಿತವನ್ನು ಪರಿಹರಿಸುವವನೇ ಓ ಶ್ರೀಹರಿ ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿದ್ದ ಮೇಲೆ ನಾವ್ಯಾರು ನೀನ್ಯಾರು ಎಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ ನಾವು ಮಾಡಿದ್ದು ತಪ್ಪನ್ನು ಮನ್ನಿಸಿ ಉದ್ಧರಿಸು ಓ ನಾರಾಯಣ, ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡು ನಾವು ಎಲ್ಲ ತಪ್ಪನ್ನು ಮನ್ನಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ನಮ್ಮ ಉದ್ಧಾರ ಮಾಡುದು ಒಂದೇ ನಮ್ಮ ಮಧುರೆಯ ನಾಟಿಯ ಎನ್ನುವೆ ಮತತಿ ಕಠಿಣವದ ತನವೆಲ್ಲ ಇವನದರಲ್ಲೇ ಕೈಠಬರೆನ್ನುವೆ ಮುಂದೆ ನಿಮ್ಮಿಷ್ಟದಂತೆ ನಡೆದು ನನ್ನ ವಿಶ್ವ ವಿರಾಟ್ ಸ್ವರೂಪವನ್ನು
ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನು ಅರಿತಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಕಿಲ್ಮಿಷ ಒಂದು ನೀರಿಗೆ ಬಿದ್ದಾಗ ಕರಗಿ ನೀರಾಗಿ ಹೋಗಬೇಕಿತ್ತು, ಬದಲಾಗಿ ದೇಹ ಸ್ವರೂಪವನ್ನು ಪಡೆದಿದೆ ಅಂತಾದ್ರೆ ಯಾವುದೋ ಘನತರ ಕಾರ್ಯ ಆಗುವುದಕ್ಕಿದೆ ಎನ್ನುವುದೇ ಸತ್ಯ. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನ ಇಡಬೇಕಾದದ್ದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ, ಕಠಿಣವಾದ ತನು ಕರ್ಕಶವಾದ ಧ್ವನಿಯುಳ್ಳಂತಹ ನೀನೇ ಕೈಟಬ. ಏನು ಈ ಕೆಟ್ಟ ಬುದ್ಧಿ ಯಾಕೆ ಬಂತು, ಹೇಗೆ ಬಂತು ಹೇಳಿ ಮಕ್ಕಳೇ? ಇದಕ್ಕೂ ಕಾರಣ ಇದೆ. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳು ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ, ಮನದಾಸೆಯನ್ನು ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ಇರುವುದು ಒಂದೇ, ಹೇಗೆ ನಮ್ಮ ಹೆಸರು ನಿನ್ನ ಹೆಸರೊಂದಿಗೆ ಸಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮಧುಕೈಟವರೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸುವುದಕ್ಕೆ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ನೀಡಿ ಕತ್ತರಿಸುತ್ತೇನೆ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸದೆಡೆಗೆ ಸಾಗಿದ್ದಾನೆ. ನಾನು ಕೂಡ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಜನನಿಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಲ್ಲಿ ಮಾಲಿನಿಯೋ ವರದನುಜ ಪೀಠಿಯಲಿ ಮಾಲಿನಿಯೋ ವರದನುಜ ಪೀಠಿಯಲಿ ಮಾಲಿನಿಯೋ ಕನಗನ ಘನ ತಪವನು ಕನಗನ ಘನ ತಪವನು ಒನಗಾಡೆ ತಂದು ಮನದಿ ಯೋಚಿಸಿದಂತೆ ಒನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಮಾಲಿನಿಯೋ ಜನನಿಯೊಂದಿಯಲ್ಲಿ ಮಾಲಿನಿಯೋ ಹೊರತನು ಜಪಿಯಲ್ಲಿ ಮಾಲಿನಿಯೋ ನೀನೇ ರಕ್ಷಣೆ ಮಾಡು ತಂದೆ, ನೀನೇ ರಕ್ಷಣೆ ಮಾಡು. ಈ ಭವ್ಯವಾದಂತಹ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ. ಆ ಬಗ್ಗಿನ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು, ಭಾಗ್ಯವಂತಳು ಹೌದು. ಸಕಲ ಜೀವ ರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆದಂತಹ ಕಶ್ಯಪ ಬ್ರಹ್ಮರು. ಅವರ ಜ್ಯೇಷ್ಠ ಪತ್ನಿ ನವಿಯಾದಂತಹ ದಿತಿದೇವಿ, ಅವರ ದಾಂಪತ್ಯ ಇರುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಯನ್ನು ಬಂದು ಸೇರಿದೆ. ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕೆಂತಹ ನನ್ನಮ್ಮ ಇಂದು ಮಾತ್ರ ಹಾಗಲ್ಲ. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಸಾಗಿದೆ. ಅಮ್ಮನಲ್ಲಿ ಕೇಳಿಕೊಂಡೆ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ.
ಆಗ ಅಮ್ಮ ಮಾಡಿದಂತಹ ಮಾತೇನು ಗೊತ್ತಿ, ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ, ಅವರೆಲ್ಲರೂ ಸುರಲೋಕದ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂಥ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಪಡಿದಳಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನ ಆಳುವಂತಹ ಮಗನನ್ನು ವರವಾಗಿ ಪಡೆದುವ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದಿ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ, ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನನ್ನ ಸ್ವಲ್ಪ ಆಲೋಚನೆ ಮಾಡಬಾರದಿ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇವೆಲ್ಲವೂ ಜೊತೆಯಾಗಿ ಸೇರಿತು ಅಂತಾದ್ರೆ ಅದು ಸೌಂದರ್ಯ ನೆನೆಸಿಕೊಳ್ಳುವುದಂತೆ. ಸೌಂದರ್ಯವತಿದಂತಹ ನನ್ನನ್ನು ಇಳೆಯ ಕಾಮಕರು ಕಂಡರೋ ಅಂತಾದ್ರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಂಬ ಹಗೆಗಳಾಗಿ ಹರು ನಿಜವರಿತರೆ ತಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ನಾವ್ಯಾಕೆ ಚಿಂತಿಸುವುದು? ನಾವು ರಾಕ್ಷಸರಲ್ವಿ? ಅನಿಮಾದ್ಯ ಅಷ್ಟ ಸಿದ್ಧಿನೋ ಬಲ್ಲವರು. ಕಾಲಕ್ಕೆ ತಕ್ಕಂತಹ ವೇಷವನ್ನು ಧರಿಸಬಹುದು. ಯಾವ ವೇಷ ಆದಿತ್ತು? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳೆಯುತ್ತಲೊಂದು ಉಪಾಯ. ಅದೇನದು? ಮಹಿಷಿಗಳ ಹಿಂಡಲ್ವಿ? ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಂತೂ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾರಂತೆ. ಏನಾಗಿ ಹೋಯಿತು? ಈ ವನದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇದ್ದವ ಈ ಶುಭಾಶಕ ಒಂದೊಮ್ಮೆಲೆ ತಪಭಂಗ ಯಾರಿಂದ ಎಂಬುದಾಗಿ ದಿವ್ಯ ದೃಷ್ಟಿಯಲ್ಲಿ ನೋಡಿದರೆ ಅರಿತೆ ದ್ವಿತೀಯ ಮಗಳಾದ ಮಾಲಿನಿ ದುರಧೀರನಾಗಿರುವ ಮಗನನ್ನು ಪಡೆಯಲು ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಬರೋಣ? ಯಾಕೆ ನಾವು ಮಾಡುವ ತಪಸ್ಸು ಲೋಕದ ಕಲ್ಯಾಣಕ್ಕಾಗಿ ಇವಳು ಮಾಡಿದ್ದು ಲೋಕಕಂಟಕವಾಗಿದೆ. ಅದಕ್ಕಾಗಿ ಇವಳಿಗೆ ಸರಿಯಾದ ಬುದ್ಧಿಯನ್ನು ಗಳಿಸಬೇಕು. ಇವಳ ಉದರದಲ್ಲಿ ಹುಟ್ಟುವ ಮಗ ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ.
ಇನ್ನು ನಮಗೆ ಯೋಗ್ಯವಾದ ಸ್ಥಳ ಇದು ಅಲ್ಲ. ಬೇರೆ ಜಾಗವನ್ನು ಆರಾಸುತ್ತಾ ಹೋಗುತ್ತೇನೆ. ಮಗಳೇ ಮಾಲಿನಿ, ದಟ್ಟವಾದಂತಹ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ ಆ ಬ್ರಹ್ಮದೇವನ ಅಂತ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡ ಮಗಳೇ, ಮದೆಂಗಿತವನ್ನು ತಿಳಿಯಿತು ಈಡೇರಿಸಿ ಕೊಡುತ್ತೇನೆ. ಕರುಣಾಸಾಗರ ದೇವನೇ ಕರುಣ ಸಾಗರ ದೇವ ಪರಮೇಶ್ವರಿಯ ಕೇಳಬೇಕು ತಂದೆ. ಹರುಷದಿಂದಲೇ ಮನವಿರುವ ದುರಧೀರನ ಕರಳನ ಬಯಲಿ ಹೌದೇ? ವಿರಚಿಸಿದೆನು ಅರುಣ ಸಾಗರನಿಯೇ ಓ ಕರುಣಾಸಾಗರ ದೇವನೇ, ಮಾಲಿನಿ, ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಮ್ಮ. ಪ್ರತ್ಯಕ್ಷೀಕರಿಸಿಕೊಂಡಂತಹ ನಿನ್ನಲ್ಲಿ ಆ, ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ಆ. ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ಆ. ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತಟಸ್ತು ಮಗಳೇ. ಧನ್ಯಳಾದಿ ಆದರೆ ಈ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ತಂದೆ. ಆ. ನಾನಿನ್ನಲ್ಲಿ ಕೇಳಿದ ವರವನ್ನು ನಿಜ. ನನಗೆ ಶಾಪೋನಿತ್ತಿನ ತಂದೆ. ಆ. ಇದಕ್ಕಿಂತ ನನಗೆ ಸಾವನ್ನೊದಗಿಸುವುದಲ್ವೇ ನೀನು? ಮರುಗಬೇಡ ಮಾಲಿನಿ. ಮುನಿವರ ತಪ್ಪಲರಿಯದು ತರಳ ಮಧುಗಳು ಜನಿದರು ನಿರುದರುದಲ್ಲಿ ಮುಂದೆ ಧ್ರುವಪದ ಮೆರೆಯುವ ಕೈಗಳಲ್ಲಿ ಘನಘೌರದಿಂದಲೇ ಮರೆಯ ಮಾತನ್ನ ಮರೆಯ ಮಾ- ಮರೆಯ ಮಾತನ್ನು ಸಂಭವಿಸಿದನು ಮಾಲಿನಿಯ. ಮಗಳೇ ಮಾಲಿನಿ, ಬ್ರಹ್ಮದೇವ ದುಃಖಿಸಬೇಡ, ಕಣ್ಣೀರನ್ನು ತೋರಿಸಬೇಡ. ಮತ್ತೇನು ಮಾಡಲಿ? ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತನು ನೀನೆ. ನಾನೇ ಹೇಗೆ? ದಟ್ಟವಾದಂತಹ ಕಾಡನ್ನು ಸೇರಿಕೊಂಡಂತ ನೀನು ಆ. ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದುವರೆದಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ಆ. ತನ್ನ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ. ಖಂಡಿತವಾಗಿ ತಪ್ಪಲ್ಲ ಮಗನೇ. ಆ. ಈ ಕಾಡಲ್ಲಿ ಭಾರ್ಗವ ಶಿಷ್ಯನಾದಂತಹ ಸ್ವಪಾರ್ಶಕ ಕೂಡ ತಪಸ್ಸನ್ನು ಮಾಡ್ತಾ ಇದ್ದ. ಹೌದೇ? ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಡಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ? ನಿನ್ನ ಹುದದಲ್ಲಿ ಹುಟ್ಟುವ ಮಗು ಮಹಿಷನಾಗಿರ್ತಾನೆಂದು ತಂದೆ, ಆ. ಈ ಶಾಪಕ್ಕೆ ಪರಿಮಾರ್ಜನೆ ಮಲಿಲು ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಆ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ಏನದು? ನಾನು ಕೊಟ್ಟಿರುವಂತಹ ಶಾಪವು ಆ. 3 ಮೂರ್ತಿಗಳಿಂದಲೂ ಪರಿಮಾರ್ಜನಾಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಆ. ಹುಟ್ಟುವ ಮಗು ಕೋಣ ಹಾಕಿದ್ರು ಕೂಡ ಜನನಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ 3 ಲೋಕದಲ್ಲಿ ವಿಜಯದ ಪದಕ್ಕೆ ನೀಡುತ್ತಾನೆ. ನಿನಗೆ ಶುಭವಾಗಲಿ. ಧನ್ಯಳಾದಿ ಧನ್ಯಳಾದಿ. ಕನಕ ಗರ್ಭದ ದೇವವನ್ನು ಕೊಂಡು ಮಾಡಿ ಘನಹರ್ಷವನ್ನೇ ತಾಳಾಡು. ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ
ತನ್ನಯ ಗುಣಯಲ್ಲವಕ್ಕೆಂದು ಕಳುಹುಟ ಹರುಷದಿ ಮುಂದಿರುತ್ತಿರನು. ಜೈ ನಮೋ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಂತೆ. ಅಂತೆ ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದಂತಹ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ಮಾತನ್ನು ಆಲಿಸಿದಂತಹ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳು ಸುಖ ದಾಂಪತ್ಯದ ಫಲರೂಪವಾಗಿ ಮಗನೋರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಏನು ಮಾಡೋಣ ಹೇಳಿ, ಸಂತೋಷವೆನ್ನುವುದು ಬಹುಕಾಲ ನಮ್ಮ ಬಳಿಯಲ್ಲಿ ಇರುವುದಕ್ಕೆ ಸಾಧ್ಯವುಂಟು? ಖಂಡಿತವಾಗಿಯೂ ಇಲ್ಲ. ಹಾಗೆಂದು ದುಃಖವೆನ್ನುವುದು ಹಾಗಲ್ಲ, ನಾವಿದ್ದಲ್ಲಿಗೂ ಬರುವುದಕ್ಕೂ ಸಾಧ್ಯವುಂಟು. ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ? ಈ ಹಿಂದಕ್ಕಾದರೂ ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗುವಾಗ ನನ್ನ ಕನಸು ಕನಸಾಗಿಯೇ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಪವಿತ್ರವಾದಂತಹ ಪಾದವನ್ನು ವಂದಿಸಿಕೊಳ್ಳುತ್ತಾ ಎದ್ದೇಳು, ಶುಭವಾಗಲಿ. ಮಗಳಾದಂತಹ ಮಾಲಿನಿ ಮದುವೆಯನ್ನು ನೋಡಿ ಸಂತೋಷದಿಂದ ಇರಬೇಕಿತ್ತು ಅಲ್ಲ. ಮೊಮ್ಮಗನೆತ್ತಿ ಆಡಿಸಿ ಕಾಲ ಕಳೆಯುವುದನ್ನು ಬಿಟ್ಟು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಯಾಕೆ? ಕಂದ, ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಯ, ಇರುವುದಕ್ಕೆ ಶೋಣಿತಾಪುರ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಎಲ್ಲ ಇದ್ದು ಏನು ಪ್ರಯೋಜನ ಕಂದ? ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕಲ್ಲ. ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದೇ ತಪ್ಪೇ ಹೇಳು? ಖಂಡಿತವಾಗಿಯೂ ತಪ್ಪಲ್ಲ. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ ಎಂದಾದರೆ ಇದ್ದಾನಲ್ಲ ಸುರಪ್ಪ, ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಅಳಿಯನಾದರೂ ಕೂಡ ಮಗನ ರೂಪದಿ ಬಂದು ಮನದ ಇಂಗಿತವನ್ನು ಅರ್ಥೈಸಿಕೊಂಡೇಯಲ್ಲ. ಮನಸ್ಸಿನಲ್ಲಿ ಇದ್ದಂತಹ ದುಃಖವೆಲ್ಲವೂ ದೂರವಾಗಿ ಸಂತೋಷವೆನ್ನುವುದು ಇಮ್ಮಡಿಗೊಳ್ಳುತ್ತಾ ಉಂಟು. ನನ್ನ ಆಸೆ ಈಡೇರಬೇಕೆಂದಿದ್ದರೆ 4 ಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋಗದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಒಂದು ಆಶೀರ್ವಾದ ನನಗೆ ಮಾಡಿ. ಈಗಿಂದಿಗೆಲ್ಲ ನಡೀತೇನೆ, ಆಶೀರ್ವಾದ ಮಾಡಿ. ಹೋಗ ಮಗನೇ, ಶುಭವಾಗಲಿ. ಒಬ್ಬೊಬ್ಬರು ಓಡುವ ಚಂದ ನೋಡಿ. ನಮಗೆ ಬೇಕಾದದ್ದು ಸುರಗದ್ದಿಗೆ ಬರಿದಾಗಿದೆ. ಮೊಳಗಳಿ ಜಯಘೋಷ, ಮೊಳಗಳಿ ವಾದ್ಯಘೋಷ, ಸುರಗದ್ದಿಗೆ ನಿಲ್ತೇನೆ.
ದೊಡ್ಡ ಹಕ್ಕಿ ದೇವತೆಗಳನ್ನೆಲ್ಲ ಬಡಿದೋಡಿಸಿ ಸುರಗತ್ತಿಗೆ ಹೇಳಿದಂತ ಸಂದರ್ಭ ಎಲ್ಲರೂ ಸಂತೋಷದಿಂದ ಇದ್ರು. ಆ ಸಂದರ್ಭಕ್ಕೆ ಮೇಲಿನಿಂದ ಹಾರಿಕೊಂಡು ಬಂದೆ. ಎಲ್ಲ ಕೇವಲ ಹಾರಿಕೊಂಡು ಬಂದದ್ದು ಮಾತ್ರವಲ್ಲ, ಎನ್ನದಾದಂತ ರೆಕ್ಕೆಯನ್ನು ಬಡಿದೆಪ್ಪಿಸಿದೆಯ. ದೂರ್ತ ನೀನು ಬಂದವ ಯಾರು, ಹೆಸರೇನು, ಯಾರ ಪಕ್ಷ, ಹಗೆತನ ಏನು? ನಿನ್ನದಂತಹ ಪಾತಾಳ ಲೋಕವನ್ನು ತೊರೆದು ಸುರಲೋಕವನ್ನು ಪ್ರವೇಶಿಸಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠದ ಮೇಲೆ ಏರಿ ಕುಳಿತೆಯ. ನಿಜ. ಏರಿ ಕುಳಿತ ಮಾತ್ರಕ್ಕೆ ಪೀಠ ನಿನಗೆ ಶಾಶ್ವತವಲ್ಲ. ನಿನ್ನನ್ನು ಪೀಠದಿಂದ ಇಳಿಸಿ ಪುನರಪ್ಪಿ ಸುರಪಾಲನಿಗೆ ಒಪ್ಪಿಸುತ್ತೇನೆ. ನಾನು ಬೇರೆ ಯಾರು ಅಲ್ಲ, ಅವನ ಪಕ್ಷ ವಹಿಸಿಕೊಂಡು ಬಂದಂತ ಯಕ್ಷರಾಜ ಪಿಂಗಳಾಕ್ಷ. ಮರಣ ಬಂದರೆ ಯಕ್ಷನಿಂದ ನಿನ್ನ ದಾರಿ ನಿರೀಕ್ಷೆಯಲ್ಲಿದ್ದೆ. ನಿನ್ನ ರೆಕ್ಕೆ
ಬಂದಿದ್ದೇನೆ. ಓಹೋ. ನನ್ನ ರೆಕ್ಕೆಯಿಂದ ಬಡಿದು ಕೊಲ್ಲುವಾಗ ನಿನ್ನನ್ನು ಕಾಪಾಡುವುದಕ್ಕೆ ಯಾರು ಬರ್ತಾರೆ ಬಾ ನೋಡು. ಸುರಪೀಠವನ್ನು ಸುರಪಾಲನಿಗೆ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರ ನಮ್ಮವರಿಗೆ ತಿಳಿಸಬೇಕು. ಕಪಾಳಕ್ಕೆ ಬರೆಸಿರಿ ಕೆಟ್ಟವರಿ. ಕಪಾಳ ಹೊಡೆಯುವುದು ಯಾತರ ಕುಡಿಯುವುದು ಗರಟೆಯಲ್ಲಿ ಮತ್ತೆ ನಿನ್ನ ಕೆನ್ನೆಗೆ ಬರೆಸಿರು. ಒಂದು ಮಹಾರಾಣಿಯಲ್ಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಒಂದು ಪ್ರಜ್ಞೆಲ್ವೇನು ಉಂಟು. ನೀನು ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ ಅಲ್ಲಿ ಒಂದು ಕೆಲಸ ಇತ್ತ. ಎಂತದ್ದು ದೋಣಿಯಿಂದ ವಾಹನಕ್ಕೆ ಹೊಯ್ಗೆ ತುಂಬಿಸುವುದ? ಮತ್ತೆ ಎಂತದ್ದು? ನಾವು ಮೇಲಿನ ಲೋಕಕ್ಕೆ ಹೋದುದು. ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು ಹೇಳ್ತೀರಾ? ಅಲ್ಲಿಗೆ ನಾವು ಹೋದ ಕೂಡಲೇ ಬಂದಿರಲ್ಲ. ಯಾರು? ಹೇಳ್ಕೊಳ್ಳ
ದೇವರುಗಳೆಲ್ಲ ಬಂದ್ರು. ಯಾರೆಲ್ಲ ಬಂದವರು? ಮೊದಲು ಬಂದವ ಅಕ್ಕಿನಿ ಅಕ್ಕಿನಿ. ಅದ್ಯಾರು? ಜಗಮಗನೇ ಓ ಹೀಗೆ ಬರ್ತಾನೆಲ್ಲ. ಹಾ, ಶಾಲು ಶಾಲು. ಓ ಹಾಗೆ. ಮೊದಲು ಬಂದವ ಅಗ್ನಿ. ಅವನೇ ಹಾ. ನಮ್ಮ ರಾಯರು ತೆಗೆದು ಬಂದವರನ್ನ ಎತ್ತರ ಬಿಟ್ರು. ನಮ್ಮವರು ವರುಣಾಸ್ತ್ರವನ್ನು ಪ್ರಯೋಗಿಸಿದ್ರು. ಹ್ಮ್. ಆಮೇಲೆ ಏನಾಯ್ತು? ಅಗ್ನಿ ಜೋಯ್ಕ. ಬಂದಂತ ಅಗ್ನಿ ಹಿಂದೆ ಹೊಡೆಯುವ ಹಾ. ಹೋಗ್ಲೆ ಚವ ಪಾಪಿ. ಆಮೇಲೆ ವಾಯು ಬಂದ. ಹೇಗೆ ಬಂದ? ಅವನು ಬಸ್ಸಿನಲ್ಲಿ ಇಲ್ಲಿಗೋ ಅವನು ಬರ ಆ? ಬಸ್. ಆ ವಾಯು ಬರುದು ಬಸ್ಸಿನಲ್ಲಿ. ಆ, ಯಾವ ಶೈ. ಬೇಗ ಹಾಗಿದ್ದ. ಯಾವ ಬೇಕಾದರೆ ನಮ್ಮ ರಾಯರನ್ನು ಬಿಡ್ತಾರ. ನಮ್ಮವರು ಬಿಡ್ತಾರ. ತೆಗೆದು ಒಂದು ಪರ್ವತಾಸ್ತ್ರ ಅಡ್ಡ ಬಿಟ್ರು. ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ಏನಾಯ್ತು? ವಾಯು ಶೈ ಆ, ಶೈ ಏನಾಯ್ತು? ಶೈ. ನಿನಗೆ ನೀರು ಬೇಕೇನು? ನೀರು ಮಾತ್ರ ಬೇರೆ ಬೇರೆ ಏನು ಸಿಗ್ಲಿಕ್ಕಿಲ್ಲ. ಹಾಗಲ್ಲಮ್ಮ. ಆ, ಅವನು ಶೈ ಶೈ ಆ. ಚಂಕ್ ಚೈ. ವಾಯು ಸಂಬಂಧವೇ ಸುತ್ತಿಲ್ಲದ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ನೀನೊಂದು ಕೆಲಸವನ್ನು ಮಾಡಬೇಕಿತ್ತು. ನಮ್ಮವರಿಗೆ ಹೋಗಿ ಒಂದು ಸೂಚನೆ ಕೊಡಬೇಕಿತ್ತು. ಚಿಕ್ಕ ಹೇಸಿಗೆ ಆ, ಓಡಿದವರ ಸುದ್ದಿ ನಮಗೆ. ಅದು ಹೌದು. ಓಡಿ ಹೋದ ಸುದ್ದಿ ನಮಗೆ ಬೇಡ. ಹೋಗ್ಲಿ ಅಜ್ಜ. ಆಮೇಲೆ ಸೂರಪ್ಪ ಬಂದ. ಅವರ ಒಡೆಯ ಸುರಪಾಲ ಅವನೇ. ಏನಂತಿ? ಉಚ್ಚರಾಯುಧ ಏರಿ ಐರಾವತ ಕೈಯಲ್ಲಿ ಗಿರ್ 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 ತಿರುಗಿಸಿಕೊಂಡ. ಎಲ್ಲಿಯಾದ್ರೂ ಸಾಧ್ಯ ಉಂಟೇನು? ಅವನ ಹಾಗೆ ಬರೋದಲ್ಲ. ಅದು ಹಾಗಲ್ವೋ? ಮತ್ತೆ? ಐರಾವತನ್ನು ಏರಿಕೊಂಡು ವಜ್ರಾಯುಧನ ಕಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ ಆಚೆ ಆಯ್ತು. ಆಚೆ ಆಯ್ತು. ಸರಿ ಮಾಡಿಕೊಳ್ಳಿ ಅಮ್ಮ ಆಯ್ತು. ಒಂದು ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಕಾಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ದೇವತೆಗಳು ಸೋತು ಓಡಿ ಹೋದ್ರ? ಓಡಿದ್ರು. ಅಪ್ಪ, ನಮ್ಮ ರಾಯರು ಸ್ಮಶಾನ ಏರಿದ್ರಮ್ಮ. ಏಯ್ ಭಾಷೆ ಕಟ್ಟವನೇ. ನಮ್ಮವರು ಏರಿಕೊಂಡದಲ್ಲಿಯ ಸಿಂಹಾಸನ ಶಿವನಿಷ್ಠರು ಸಿಂಹವಿಷ್ಟರ ಏರಿದ ಕೂಡಲೇ ಅಲ್ಲಿಗೆ ಬಂದಿರಲ್ಲ. ಯಾರು? ಆಫೀಸರ್ ಅಲ್ಲ ಆಫೀಸರು. ಇದ್ದದ್ದು? ಅಲ್ಲಿ ಕುಣಿತಾರೆ ನೋಡಿ ಆಫೀಸರು. ಆ ಅಪ್ಸರ ಸ್ತ್ರೀಯರು ಅವರೇ ಯಾರಿಲ್ಲ? ದಂಬೆ ರಂಬೆ, ಒಂದು ಪತಿ ಊರ್ವಶಿ, ಮೇನದ ಪತಿ ಮೇನಕಿ, ಒಂದು ದೋಷೆ ಮಂಜುಘೋಷಿ, ತಿಲಕನ ಮನೆ ತಿಲೋತ್ತಮಿ. ಇತ ಗುರ್ತೈತ ಚಾರ್ಜ ಮುಜಿಗಾಸ್ತ ಯಾರಿಗೆ ಹೇಳಿದ್ರು ನೀನು? ಅವರ ಹೆಸರು ಹೇಗೆ? ಇತ ಗುರ್ತೈತ ಅದು ಗುತ್ತಾಚಿ, ಚಾರ್ಜ ಚಾರುವತ್ತಲೆ. ಮುಜಿಗಾಸ್ತ. ಏಯ್, ಅದು ಪುಂಜಿ ಕಸ್ತಲೆ. ಎಷ್ಟು ಒಳ್ಳೆ ಹೆಸರವರ್ದೆಲ್ಲ. ನನಗೆ ಬರಬೇಕ ಕರ್ಮ. ನಿನ್ನ ಬಾಯಲ್ಲಿ ಬರುವುದೇ ಬೇಡ. ಎಡಬಲದಿಂದ ನಿಂತು ಹೋದ ನೃತ್ಯ ಮಾಡಿದ್ರಮ್ಮ. ನಾಟ್ಯ ವೈಭವಿದ್ದಲ್ಲಿ ನನ್ನ ವೈಭೋಗ ಸುನಾಗಲಿಲ್ವ ಈಗ? ಅದು ಬೇಕಲ್ವೇನು? ಬೇಕು ಅಂತ ನಾನು ಕಲೀಲಿಲ್ವ? ನೀನು ಅಭ್ಯಾಸ ಮಾಡಿದ್ಯಾ? ಒಂದು ಬೈತಾಳ ಹೀಗೆ. ಅದು ಹೀಗೆ ಆ, ತಂಗದಿನ ಕೊರಸೆ ತಂಗದಿನ ಇದೆಲ್ಲ ಯಾವ ಬಾಯ್ತಾಳವು? ಅಂದ್ರೆ ಒಡೆದ ತನ್ನ ದಿನ ತದಿನಕ್ಕೆ ತಾಗಿಕೊಂಡ ಆ, ಅಯ್ಯೋ, ನೀನೀಗ ಅಳುದು ಹೇಗೆ? ನೀನೀಗ ನನಗೆ ಬರ್ತದಲ್ಲ ಯಾವ? ಅಳು. ಅಳುವಂತಹ ಪ್ರಮೇಯಂದ್ರು ಬೇಕಲ್ವಾ? ಈ ಅವಸ್ಥೆಗಳನ್ನು ನೋಡಿ ಅವಸ್ಥೆಯ ಮತ್ತೆಂತ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಹೌದು. ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರ ಅಲ್ವೇನು? ಅದಕ್ಕೆ ಅಳಬಾರ್ದು ನೀನು. ಮತ್ತೆ ನಗು ನಗುತ್ತಲೇ ಹೇಳಬೇಕು. ನಾನು ಅಳಬಾರ್ದು? ಆಹಾ. ನಗುತ್ತಾ ಹೇಳ್ಬೇಕು. ಆ, ಹೀಗೆ. ಕೂಡಲಿಗೆ ಒಬ್ಬ ಬಂದ ನಮ್ಮ ಯಾರು? ಅದು ಒಂದು ಪಕ್ಷಿ. ಎಂತದು? ಪಕ್ಷಿ ಪಕ್ಷಿ. ಆ, ಯಕ್ಷಿಲ್ಲ ಅಂತ ಯಕ್ಷನಂತಿ. ಅವರ ರಾಜ ಪಿಂಗಳಿದ್ದ. ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿರಬಹುದು. ಅವನೇ ಅವನೆಯ ರಾಯರಾತ್ರಿ ಅಂತ ಹೇಳಿ ಏನು? ನಾನು ನಿನ್ನ ಬಹಳ ದೊಡ್ಡ ಹಾ. ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದಾಗಿ ನೀನು ದೊಡ್ಡ ಹುಡುಗಿ ಏ, ಕುಳಿತಿರ್ಪಿ. ಮರ್ಯಾದೆಯಲ್ಲಿ ಹೇಳ್ತಾನೆ. ಏನು? ನೀನೇ ಇಳಿತೀಯ ಅಲ್ಲ ನಾನೇ ಒಮ್ಮೆ ಎಳಿಬೇಕು. ಬಾರಿಸಿ ನೋಡಿ ಈಗ. ನಾನು ಭಾಷೆಗಟ್ಟ ಮತ್ತೆ ಭಾಷೆಗಟ್ಟವನೇ. ಹಾ. ಓ. ಅಷ್ಟು ಹೇಳಿದ್ದೆ ತಾನು. ಆ, ನಮ್ಮ ರಾಯರಿಗೆ ಸಿಟ್ಟು ಬಂದು ಮತ್ತೆ ಸಿಟ್ಟು ಬಾರದಿ. ಯಕ್ಷನ ಕೆಂಪುಗೆ ಎದ್ದು ನಿಲ್ಲಲಿದ್ದ. ಎತ್ತದ ಹೀಗೆಲ್ಲ ಬಿಟ್ಟುಕೊಂಡು ಇಷ್ಟು ಮಂದಿ ಇದ್ದಾರೆ. ಒಬ್ಬರಾದರೂ ಕೈಗೊಳ್ಳಿಕ್ಕೆ ಬರ್ತಾರೆ. ನಿನ್ನ ಹತ್ತಿರಕ್ಕೆ ಯಾರೂ ಬರ್ಲಿಕ್ಕೆ ಇಲ್ಲ. ಅದೇನೋ ಅಷ್ಟು ವಾಸನೆ ಬರ್ತಾರೆ. ನಿನ್ನ ಮುಖೆಲ್ಲ ಹಾಗುಂಟು ಪುಣ್ಯಾತ್ಮ. ಹೌದಾ? ಅದರಲ್ಲಿ ಬಾಯಿ ಯಾವುದು, ಮೂಗು ಯಾವುದು, ಕಣ್ಣು ಯಾವುದು, ಯಾವುದು ಗೊತ್ತಾಗುದಿಲ್ಲ. ಅದು ಮೇಲಿನ ಮಾತ್ರ ಹಾ. ಒಳಗೆ ಸರಿ ಉಂಟು. ಸರಿ ಉಂಟ? ಏ, ಅಮ್ಮ ಓ. ಅದು ನಾನು ನಮ್ಮ ರಾಯರು
ಎಷ್ಟು ಮಾಡಿ ಇದನ್ನು ತೋರಿಸಲಿಕ್ಕೆ ಹೋದದ್ದು ನಾನು ಬಿಟ್ಟ ನೀನ್ ತೋರಿಸದ ಬೇಡ ಇಲ್ಲಿ. ಬೇಡವಾ ನಿನ್ನ ಮಾತು ಸಾಕು. ಆಮ ಅದನ್ನು ತಕೊಂಡು ಯಕ್ಷ ರೆಕ್ಕೆಯಲ್ಲಿ ಹೊಸ ಏನು ಮಾಡಿಸಿ ಬಿಟ್ಟ ಆ ಯಕ್ಷ ನಮ್ಮವರಿಗೆ ಬಾರಿಸಿ ಬಿಟ್ಟ. ಮಾಡಿಸಿ ಬಿಟ್ಟ ನಮ್ಮವರು ಸುಮ್ಮನಿದ್ರೇನು? ಸುಮ್ಮನೆ ಇರಲಿಲ್ಲ ರಯ್ಯ 3 ಸುತ್ತು ತಿರುಗಿ ಬಿಟ್ಟ ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೀನಿ ನಾನು ನೀನು ಬಿಡ್ತೀಯ? ಆ, ಯಕ್ಷ ಹಾರಾಡ್ತಾನೆ ಆ, ಉದಾಲಂಗಕ್ಕೆ ಹೋಗಿ ಉದಾಲಂಗಕ್ಕೆ ಎಲ್ಲಿಗೆ? ಉದಾಲಂಗ ಅದು ಹಾಗಲ್ವ, ಯುದ್ಧರಂಗಕ್ಕೆ ಹೋಗಿ ಶಾವ ಅಂತ ನನಗೆ ಅವರಿಗೆ ಹೇಳಿದ್ರು ಏನು? ಇವತ್ತು ಬೇಡವರೇ ನಾಳೆ ನೋಡುವ ನೀನು ಪ್ರೋತ್ಸಾಹ ಮಾಡ್ಬೇಕಿತ್ತು. ಎಷ್ಟು ಪ್ರೋತ್ಸಾಹಿಸಿದರು ಅವರೆಲ್ಲಿಗೆ ಹೇಳುವುದು ಏನಾಯ್ತು ಅವರಿಗೆ? ಇಷ್ಟೊತ್ತು ಹೊರಗೆ ಬೀಳಲಿಲ್ಲ ಯಾವುದು? ನಾಲಿಗೆ ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ ಅವರಿಗೆ ಬೇರೇನಾಗ್ಲಿಕ್ಕಿಲ್ಲ ನಮ್ಮವರಿಗೆ. ಒಂದಿಷ್ಟು ರಕ್ತ ಕಾರಿ ನಮ್ಮ ರಾಯರು ರಾಯರು? ಸತ್ತೇ ಹೋಗಿದ್ದಾರೆ. ಅಯ್ಯೋ ಅಯ್ಯೋ, ಶಿವನೇ 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 ಪತಿಯನೇ ಮಡಿಗೆಯಲ್ಲ ನೀ ಪರನೇ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ತುರಿದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿನ ಧರ್ಮವಾಯಿತು ನನಗೆ. ನಮ್ಮರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರನ ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ನಮ್ಮರು ಭಾರತ ಲೋಕವನ್ನೇ ಸೇರಿಕೊಂಡರು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಭಾಗ್ಯದ ನನ್ನ ವಂಚಿತಳಾದೆ. ನನಗೆ ಯಾಕೆಂದು ಬದುಕು? ಯಾರಿಗಾಗಿ ಬದುಕಲಿ ನಾನು? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯ್ತೇನೆ. ಸುಮ್ಮನೆ ಸತ್ತವರವರ ಸಮರ ಏನು ಮಾಡಲಿ ನಾನು? ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಗತ್ತರೆ ಸತ್ತರು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ ಕುರುಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದಾವಿ ದೀಕ್ಷಿತರು ಯಾರು?
ನನಗಿದ್ತಹ ವೈದ್ಯವ್ಯ ದೀಕ್ಷಿತರು ಯಾರು 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 ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ, ಸಂಬಂಧದಲ್ಲಿ ನೋಡಬೇಕಂತಾದ್ರೆ ನಿಮಗೆ ನಾನು ತಂಗಿಯಾಗಬೇಕು. ಅಂತಹ ತಂಗಿಯ ಬಾಳನ್ನು ನೀವು ನಾಶಗೊಳಿಸಿದ್ದೀರಿ. ಹಾಗಂತ ಹೇಳಿ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಈ ಮಾಲಿನಿ. ನಿಮಗೆ ತಕ್ಕದಂತಹ ಶಾಸ್ತ್ರ ಮಾಡದಿದ್ದಲ್ಲಿ ದಿಟ್ಟಿಸುತ್ತಿ ಮಾಲಿನ್ಯನಲ್ಲ. ಹಾಗಾದರೆ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗೆ ಯಾರು ಯಾಕೆ ಬೇಕು? ನನಗಿದ್ದರೆ ಮಗ ಮಹೇಶ, ಆದರನೆ ಕರೆಸಿ ಸಮಸ್ತ ವಿಚಾರಣೆ ವಿತರಿಸಿ ನಿಮಗೊಂದು ಗತಿಯನ್ನು ಕಾಣಿಸಿದಿರಂತೆ. ತಡ ಮಾಡು ಸರಿಯಲ್ಲ. ಈ ಕೂಡಲೇ ಮಗನಾದಂತಹ ಮಹೇಶಾಕಿನನ್ನು ಕೂಗಿ ಕರೀತಿರಂತೆ. ಮಗನೇ ಮಹೇಶ, ವಾಕಂದ. ಮಗನೇ ಮಹೇಶ, ವಾಕುಮಾರ. ಮಗನೇ ಮಹೇಶ, ವಾ, ವಾ, ವಾ.
ಇಂತಹ ಸ್ಥಿತಿಯಲ್ಲಿ ಇಷ್ಟರವರೆಗೆ ನಿನ್ನ ಮಗ ನಿನ್ನನ್ನು ಕಂಡವನಲ್ಲ. ಯಾಕಮ್ಮ ಹೇಳಿದಲ್ಲ ಮಾತೆಯಾದಂತಹ ನನಗೂ ಕಷ್ಟವೇ. ರಕ್ಕಸರೆಲ್ಲ ಕಕ್ಕ ಬೆಕ್ಕಿಯಾಗಿ ಬೆಕ್ಕಸವರಗಾಗಿ ಏಕ ದೃಷ್ಟಿಯಿಂದ ನೋಡುವಂತಹ ಉದ್ದೇಶ ನಮ್ಮ ಅಮ್ಮನಿಗೆ ಕಷ್ಟ ಬಂದಿದೆ ಎನ್ನುವ ಹಾಗೆ. ಯಾರಮ್ಮ ಕಷ್ಟ ನೀಡಿದವರು, ಯಾರಮ್ಮ ನಿನ್ನನ್ನು ಅಳುವಂತೆ ಮಾಡಿದವರು? ಹರಿಯ ಶಂಕರನ ಸರಸಿ ಜಾತವನು ಸಮರ್ಥನಾಗಿರುವಂತಹ ತಳಮೈಶಾಲಿರುವಾಗ ಅಳಬೇಕಾದಂತಹ ಸ್ಥಿತಿ ನಿಮ್ಮದಲ್ಲ. ಏನು ನಡೆಯಿತು?
ಏನಾದ್ರೆ ನಮಗೆ ಒದಗಿದಂತಹ ಕಷ್ಟದಲ್ಲಿ ಹೇಗೆ ಬಿತ್ತರಿಸಲಿ? ಯಾಕಮ್ಮ ಆಲೋಚನೆ? ಮಗ, ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದು? ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇರಿನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದುರದಲ್ಲಿ ಸುರಪ್ರಮುಖರೆಲ್ಲ ಸೋಲಿಸಿ ಅಲ್ಲಿಯ ಸುರ ಗದ್ದುಗೆಗೆ ಏರಿಕೊಂಡರೆ ಈಗ ಕುಳಿತಾಗ ಇದಕ್ಕಿಂತ ಸಂತೋಷವಾದಂತಹ ವಿಷಯ ಇನ್ನಾವುದು. 3 ಲಾಖದ ಸಮ್ರಾಟನಯ್ಯ, ಸಾಮ್ರಾಜ್ಯ ನೀನು. ಮಗ, ನಮ್ಮ ಪಾಲಿಗೆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಸೋತಂತಹ ಸುಮ್ಮನಸರು ಸುಮ್ಮನೆಲ್ಲಿಲ್ಲ ಮಗನೇ. ಮೋಸದಿಂದ ನನ್ನನ್ನ ಕೊಲ್ಲಿಸಿದ ಮಗನೇ. ಸಿಟಿಲಾಘಾತದ ನುಡಿಗಳನ್ನಾಡಿದೆ. 3 ಲೋಕಾಧೀಶನಾಗಿ ಮೆರೆಯುತ್ತಿದ್ದಂತಹ ನನ್ನ ಅಳಿವು. ಇನ್ನು ಮುಂದೆ ನಾವು ಅನಾಥರೇ. ನಮ್ಮ ಜನನಿಯ ನಮ್ಮನ್ನು ಇಂತಹ ಸ್ಥಿತಿಗೆ ತಳ್ಳಿದಂತಹ ದೇವತೆಗಳಿಗೆ ಒಂದು ಗತಿ ಕಾಣಿಸಲೇಬೇಕು. ನಮ್ಮನ್ನು ಕಳುಹಿದೆ ಅವರಾದರೆ ತ್ರಿನೇತ್ರನವರ ಮೇಲೆ ಗರ್ಜಿಸಿ ಮುಗಿಬಿದ್ದು ಅವರ ವಿಳಾಸ ಇಲ್ಲ ಅಂತ ಮಾಡ್ತೇನೆ. ಯಕ್ಷರ ಲಕ್ಷಗತರನು ಮುಕ್ಕಣ್ಣನೇ ಬಂದರು. ನಾನು ಎದುರಿಸಿಯನು ಕಳುಹಿಸಿ ಹರುಷವಾಯಿತು ಮಗನೇ.
ನಿನಗೊಂತಹ ಮಗ ಹುಟ್ಟಬೇಕು ಮಗನೇ. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ನಿಜ ತಾಯಿ. ದೃಢದಲ್ಲಿ ಸುರಪ ಮುಖ್ಯರನ್ನು ಸದೆ ಬಡಿದಿರುವಂತಹ ದೃಢ ವಿಶ್ವಾಸ ನಿನ್ನ ತಾಯಿಯಲ್ಲುಂಟು ಮಗನೇ. ಆದರೆ ಒಂದು ಏನು? ಸದಾ ಸುಮನಸರ ಪಕ್ಷ ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಹರಿಯನ್ನು ನಾನು ನೋಡಿಕೊಳ್ತೇನೆ, ನೀವು ಸಾಧ್ಯವಿಲ್ಲ ಅಳಬೇಕಾಗಿಲ್ಲ. ಸಾಧ್ಯವಿಲ್ಲ ಮಗನೇ. ಕೇವಲ ದೇಹ ಬಲದಿದ್ದರೆ ಸಾಲದು, ಮತ್ತೆ? ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದ್ರೆ ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ಸರಿ ತಾಯಿ, ಹೊರಟೆ. ಓ ಕಾಡಿಗೆ ಯಾಕೆ? ನೀನು ಹೇಳಿದೆ, ನಾನು ಹೊರಟೆ. ಕಂದ, ಕಾಡಿಗೆ ಹೋಗಬೇಕಂದು ಬಲವಾದಂತಹ ಕಾರ್ಯವನ್ನುಂಟು ಮಗ. ಏನು ಮಾಡಬೇಕು? ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಬಳಿಕ ನಾಗಲೋಕಕ್ಕೆ ನೀನು ಹೋಗಬೇಕು. ಆ ದೇವತೆಗಳಿಗೆ ಸರಿದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗ. ನೀನು ಹೇಳುವುದು ಹೆಚ್ಚು, ನಾನು ಮಾಡಿ ತೋರಿಸುವುದು ಹೆಚ್ಚು. ದೇವತೆಗಳ ವಿಲಾಸ ಎನ್ನುವುದು ಮುಗಿಯಿತು, ಭವಿಷ್ಯ ನನ್ನ ಕೈಯಲ್ಲಿ. ಮಗನೇ, ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಡ್ಕೊಂಡಿಡುತ್ತಾ ಇದ್ದೇನೆ. ನನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಮಗನೇ. ಮಾತೆಗೆ ಒಲಿದು ಮಹಿಷಕ್ಕೆ ಹುಟ್ಟಿದ್ದಾರಂತೆ. ಅಷ್ಟೇ ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ? ಬ್ರಹ್ಮನಿಂದ ಬೇಕು ಬೇಕಾದಂತ ವರಗಳನ್ನು ಪಡೆದು ಅತುಲ ವಿಕ್ರಮಿಯಾಗಿ ಮೆರೆತಿದ್ದಾನೆ. ಹೌದಾ? ಹಾಗಾಗಿ ನಮಗೆ ಸಮರ್ಥ ನಾಯಕ ಅವನೇ. ಹಾಗಾದ್ರೆ ನೇರವಾಗಿ ಮಹಿಷನ ಬಗ್ಗೆ
ಎನ್ನುವ ಹಾಗೆ ಅಜಯನೇ ಸರಿ ಯಾರೋ ಕಾಯ್ತಾ ಇದ್ದಾರೆ ಅಂತ ಒಳಗೆ ಬಂದೆ. ಯಾರು ಹೆದರಬೇಡಿ, ಸರಿ ಬನ್ನಿ. ಹತ್ತಿರ ಹತ್ತಿರ ಇನ್ನು ಹತ್ತಿರ ಅಯ್ಯೋ ವಂದಿಸಿಕೊಂಡಿದ್ದೇವೆ. ನರಕಂದದ ಕೆಲಗಡಲವನ್ನು ವೀಕ್ಷಿಸಿ ಮನಸ್ಸಿಗೆ ಹರ್ಷವಾಯಿತು. ನಾನೇ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಸತ್ಕಾರವನ್ನು ನೀಡಿದ್ದೇನೆ. ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ವಂದನೆಯನ್ನು ಮಾಡ್ತಾ ಇದ್ದೇನೆ. ಆಶ್ಚರ್ಯವೇ ಸರಿ, ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ನಿಮ್ಮ ಇಂತಹ ಕಷ್ಟದ ದಿನ ಗಳಿಗೆಗೆ ಕಾರಣರು ಯಾರು? ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನೋಡಿ ನೀವು ಯಾರು? ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಹೇಳಿ, ನಾವು ಯಾರು ಅನ್ಯರಲ್ಲ, ಯಾರು ನೀವು? ನಿನ್ನ ಜಾತಿ ಮಕ್ಕಳು. ಓ ಕೋಣನ ಸಂತಾನ. ಹಾಗಲ್ಲ, ಮತ್ತೆ ರಾಕ್ಷಸ ಜಾತಿಯವರು. ನಾವು ಈ ಹಿಂದೆ ಶೋಣಿತಾಪುರದಲ್ಲೇ ಇದ್ದವರು. ನಾನು ನೋಡ್ಲಿಲ್ವಲ್ಲ. ನಿನ್ನ ಹಿಂದೆ ನನ್ನ ಹಿಂದೆ. ನೀವು ಮೊದಲಾಚೆ. ಸರಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಏರಿದವು ಸ್ವರ್ಗವನ್ನು. ಸ್ವರ್ಗದಲ್ಲಿ ಸುಮನಸರನ್ನು ಪಡೆದೋಡಿಸಿ ಸ್ವರ್ಗದ ಪೀಠವನ್ನು ನಮ್ಮದಾಗಿ ಅದು ಸಾಧನೆ, ಫಲ ಫಲ. ಆದರೆ ಏನು ಮಾಡೋಣ ಹೇಳಿ? ಸೋತಂತ ದೇವೇಂದ್ರ ಹೋದದ್ದು ಹರಿನಾರಾಯಣನ ಬಳಿಗೆ, ಇತ್ತ ದೂರನ್ನು. ಆದ್ರೆ ನಾವು ಹರಿ ಬರ್ತಾನೆ ಅಂತ ಕಾದದ್ದೇ ಬಾಕಿ. ಆದ್ರೆ ಹರಿ ಬರಲಿಲ್ಲ, ಬದಲಾಗಿ ಚಕ್ರವನ್ನೇ ಕಳುಹಿಸಿದ. ಚಕ್ರದ ಪರಿಣಾಮ ನಮ್ಮ ಅಂಗಾಂಗಗಳನ್ನು ಕಳೆಯುವಂತ ಸ್ಥಿತಿ ನಮ್ಮದಾಗಿ. ಶಿವ 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 ಶಿವ. ನೋಡಿ, ಅವನ ಕೈ ಇಲ್ಲ, ಅವನ ಕಾಲಿಲ್ಲ, ನನಗೆ ಸ್ವಲ್ಪ ತಲೆಯೇ ಸರಿಲ್ಲ. ಮಹೇಶಾಕ್ಷ, ಆ ಚಕ್ರಕ್ಕೆ ಹೆದರಿ ಗಿರಿ ಗುಹೆಗಳಲ್ಲಿ ಅಡಗಿರುವ ಸಮಯದಲ್ಲಿ ಒಂದು ಶುಭ ವಾರ್ತೆ ಕೇಳಿ ಬಂತು. ಶೋಣಿತಾಪುರದಲ್ಲಿ ಬಾಲಿನಿಗೆ ಮಗನಾಗಿ ಕಟ್ಟೋಳು ಮಹಿಷ ಹುಟ್ಟಿದನೆ. ಅದಕ್ಕಾಗಿ ಇತ್ತ ಕಡೆ ಬಂದಿದ್ದೇವೆ. ಈಗ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದವ ಸಂದರ್ಭಗಳು ಬರುವುದಕ್ಕಿಲ್ಲ. ನಿಮಗೆ ಬೆಂಬಲವಾಗಿ ನಾನಿದ್ದೇನೆ. ದೇವತೆಗಳನ್ನು ಸದೆಬಡಿಯೋಣ.
ಬಹಳ ಅವಸರದಿಂದ. ಅವಸರದ ಕರ್ಮ ಇಲ್ಲಿ ಫಸ್ಸೇ ಇಲ್ಲ. ಎಂತ? ಹೆದರಿ ಗಂಟಲಲ್ಲಿ ಫಸ್ಸೇ ಇಲ್ಲ, ಹೆದರಿ. ಯಾಕೆ ಹೆದರಿಕೆ? ನಾನು ನನ್ನಷ್ಟಕ್ಕೆ ನನ್ನ ತೋಟದಲ್ಲಿ ಕುಳಿತುಕೊಂಡಿರುವಾಗ ಒಮ್ಮೆಲೆ ಬಂತಲ್ಲ ರಾಯರೇ. ಎಂತದಯ್ಯ? ದೊಡ್ಡ ಸೇನೆ 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 ಎಲ್ಲಿಯವರಂತ ಸರಿಯಾಗಿ ವಿಚಾರ ನಿಲ್ಲಿಸಿದ. ಹಾ, ಎಲ್ಲಿ ಅವ್ರು ನೀವು? ಹೆಸರು ಹಾ, ಊರಿಲ್ಲ. ಹಾ. ಯಾಕೆ ಬಂದ್ರಿ? ಉಸುಳಿ ಉಸುಳಿ ಉಸುಳಿ. ನಾನು ಉಸುರಿ ಉಸುರಿ. ನಮ್ಮ ಗುರುಗಳು ಹೇಳಿದ್ದು ಸರಿ. ಯಾಕೆ ಇವರಿಗೆ ನಮ್ಮ ಭಾಷೆ ಅರ್ಥ ಆಗದೆ ತಟಪಟ ಆಗಬೇಕು. ಹಾ. ನಾ ಎಂತ ಮಗ ಹಾ. ಮತ್ತೆ ಬಿಟ್ಟೆನ ನಾನು. ಅಷ್ಟು ಮತ್ತೆ ನೋಡುವಾಗ ಯಾರು ರಾಯರೇ? ಯಾರು? ಆ ಮೂಗಿಲ್ಲದ ನಾಚಿಗೆಟ್ಟ ಮಾರಿ ಸಂತ ಯಾರು? ಮೊದಲೊಮ್ಮೆ ಬಂದು ಹಾ. ಚಕ್ರದಡಿಗೆ ಬಿದ್ದು ಮಾಡಿ ಹೋದವರು. ಶಂಕ ದರ್ಗ ಬಿಡಾರದಲ್ಲಿ ಜಲಮರ್ಕ ಶಿಕ್ಷೆ ಕ್ಷೀರ. ಶಂಕದುರ್ಗಾದ್ಯರು. ಮತ್ತೆ ನಾನೆಂತ ಹೇಳಿದ್ದು? ಅದು ಎಂತದ್ದು? ಅಷ್ಟು ಜನ ಇಲ್ವೋ? ಶಂಕದುರ್ಗ ಇಬ್ಬರೇ ಹಾ. ಆದ್ಯರು ಅಂತ ಹೇಳಿದ್ರೆ ಆಗ್ತದೆ. ಯಾರ್ಯಾರು ಅಂತ ಬೇಡುವ. ಓಹೋ. ಮತ್ತೆ ಹೆಸರು ಮಾಡದಿದ್ರೆ ಹೆಚ್ಚಿನವರು ಆದ್ಯರು ಅಂತ ಹೇಳಿದ್ರು. ನಾನು ಹೇಳಿದೆ ನಾಚಿಗೆಟ್ಟವ್ರೆ ಪುನಃ ಬಂದದ್ದೇನು ನಿಮ್ಮ ಪುನಃ ಏನು ಬಂದದ್ದು? ಪುನಃ ಅಷ್ಟೊತ್ತಿಗೆ ಹೇಳಿದ್ರು ನಾವಾಗಿ ಬಂದದಲ್ವಾ, ಮತ್ತೆ? ತಿರುಗಿ ನೋಡು ಅಂದ. ಏನು ನೋಡುದು ರಾಯ್ರೆ? ಮಾತಾಡ್ತಾನೆ ಮನುಷ್ಯ ಅಲ್ಲ, ಗೋಡು ಕೋಣಲ್ಲ. ಹೌದೇ? ಹೌದು. ಮತ್ತೆ ನೋಡುವಾಗ ಕೋಣನೆ. ನಿಮ್ಮ ಅಳಿಯ ಕೋಣ, ನಿಮ್ಮ ಅಳಿ. ಎಂತದಯ್ಯ ನನ್ನದಾಗಿ? ನಿಮ್ಮ ತಂಗಿ ಮಗದ ಮಗ ಅಳಿ ಆಗಬೇಡ್ರಿ. ಹೌದು. ಮಾಲಿನಿ ಮಗ. ಎಂತದು ಮಾತಾಡ್ತೀನಿ? ಹಾಗಾದ್ರೆ ಮತ್ತೆ ನೋಡುವಾಗ ಎಂತದು? ಹಾ. ಅವ ವಿದ್ಯುತ್ ಮಂಡಳಿಯ ಮಗ. ವಿದ್ಯುನ್ಮಾಲಿಯ ಮಗನೇ? ಅದೇ ವಿದ್ಯುತ್ ಮಗ. ಹಾ. ಯಾಕೆ ಬಂಗುದು ಕೇಳಿದೆ. ನನ್ನ ಅಪ್ಪನನ್ನು ನಿನ್ನೊಡೆ ಕೊಲಿಸಿದ್ದಾನೆ. ಹಾ. ಹಾಗಾಗಿ ಮರ್ಯಾದೆಯಲ್ಲಿ ದೇವಲೋಕ ಇಡ್ಲಿ, ಇಲ್ಲದಿದ್ರೆ ಪೆಟ್ಟಿಗೆ ತಯಾರಾಗಲಿ ಇಂದ. ನಾನು ಹೇಳಿದೆ ಯಾವ ಬೆಟ್ಟಿಗೆ ಬೇಕು? ಮರದ ಬೆಟ್ಟಿಗೆ ಬೇಕು, ಕಬ್ಬಿಣದ ಬೆಟ್ಟಿಗೆ. ನನ್ಗೆ ಮರದ ಬೆಟ್ಟಿಗೆ, ಕಬ್ಬಿಣದ ಬೆಟ್ಟಿಗೆ. ಮರದ ಬೆಟ್ಟಿಗೆ? ನೀನು ಅಷ್ಟು ಕೇಳಿಯವರನ್ನು ಸುಮ್ಮನೆ ಬಿಟ್ಟದ್ದಲ್ಲ? ಸುಮ್ಮನೆ ಬಿಡ್ಲಿಲ್ಲ. ಮತ್ತೆ ಇಲ್ಲಿಗೆ ಓಡಿ ಬಂದಿಲ್ಲ. ಮಾತನ್ನು ಕೇಳಿದಿರಿ? ಮಹಿಷನೆಂಬಗಳನ್ನು ಸೇನಾ ಸಮೇತನಾಗಿ ನಮ್ಮ ಈ ನಾಕಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಅಂತವನನ್ನು ಸುಮ್ಮನೆ ಬಿಡಬಾರದು. ಎಲ್ಲಿ ದೇವತೆಗಳು ಬರಲಿ ಸಭೆಗೆ.
ರಣವನ್ನು ತೋರಿಸಿಕೊಡಬೇಕು. ಅದಕ್ಕಾಗಿ ನಿಮ್ಮ ಶಕ್ತಿಯುತಗಳನ್ನು ಹಿಡಿಯಿರಿ, ನಿಮ್ಮ ವಾಹನವನ್ನು ಏರಿ ತೆರಳೋಣ ರಣರಂಗಕ್ಕೆ.
ಮಹಿಷಾಸುರನೆಂದು ನನ್ನಪ್ಪನನ್ನು ನೀನು ಕೊಂದೆ, ಸೇಡನ್ನು ತೀರಿಸಲೆಂದೇ ಬಂದೆ. ರಕ್ಷಣೆ ಬೇಕು ಅಂತಿದ್ರು ನಾಕ ಬಿಡು ಕಾಲ ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಈ ನಾಕದ ಆಸೆಯನ್ನು ಬಿಟ್ಟು ಹಿಂದೆ ಹೋಗು. ಹಿಂದೆ ಬಂದಿ ಅಂತಾದ್ರೆ ನಿನ್ನ ತಂದೆಗಾದ ಸೇರಿದಂತಹ ನಮ್ಮವರ ಸಭೆ ಇಂದಿನ ದಿನ ನಾಲ್ಕರಲ್ಲಿ ಮಹಿಷ ಹೇಗೆ ಕಾಣುತ್ತಾರೆ ಈ ವ್ಯವಸ್ಥೆಯಲ್ಲಿ ಎನ್ನುವುದನ್ನು ಕಾಣುವುದಕ್ಕಾಗಿ ಹಾತರಿಗಿತ್ತಾ ಇದ್ದವರಿಗೆ ಸಮಾಧಾನ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಶಂಕರದುರ್ಗರ ನಿಮ್ಮ ಸಹಕಾರದಿಂದ ನಾಲ್ಕ ನಮ್ಮ ಕೈವಶವಾಗಿದೆ. ಮುಂದೆ ನಾನು ಹೇಳಿದಂತೆ ಸರ್ವರು ನಡೆಯತಕ್ಕದ್ದು. ಸೂರ್ಯ ಚಂದ್ರರಾದರೂ ಹತ್ಯೆದು ಹಾಗಿಲ್ಲ. ನೀ ನಾಡಿದರ ಆತ್ಮೀಯ ಕಲಾಕಾರಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ದಿವಂಗತ ಮಂಜೇಶ್ ಶೆಟ್ಟರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಕಲ್ಲಮುಣಕೂರು. ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಅಡೂರು ಕಾಂಜಿಲಕೋಡಿ ಎಂಬಲ್ಲಿ ದಶಾವತಾರ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಅಲ್ಲದೆ ಫೆಬ್ರವರಿ ತಿಂಗಳ 28ರಿಂದ ಮಾರ್ಚ್ 8ರವರೆಗೆ ಗುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಜರುಗಲಿಕ್ಕಿದೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೆ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಹೆಚ್ಚಿಸ್ತೇನೆ. ಯಕ್ಷಗಾನ ನಮ್ಗೆಲ್ಗೆ ಎಲ್ಲರಿಗೂ ಶುಭವಾಗಿದೆ. ಮುಕ್ಕೋಟಿ ದೇವತೆಗಳು ನೇರವಾಗಿ ಸತ್ಯಲೋಕಕ್ಕೆ ಬಂದಿದ್ದೀರಿ. ಮುಖದಲ್ಲಿ
ದುಗುಡೆಂದು ಕಾಣುತ್ತಾ ಇದೆ. ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ದೇವ, ಆ. ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸೇನಾ ಸಮೇತನಾಗಿ ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿ ಆ. ನಮ್ಮನ್ನೆಲ್ಲರನ್ನು ಸಮರದ ಮೂಲಕ ಸೋಲಿಸಿ ಆ. ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆ. ಈತನಿಂದ ನಾವು ಭೀತಿಗೊಂಡಿದ್ದೇವೆ. ಆದ್ದರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಮೈಸೂರು ಪಾಲಿಗೆ ಕಷ್ಟ ಬಂತು. ಹೌದು. ಭೀತರಾಗಬೇಡಿ. ಆ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಆ. ಕೊಟ್ಟಿವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ. ಆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ಆ. ನಮ್ಮ ಕಷ್ಟವನ್ನು ಅವನಲ್ಲಿ ಬಿತ್ತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನು. ಆ. ನೇರವಾಗಿ ಮಾಧವನಿಗೆ ಸಾಕು. ಜಯ 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 ಮರೆತು ಜನಪ್ರಿಯ ಬಲಿಯೊಡಗೂಡಿರಾಗಿ ಮುರಗನರನರನೋ. ಶರಣಕ್ಕೆ ಬಂದಿತು ಹರಿ ಹರವಂದಾಯ. ಅವಯ್ಯ, ಹರಿ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಸರಿ. ಆತನ ವಧೆಯಾಗಬೇಕು ತಾನೆ. ಹೇಗೆ ಕೊಲ್ಲುವುದು? ನಾನು ಆ ಕುರಿತು ಆಲೋಚಿಸುತ್ತಾ ಇತ್ತ ಕಡೆ ಬಂದವನು. ಹೌದೇ? ಯಾವುದಕ್ಕೂ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲೇ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಮುಂದಾಗಿದ್ದೇವಲ್ಲ. ಕಳನ ವಧಿಸುವ ಯತ್ನವಯೋ. ಇತ್ತ ನಳಿನ ಪ್ರಭಸುರ ಹೊಡೆದಳು ನಡೆದಳು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲವಲ್ಲ. ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಶರೀರ ನುಡಿ ನುಡಿ ಹರಿ ಹರ ಸುರಪತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದ್ರು ಅಂತ ಯೋಚನೆ ಮಾಡಿಕೊಂಡಾಗ ಅಂಬರುಡಿ ಆಗ್ತಾ ಇದೆ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯೇರಿ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವೆಲ್ಲತ್ತ ಕಡೆಗೆ ಸಾಗುವ. ಎಲ್ಲರೂ ಎದ್ದೇಳಿ. ಏನು ಈ ಕಡೆಗೆ ಪಯಣ? ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣವನ್ನು. ಏನಾಯ್ತು? ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಿಷಧಾರ ಸರಿ. ಮೂರು ಲೋಕದಲ್ಲಿ ಕುಪಿಸ್ಮೆರೆಯುತ್ತಾ ಇದ್ದಾನೆ. ಆ. ಸಾಧು ಸಜ್ಜನಾಥ ದೇವತೆಗಳನ್ನು ದಸೆಗಳಿಸಿ ಸುರ ಗದ್ದಿಗೆಯಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಆ. ಪಂಚಮಹಾಪಾದಕ್ಕೆ ಆಗಿ ಮೆರೆದಿರುವಂತಹ ಮಹಿಷನ ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದುಷ್ಟ ಮಹಿಷನ ನಾಶಕ್ಕಾಗಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ತೇಜ
ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿ ಕೊಡುತ್ತೇನೆ. ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿಯ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೆವು. ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕಿಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಆತನೊಂದಿಗೆ ಶಂಕರ ಸೌಖ್ಯಮಯನಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ
ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಗ್ಧವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಶಕ್ತಿಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ವಧೆಗೆ ಬರ್ತೇನೆ ನಾಡಿದ್ದಾರಲ್ಲ.
ರಕ್ತಸವರಿಂದ ಹೆದರುತ್ತಾ ಇದೆ. ಶಂಕದುರ್ಗಾಚಾರ್ಯರು ಕೊಲ್ಲಲ್ಪಟ್ಟಿದ್ದಾರೆ. ಬಂದಿರುವಂತಹ ಹೆಣ್ಣನ್ನು ಎದುರಿಸಬೇಕು. ಶಂಕದುರ್ಗಾಚಾರ್ಯನು ಕೊಂದ. ಯಾರು ನೀನು? ಯಾಕೆ ಬಂದೆ? ನನಗೂ ನನಗೆ ಹಗೆತನ ಯಾರು? ದಿಟ್ಟದ
ಕೆಟ್ಟವನೇ, ನಾರಿಯನ್ನು ಹಾಗೆ ತಾತ್ಸಾರವಾಗಿ ಕಾಣಬೇಡ. ನಾರಿ ಆದರೇನಂತೆ, ನಿನ್ನ ಬಾಳಿಗೆ ಮಾರಿಯಾಗಿ ಬಂದಿದ್ದೆ. ಸರ್ವತಂತ್ರ ಸ್ವತಂತ್ರ ನಿನ್ನ ಉರ ಬಗೆದೆ ದುಷ್ಟ. ಮಹಾದೇವಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯೇ ಶಾಂತಳಾಗು. ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತರನ್ನು ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳನನ್ನು ನಿಗ್ರಹಿಸಿದವಳಿದ್ದೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೆ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಅಡಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ 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 ಜಯ.
ಒಂದೇ ಪರಿಪಾಡಿ ಅನುಜ ನಿಶುಂಭ ಬ್ರಹ್ಮ ನಿರ್ಮಿತವಾದಂತಹ ಗರ್ಭಾಂಬುದಿಯಲ್ಲಿ ಕಶ್ಯಪರ ಕರುಣೆಯಿಂದಾಗಿ ತನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿದ್ದಕ್ಕಾಗಿ ಹುಟ್ಟಿಕೊಂಡವರು ನಾವೀರುವರು ನಿಜ ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ ನಿಜ ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ಸಾಧನೆಯನ್ನೇ ಕೈಗೊಂಡೆವು ಏನು ಮಾಡಿದೆವು ತಮ್ಮ ಸೇರಿದವರು ನಾವು ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ವಿಧಾತ ದರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದೆಂಬಂತಹ ವರವನ್ನು ಕೊಟ್ಟಿದ್ದಾನೆ. ವರ ಪ್ರಭಾವದಿಂದ ಭೂಲೋಕ ನಮ್ಮ ವಶ, ಪಾತಾಳ ಲೋಕ ನಮ್ಮ ವಶ. ಮುಂದೇನು ಮುಂದೇನು ವಶವಾಗಿದೆ. ಆದರೂ ಉಳಿದಿದೆ ಒಂದು ಲೋಕ, ಅದುವೇ ನಾಕಲೋಕ. ದೇವತೆಗಳು ಮದದಿಂದ ಮೆರೆಯುತ್ತಾ ಇದ್ದಾರೆ. ಮದವನ್ನು ಇಳಿಸಬೇಕು. ಶುಂಭರು ಬಂದಿದ್ದೇವೆ. ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ಯ, ಇಲ್ಲವಂತಾದರೆ ನೀನು ಹಿಡಿದಂತಹ ಕಟಾರಿ ಶಿರಸ್ತೆ.
ಸಮರಕ್ಕೆ ಇದಿರಾದೆಯ ನಿನ್ನನ್ನು ನಿನ್ನವರನ್ನು ಬಡಿದೋಡಿಸಿ ಅಧಿಕಾರ ಸ್ಥಾಪಿಸಲು ಬಂದಂತಹ ಶುಂಭ ನಾನೇ. ಬರೇ ದೇಹ ಬಲದಿಂದ ಈ ನಾಗಲೋಕವನ್ನು ಪಡೆಯಬಹುದು ಎಂದು ಭಾವಿಸಿದೆಯಾ? ಮತ್ತೆ 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಈ ನಾಗಲೋಕವನ್ನು ಪಡೆದಿದ್ದೇನೆ. ಹೌದೇ? ನಿನ್ನಂತಹ ಅದೆಷ್ಟೋ ದಾನವರು ಈ ನಾಗದ ಆಸೆಯಿಂದ ಬಂದಿದ್ದಾರೆ. ಬರಲಿ. ಬಂದವರನ್ನೆಲ್ಲರನ್ನು ಬಂದಿದ್ದೇನೆ. ನಿನ್ನನ್ನು ಬಿಡುವುದೆಂದು ಭಾವಿಸಿದೆಯಾ? ಏನು ಮಾಡುವೆ? ನಿನಗೂ ಅದೇ ಗತಿ. ಬಾ. ತ್ರಿಭುವನ ವಲ್ಲಭ ಶುಂಭಾಖ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ತಮ್ಮ ಅಣ್ಣ, ನಾಲ್ಕದ ಪೀಠ ನಮ್ಮ ವಶವಾಗಿದೆ. ನಿಜ. ಇನ್ನೇನಿದ್ದರೂ ಅರ್ಪಣ ತರ್ಪಣ ಶುಂಭಾರ್ಪಣವಾಗಬೇಕು. ನಿನ್ನ ಆಜ್ಞೆ. ಸೂರ್ಯ ಚಂದ್ರರ ಸಂಚಾರ ಹೌದು. ನಮ್ಮ ಆಜ್ಞೆ ಇಲ್ಲದೆ ನಡೆಯಕೂಡದು. ಹೌದು. ಯುದ್ಧ ಮಾಡಿದ ಪರಿಣಾಮ ಹೌದು. ದೇಹಕ್ಕೆ ಆಯಾಸ, ಹೌದು. ಪರಿಹಾರ ಅಗತ್ಯ. ನಿಜ. ಹೀಗೆ ಬಾ, ಹೀಗೆ ಬಾ. ಆದಿತನ್ನ. ಏನು ಮಾಡುವುದು? ಅಯ್ಯೋ, ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯಿತಲ್ಲ. ಇಂದ್ರ ಪದವಿ ಕೈ ತಪ್ಪಿ ಹೋಯಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿಣಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಅಂಬಿಕೆ
ನಮಸ್ತಸ್ಯೈ ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಹೇಳಯ್ಯ ಏಳಯ್ಯ ಸುರಪಾಲ ಗೋಡು ಗೋಡುವರಿಗೆ ಹೂಳವಾಗಿ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೇ ನನ್ನನ್ನು ಪ್ರಾರ್ಥಿಸಿಕೊಂಡಿರೆ. ಗೋಳಿಡುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಗುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನರಿಗೆ ನಿನ್ನಗ ಧನುಜನ ಮಹಿಷೆಯಿಂದ ಧನಪರಾಕ್ರಮಿಸುಂಧನು ಅನುವರದಲ್ಲಿ ಸುರಧನೋಲಿಸುತ್ತ ನಮ್ಮನ್ನು ಸೋಲಿಸಿದ್ದಾನೆ. ನಾವನ ಪಾಲಿಸುವ ಕಳಗಳು ನಾಗವನ್ನು ಪಡೆದಿದ್ದಾನೆ. ಜನರಿಗೆ ನಿನ್ನಗ ಅಮ್ಮ, ಪುರನಾಥ ಧನುದೇವಿಯ ಮಕ್ಕಳಾದಂತಹ ಶುಂಭನಿಶುಂಭರು ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಇವರು ಮಹಿಷನಿಗಿಂತಲೂ ಘನಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುರದ ಭಯವೊಳಿದನು ಕಿರಿದು ಸಮಯವೇ ಹರಿಪುಣ್ಯರ ನೆರವಿಯನು ಹೊರೆಯುವನು ಮರೆಯವ ಮರೆಯವ ಮರೆಸಿರಿದವನು ತುಹಿದಗಿರಿಯೊಳಗಿರುತ್ತ ಹರುಷರೊಳಗಿರುತ್ತ ತ್ರಿದಶರಿಗರು ಶ್ರೀದೇ ಕರುಣಿಸುತ್ತ ಅಭಯವನು ಸುರಪಾಲ ಸುರಪಾಲ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿಶುಂಭರು. ಹೌದಮ್ಮ. ತಾವು ಧರ್ಮಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯೇ? ನಿಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ತಿಳಿದೆ ತಿಳಿದಳ ಜನದೊಳಗೆ ತಿಳಿದಳ ಜನದೊಳಗೆ ಸರಿ. ಮೋಹದ ಬಲೆಗೆ ಸಿಲುಕಿಸಿ ಧನುಜರು ಸುಲಭ ತನ್ನ ಮನದೊಳಗೆ ತಿಳಿದಳ ಜನದೊಳಗೆ
ದೈತ್ಯ ವೃಂದವ ಮೋಹಿಸಿ ಅರಿಯದೆ ದೈತ್ಯ ವೃಂದವ ಮೋಹಿಸಿ ಅರಿಯದೆ ಸುಂದರ ತಡಿದಡಿದು ಕೌಶಲ್ಯ ಯಾವ ರೂಪ ಸುಂದರ ತಡಿದಡಿದು ಕೌಶಲ್ಯ ನಿನ್ನಿಂದಲೂ ಕದವರ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 
ಸುಂದರ ತಲೆಗೌದು ಕೊಂಚಿಕೆಯಾಗಿ ನಿಂದಳು ಎಂದು ಯೋಚಿಸಿ ಮಹಾಮಾಯ ದೈತ್ಯ ವೃಂದದ ಮೋಹಿತರಿಯೇ. ಅಳುವಂತಹ ಸುಮನಸರಿಗೆ ಧೈರ್ಯದ ಭಯಗಳನ್ನು ಕೊಟ್ಟು ಕಳುಹಿಸಿಯಾಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದು ಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೆ ವರಬಲವನ್ನು ತೆರಿದ್ದಾರೆ. ಕಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲವನ್ನನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ. ಹೃದ್ಘೋಷ ಸಂಭವೆಯಾದ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರಾಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲು ಸುಗವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ವಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ.
ಕಂಡವರು. ಹೌದಣ್ಣ. ಚಂಡ ಮುಂಡಾರು ಗಂಡುಗಲಿಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನನ್ನು ಸ್ತುತಿಗೈದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ ಕೇಳದೆ ಕೊಟ್ಟನು. ಶಿರವನ್ನೇ ಕಾಣ್ಯ 3 ಲೋಕ ಸಂಚಾರ.
ಎಲ್ಲರಿಗೊಟ್ಟು ಬರುವ ಎಲ್ಲರಿಗೊಟ್ಟು ತಗನುವ ಬರನೋ ಬರನೋ ಕದಮದಂಬವನ ಬಿಡಿ ಸಾಕು ಪುಣ್ಯ ಆತ್ಮ ಸಾಕು. ಏನು ತಮ್ಮ? ಪೆಟ್ಟು ಹೆಚ್ಚಾದ್ರೆ ಮತ್ತೆ ನಮಗೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ. ಏ ತಮ್ಮ, ಏ ಅಣ್ಣ, ತಿನ್ನುವುದಕ್ಕೆ ಸುಲಭ ಮಾಡಿಕೊಟ್ಟ. ಹೌದಾ? ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ. ಇಲ್ವೇ ಇಲ್ಲ. ತಮ್ಮ, ಅಣ್ಣ, ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಆಹಾ. ಏನನ್ನು ಕೊಂದೆ, ಏನನ್ನು ತಿಂದೆ, ಹಾ. ಹೇಳು ನನ್ನ ಮುಂದೆ. ಏ ಅಣ್ಣ, ತಮ್ಮ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದು ಸಿಗದಿಲ್ಲಂತಹ ಕಾರಣಕ್ಕಾಗಿ ಹಾ. ಇದೋ ಈ ದಾರಿಯನ್ನು ಹಿಡಿದೆ ಹೋಗುವಂತಹ ಸಂದರ್ಭದಲ್ಲಿ ಹಾ. ನಾಲ್ಕಾಣೆ. ನಾಲ್ಕಾಣೆ. ಹಾ. ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದಾ? ನಾಲ್ಕಾಣೆಯಲ್ಲಿ ಏನು ಸಿಗ್ತದೆ? 4 ಆನೆ ಮರಿಗಳು. ಆನೆ ಮರಿ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಣದಲ್ಲಿ ಹಿಡಿದೆ, ಹಾ. ನೆಲಕ್ಕೆ ಬಾಡಿದೆ. ಶಾಬಾಸ್. ಒಂದೇ ಪೆಟ್ಟಲ್ಲಿ ಅಪ್ಪಚ್ಚ ರಕ್ತವನ್ನು ಕುಡಿದೆ, ಹಾ. ಮಾಂಸವನ್ನು ತಿಂದೆ, ಹಾ. ಕಿವಿ ತಂದೆ. ಯಾರಿಗೆ ತಂದೆ? ನಿನಗಾಗಿ. ನಾನು ಕಿವಿ ತಿನ್ನುವ ಜಾತಿಯ. ಬಿಟ್ಟಿದೆ ಈಗ. ನಾನು ತಿನ್ನುವುದಿಲ್ಲ. ಮತ್ತೆ ಯಾರಿಗೆ? ನಮ್ಮಣ್ಣ ನಿಶುಂಬನಿಗೆ ಕೊಡುವ. ಅವನಿಗೆ. ಅವ ತಿಂತಾನೆ. ಅವನಿಗೆ ಕೊಡೋಣ. ಅಣ್ಣ, ತಮ್ಮ. ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು. ನಿನಗೇನಾದ್ರೂ ಹೊಸದನ್ನ ಖಂಡಿತ ಇವತ್ತು. ಏ ತಮ್ಮ, ಅಣ್ಣ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಮಾಡಿ. ಓ ಈ ದಿಕ್ಕನ್ನು ಹಿಡಿದು ಹೋದ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ಹಾ. ತಮ್ಮ ಹಂದಿ, ಅಣ್ಣ ಕೋಣ. ತಮ್ಮ ಹಂದಿ ಅಣ್ಣ ಕೋಣ. ನಿನಗೆ ಹೇಳಿದಲ್ವಾ? ಮತ್ತೆ ಯಾರಿಗೆ? ನನ್ನ ಕಣ್ಣುಗಳಿಗೆ ಹಾ. ಒಂದು ಕಾಡು ಹಂದಿ ಗೋಚರಿಸಿ ಏನು ಮಾಡಿದೆ? ಅದರ ಬಾಲ ಅಲ್ಲಿಗೆ ಬಡಮ್ಮ. ಎಲ್ಲಿಟ್ಟಲ್ಲ ಬಡಮ್ಮ? ಅದು ಪ್ರಾಣಿ ಅಲ್ವಾ? ಮತ್ತೆ ಯಾವ್ದಾ? ಪ್ರಾಣಿಯನ್ನು ತಂದು ಹಾ. ಬಂಡೆಗೆ ಬಡಿಯುವಂತಹ ರಭಸದಲ್ಲಿ ಬರುವಂತಹ ಶಬ್ದ ಬಡಮ್ಮ. ಹೌದಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಏನು ಮಾಡಿದೆ? ಮಾಂಸವನ್ನು ಬುಳುಮ್ಮನೆ ನುಂಗಿದ್ದೇನೆ, ಹಾ. ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಹಾ. ಘಟಘಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಏನು ಮಾಡಿದಣ್ಣ? ಚರ್ಮವನ್ನು ಹಾಗೆಯೇ ತೆಗೆದಿರಿಸಿದ್ದು. ಚಳಿಗಾಲಕ್ಕೆ ನಮಗೆ ಆಗ್ತದಣ್ಣ. ಹಾಗಲ್ವಾ? ಮತ್ತೆ ಹೇಗೆ? ತಿರುಗಾಟ ಮುಗಿದ ಮೇಲೆ ಹಾ. ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಹೌದಲ್ವೇ? ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ ಕರ ಕರ. ಕುರುಕುರು ಹುರುಕುರು. ಕರುಕುರು ಹುರುಕುರು. ಕುರುಕುರ. ಲೇಸು. ಒಳ್ಳೆ ಶಬ್ದ. ಹೌದಲ್ವೇ? ತಮ್ಮ, ಅಣ್ಣ. ಬೇಟೆ ನಾಡಿ ಏನು ಕೂಡುವುದಿಲ್ಲ. ಹೌದಾ? ಶ್ರಮ ಜಲ ಇಳಿಯುತ್ತಾ ಉಂಟು. ಹಾ. ಒಂದು ಕೆಲಸ ಮಾಡುವ. ಯಾವ ಕೆಲಸ? ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ. ಅದು ಎರಡು ಒಂದಲ್ಲ ಪುಣ್ಯಾತ್ಮ. ಹೌದಾ? ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಬಂದಾರು? ಬಂದಾರು ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ಇಲ್ವಾ? ನಾವು ವಾದ ಮಾಡುವುದು ಸರಿ. ಮತ್ತೇನು ಮಾಡೋಣ? ನಮ್ಮ ಸೇವಕರಿದ್ದಾರೆ, ಹಾ. ಅಲ್ಲಿ ವಾಯುದೇವ ಇದ್ದಾನೆ. ಹೌದಲ್ಲ? ಅವನಿಗೆ ಆಜ್ಞೆಯನ್ನು ಕೊಡುವ. ಅವನಿಗೆ ರಾಜ್ಯವನ್ನು ಕೊಡ್ಬೋದೆ, ಆದ್ರೆ ನಾವು ನಿಂತಹ ಸ್ಥಳ ತಗ್ಗು ಪ್ರದೇಶ ಅಲ್ವೇ? ಹಾ. ಆತನಿಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ಬೇಕಾದ್ರೆ ಆಗ್ಲೇಬೇಕು. ಎತ್ತರವಾದಂತಹ ಪ್ರದೇಶಕ್ಕೆ ನಾವೇ ಹೋಗ್ಬೇಕು. ಯೋಚನೆ ಮಾಡುವುದು ಸರಿಯಲ್ಲ. ಹಾ. ತುಹಿನಗಿ. ಸಮಯದಲ್ಲಿ ತಡುವದ ನರವಿಯೋ ಹುಯ್ಯ ಯಾರ? ಓಯ್, ಕುಳಿತು.
ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಹೌದಲ್ವೇ? ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಇನ್ನೊಮ್ಮೆ ಹಾಗಾದ್ರೆ ಬೇಟೆಯಾಡೋಣವೇ? ಮೇಲೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಈ ಸಂಗೀತವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹೃದಯ ಶೋಧನೆ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಗಾನವನ್ನು ಹಾಡಬೇಕು ಅಂತಾದರೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಯಾರಾದ್ರೂ ಸಾಧನೆ ಏನೇ ಮಾಡಿರ್ಬೇಕು. ಹಾಗಿದ್ರೆ ಹಾಡುವವರು ಯಾರು? ಯಾರು? ಸರಿಯಾಗಿ ಆಲೋಚನೆ ಮಾಡಿದವ ಮಾಡಿ. ಆ ಸೃಷ್ಟಿಕರ್ತ ಬ್ರಹ್ಮದೇವ, ಅವನ ಮಡದಿಯಾದಂತಹ ಶಾರದ ದೇವಿ, ಚಂಡಮುಂಡರಾದಂತಹ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡುತ್ತಾ ಇದ್ದಾಳೆ. ಈಗ ಶಾರದೆ ಬಂದದಂತ ಹೇಳಿದೀಯ. ಅವಳೇ ಹಾಡಿದ್ದು. ಶಾರದೆ ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೋ ತಮ್ಮ? ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದಾ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಬ್ರಹ್ಮಣ ಕಾರ್ಯ ಪೂರ್ಣ ಆಗುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದ್ರೆ ಶಾರದಾ ಮಾತೆ ಅಲ್ಲ, ಅವಳು ಒಳ್ಳೊಳ್ಳೆ ಗಾಯಕರಿದ್ದಾರಲ್ವೇ? ಯಾರು ತಮ್ಮ? ದೇವಲೋಕದಲ್ಲಿರುವಂತಹ ಕುದುರೆ ಮುಖವುಳ್ಳವ ತುಂಬೂರ ದೇವಲೋಕದ ಸಂಗೀತಗಾರ ವೈಣಿಕ ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರು? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡಾಳು. ತುಂಬುರಲ್ಲಲ್ವಾ? ಹಾಗಾದ್ರೆ ಇನ್ನೊಮ್ಮೆ ಇದ್ದಾರೆ. ಯಾರು? ಅವರೇ ನಾರದ. ನಮ್ಮಲ್ಲಿ ದಯವನ್ನು ತೋರದ, ತರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ಕಾಲ ವಿಶಾರದ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಹೇಗೆ? ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಅವ ಇಲ್ಲಿಗೆಲ್ಲ ಬರ್ಲಿಕ್ಕುಂಟವ. ಹಾಗಾದ್ರೆ ನಾರದನಲ್ಲ, ತುಂಬುರನಲ್ಲ, ಆಹಾ. ವೀಣೆಗಾರನ ಖಂಡಿತವಾಗಿ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಹಾಗಿರ್ಬೋದೇ? ಯಾರು ಅಂತ ಆಗ್ಬೇಕಲ್ಲ. ಹೌದು. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯೋಣ.
ಆಶ್ಚರ್ಯ ಪರಮಾಶ್ಚರ್ಯ ಹೀಗೂ ಉಂಟೆ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಹೌದು. ಆಕಾಶರಿನ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ಕೈ ಕನ್ನಡಿ ನಮ್ಮ ಮುಂದೆ ಕಾಣಿಸಿತೆ ಅನ್ನುವಂತಹ ತೆರದಲ್ಲಿ ನೋಡಿದೆಯ ತಮ್ಮ. ಹೌದು. ಎಲ್ಲಿ ನೋಡಿದೆವು ಕೂಡ ಬೆಳಕು ಕಾಣಿಸ್ತಾ ಇದೆ. ಎಷ್ಟು ಬೆಳಕು ಎಲ್ಲಿ ಕೋಟಿ ಸೂರ್ಯನ ಪ್ರಭೆ ಬೆಳಕಿನ ಮೂಲವನ್ನು ಅರಸುತ್ತಾ ಮುಂದುವರಿದು ಬಂದಾವಾಗ ನೋಡಿದೆಯ ತಮ್ಮ, ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಈಕೆಯನ್ನು ಕಂಡ ಆ ಕ್ಷಣವೇ ಇವಳನ್ನು ಹೊಗಳಲೇಬೇಕು. ಮಂದ ಗಮನೆಯ ಮಂದ ಹಾಸದ ವಿಲಾಸಂ ಬಂದುರದ ಸಿಂಗಾರವೇ ಏನೆಂಬೆ. ಮೋಹಿನಿಯು ತ್ರೈಬೋನದ ರತಿಯು ವಯ್ಯಾರದ ಸುಂದರಿಯ ತುಹಿನಾದ್ರಿ ಶಿವಶರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಕದಿ ಪ್ರವಾಹಿಪ ಜಾಹ್ನವಿ ವನಿತೆಯು ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯ ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕ್ಕೆ ಅಡಿಯನ್ನು ಮುಡಿಯನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮಗದ ಬಾಲೆ ಯಾರು. ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲ ಮನ್ಮಥನ ರತ್ನರಿದ್ದಾನೆ ಅಂಗಜ ಮಂತ್ರ ಸುಖದ ಟಿಪ್ಪಣಿ ಮಾನೆಯರಿಗೆ ಅಧಿದೈವ ಸುಜ್ಞಾನ ಕಣ್ಣೆ ಮಾತೃಭವನ ಸಾರ ಮುರ್ಲೋಕದ ಮೊಹಳವ ಚಿತ್ರ ಸಂಸಾರ ಸುಖ ಸಾಕಾರ ಜನನೇರ ಕಾರಗಾರಿ ಪರಿಗಾಂಶಿಗಳ ಚಿತ್ತಚೌರಿ ವಿಹಾರ ಉತ್ತಮನಾರೆ ಅರೆ ಇವಳೆಂತ ಬಿಠಗಾರೆ ಸ್ಮರಣ ಕುರ್ಗಳೆಂತಿ ಹಳು ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮನೆಗೆ ಏಳು ಮಲಗಾತ್ರೆ ಯಾರಿರ್ಬೋದು, ಯಾರೇ ಆಗಿರಲಿ ಇವನ ರೂಪಕ್ಕೆ ಮನಸ್ಸೋತಿದ್ದೇನೆ. ಇವಳನ್ನು ಮದುವೆಯಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸುವುದ ನಿನ್ನ ಪ್ರಾಣ ಕೂಡ ಹೋಗ್ತದೆ. ಯಾಕೋ ತಮ್ಮ? ಆ ಬ್ರಹ್ಮದೇವ ಏನೊಂದು ವರ ಕೊಟ್ಟಿದ್ದಾನೆ. ಎಷ್ಟರ ತನಕ ನೀವು ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ನಿಮಗೆ ಮರಣದ ಭೀತಿ ಇಲ್ಲೆಂಬುದಾಗಿ ಹೆಣ್ಣನ್ನು ಕೆಡವುದಕ್ಕೆ ಹೋಗಿ ನಿನ್ನ ಸಾವನ್ನೇ ಹತ್ತಿರ ಕರೀತಾ ಇದ್ದೀಯಲ್ವೇ? ನಮ್ಮೊಡೆಯ ಶುಂಭ ಅವನಿಗೆ ಸರಿಯಾಗಿ ಕೊಂಡಾಡ್ತಾ ಇದ್ದಾರೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗ ಬೇಟೆನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವಾದ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ. ಆ ಗಾಯನದ ಜಾಡನೆ ಹಿಡಿದು ಮುಂದೆ ಮುಂದೆ ಒರೆಯುವಂತಹ ವೇಳೆಯಲ್ಲಿ ಒಬ್ಬಳಾಕಿ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಣ್ಣಾರೆ ನೋಡಿದವರನ್ನ ನೋಡಿದಾಕ್ಷಣ ನಮ್ಮ ಚಿತ್ತಕ್ಕೆ ಹೊಳೆದುದು ಒಂದೇ. ಆ ಹೆಣ್ಣನ್ನು ಕರೆ ತಂದು ನೀವು ಮದುವೆಯಾಗಬೇಕು. ಮನಸ್ಸು ಜನ ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿಯನ್ನು ಸುಗ್ರೀವ ಹೀಗೆ ಬಾರಯ್ಯ, ಹೀಗೆ ಬಾ. ಏನಯ್ಯ? ಹೇಳಯ್ಯ. ಅತಿ ಅವಸರವಾಗಿ ಕರೆವರೇ ಕಾರಣವಿದೆ. ಏನು? ನಮ್ಮದೇ ಆದಂತಹ ಕದಂಬ ಬಣದಲ್ಲಿ ತರುಣಿಯೋರ್ವಳಿರುವ ವಿಚಾರ ಕೇಳಿದವ ನಾನಾಗಿದ್ದೇನೆ. ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ಹೌದೇ?
ನನ್ನ ಸಕಲ ವಿಚಾರವನ್ನು ಆಕೆಯ ಬಳಿ ತಿಳಿಸಿ ಆಕೆಯ ಮನ ಒಲಿಸಿ ಇಲ್ಲಿಗೆ ಕರೆತರಬೇಕಾದ್ದು ನಿನ್ನ ಹೊಣೆ. ಇದು ಶುಂಭನ ಆಜ್ಞೆ. ಹೋಗಿ ಬಾ. ಪ್ರಯತ್ನ ಮಾಡ್ತೇನೆ ಪ್ರಭು. ಬಂದು ನೋಡಿದ್ರೆ ಈ ಕದಂಬವನ ಮೊದಲಿನ ಹಾಗಿಲ್ಲ, ಸೂರ್ಯನ ಬೆಳಕೇ ಕಾಣಿಸ್ತಾ ಉಂಟು. ಹಾಗಿದ್ರೆ ಶುಂಭ ಹೇಳಿದನಲ್ಲ, ಕಾಡಿನಲ್ಲಿ ತರುಣಿಯು ಓರ್ವಳು ಇದ್ದಾಳೆ, ಅವಳನ್ನು ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಬ್ಬಬ್ಬ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ಕಾಣುತ್ತಾ ಇದ್ದೇನೆ. ತ್ರೈ ಜಗದಂಬಿಕೆಯ ರೂಪಲಾವಣ್ಯ. ಅಂಬರ ಪಥದಿಂದಲೇ ತೂಗುಯ್ಯಾಲೆಯೊಂದು ಕೆಳಗಿಳಿದಿದೆ. ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಶಿವ, ಏನು ಮಾಡಲಿ ಹೇಳಿ? ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ನಮ್ಮ ಒಡೆಯನಾದಂತಹ ಶುಂಭ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದನೆ. ಇವಳು ಹೆಣ್ಣೆ ಅಲ್ವೇ ಅಲ್ಲ, ತರುಣಿ ಅಲ್ಲ. ಹಾಗಿದ್ರೆ ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿಯನ್ನು ಬಯಸಿ ನಮ್ಮ ಒಡೆಯ ಕೆಟ್ಟನಲ್ಲ, ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮನ್ನು ಕೆಡಿಸಿದ. ಏನು ಮಾಡೋಣ ಹೇಳಿ? ಶುಂಭನ ಆಜ್ಞೆ ನನಗೆ ಆಗಿದೆ. ಅವನ ಮಾತನ್ನು ಮೀರಿ ನಡೆಯೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಅಮ್ಮನಲ್ಲಿಯೇ ಮಾತನಾಡುತ್ತೇನೆ. ಅಮ್ಮ ನೀನು ಕರುಣದಿಂದ ಆಲಿಸಬೇಕಮ್ಮ. ಬಹಳ ದೂರದಿಂದಲೇ ನಾನು ಬಂದವ. ಶುಂಭನ ಅಮಾತ್ಯ ಸುಗ್ರೀವ ಅನ್ನುವ ಹಾಗೆ ನನ್ನ ಹೆಸರು.
ಇಲ್ಲಿಯವರೆಗೆ ಬರುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆ ತಾಯೇ. ಶುಂಭನ ವಿಚಾರವಾಗಿ ಮಾತನಾಡುವಾಗ ನಾನು ನೊಂದೇ ಹೇಳಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಇಷ್ಟರವರೆಗೆ ಮದುವೆ ಆಗಲಿಲ್ಲಮ್ಮ. ಮದುವೆ ಆಗಬೇಕು ಅನ್ನುವಂತಹ ಆಶೆ ಈಗ ಆಗಿದೆ. ಯಾಕೆ? ನೀನು ಇಲ್ಲಿರುವಂತಹ ವಿಚಾರವನ್ನು ಕೇಳಿ ತಿಳಿದು. ಅಮ್ಮ, ನಾನು ಯೋಚನೆ ಮಾಡುವುದು ಅದನ್ನಲ್ಲ ತಾಯೇ. ಇದು ದೊಡ್ಡ ಕಾಡು, ಕದಂಬವನ. ಯಾರೂ ಇಲ್ಲಿಗೆ ಪ್ರವೇಶ ಮಾಡುವ ಹಾಗಿಲ್ಲ. ಹಾಗಿದ್ರೆ ನೀನು ಇಂಪಾದ ಗಾಯನವನ್ನು ಹಾಡ್ತಾ ಇದ್ದೀಯಾ? ಆ ಗಾಯನ ಕೇಳುವುದು ಯಾರಮ್ಮ? ಕೇವಲ ಮೃಗ ಪಕ್ಷಿಗಳು ಮಾತ್ರ. ಕೇಳಬೇಕಾದವರು ಯಾರು? ಅದು ಮನುಜರು. ಹಾಗಿದ್ರೆ ನೀನು ಕಾಡಿನಲ್ಲಿ ಇರುವುದಲ್ಲ, ಊರಿಗೆ ನೀನು ಬರಲೇಬೇಕು. ಆಗ ನೀನು ಏನು ಅಂತ ಈ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ತಾಯೇ. ಆದ್ದರಿಂದಲೇ ನಮ್ಮ ಒಡೆಯನ ಬಯಕಾದ್ವಿ. ಇದೋ ಚಿನ್ನದ ರಥವನ್ನೇ ಕಳುಹಿಸಿಕೊಟ್ಟಿದ್ದಾನಮ್ಮ. ಯಾಕೆ? ಈ ರಥದಲ್ಲಿ ನೀನು ಕುಳಿತುಕೊಳ್ಬೇಕು. ಹೆಗಲು ಕೊಟ್ಟು ನಾನು ಹೊತ್ತುಕೊಂಡು ಶೋಣಿತಾಪುರಕ್ಕೆ ಹೋಗಬೇಕು. ಶುಂಭನನ್ನು ನೀನು ಮದುವೆ ಆಗಬೇಕು. ಈ ಬೀಸಿದಂತಹ ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು. ಇನ್ನು ದುಸ್ಪಷ್ಟವಾಯಿತು. ಈತ ನಡೆದರೆ ಧೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಯುವರಾರಿದ್ದಾರೆ. ಕರುಣಾರಸವನ್ನು ಬೀರಿ ಹಸುವನ್ನು ನೀಡುತ್ತೇನಂತೆ. ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ಇಷ್ಟರವರೆಗೆ ನಾನು ಏರು ಧ್ವನಿಯಲ್ಲೇ ಮಾತಾಡಿದ್ದೇ ಇಲ್ಲ. ಈಗ ಕೆಳಗೆ ಇಳಿಯುತ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ನಾನು ಸತ್ತು ಹೋದನಲ್ಲ, ಪುನರಪ್ಪಿ ನಾನು ಬದುಕಿದ್ದೇನೆ. ಹೇಗೆ ಬದುಕಿದ್ದೇನೆ ಅಂತ ಯೋಚನೆಯನ್ನು ಮಾಡಿದಾಗ ಇವಳೇ ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ನಿಗ್ರಹ ಅನುಗ್ರಹಕ್ಕೆ ಇವಳು ಶಕ್ತಳು ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ನಾನು ಮಾಡಿದ್ದು ಅಪರಾಧ. ಅಮ್ಮನಲ್ಲಿ ಕ್ಷಮೆ ಕೇಳ್ತೇನೆ. ಅಮ್ಮ, ಅಮ್ಮ, ನನ್ನನ್ನು ಕೊಲ್ಲಬೇಡಮ್ಮ, ಕೊಲ್ಲಬೇಡ. ಸುಗ್ರೀವ, ಹೆದರಬೇಡ. ಮತ್ತೊಮ್ಮೆ ಕಿರುಣಗೆ ಬೀರುವುದಿಲ್ಲ. ಕಿರುಣಗೆ ಬೀರಿದರೂ ನೀ ಸಾಯುವುದಕ್ಕಿಲ್ಲ. ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕೃತ್ಯವನ್ನೆಸಗಿದ್ದೇನೆ. ಶುಂಭನ ದೂತನಾಗಿ ಬಂದವನು ನೀನು. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕು. ಉತ್ತರವೊಂದನ್ನು ಆತನಿಗೆ ತಿಳಿಸಬೇಕು. ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಮ್ಯಪೋಹತಿ, ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಅಂದ್ರೆ ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿ, ಅಂತವನಿಗೆ ಸುಮಮಾಲಿಕ್ಕೆ ವಿವಾಹವಾಗ್ತೇನೆಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತ ಪಣ ನಿನ್ನ ಶುಂಭವೀರನೇ. ಹೌದಮ್ಮ. ವಿಶುಂಭ ಬಲಾಢ್ಯನೇ. ಖಂಡಿತ. ಪ್ರತ್ಯಕ್ಷ ಶಂಭುವೇ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ. ಹೋಗಿ ಹೇಳು ನಿನ್ನ ಒಡೆಯನಿಗೆ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ತಾಯಿ. ಆದ್ರೆ ಕೊನೆಯದ್ದಾಗಿ ಒಂದು ಬೇಡಿಕೆಯಮ್ಮ. ಇಷ್ಟರವರೆಗೆ ಶುಂಭನ ಜೊತೆಯಲ್ಲೇ ನಾನು ಇದ್ದವ. ಆದ್ರೆ ಒಳ್ಳೆಯ ಬುದ್ಧಿ ಇಷ್ಟರವರೆಗೆ ಬರ್ಲಿಲ್ಲಮ್ಮ. ನೀನೇ ಹೇಳಿದ್ಯಲ್ಲ ನೀನು ಒಳ್ಳೆಯವನಾಗಬೇಕು ಅಂತ. ಶುಂಭನ ದೂತ ಇನ್ನು ದೇವಿ ಿಂದ
ಪ್ರಣಾಮಗಳು. ಹೇಳಯ್ಯ. ಒಮ್ಮಿಂದೊಮ್ಮೆಲೆ ದೀರ್ಘವಾದಂತಹ ಕರೆಗೆ ಕೊಟ್ಟು ಬಂದಿದ್ದೇನೆ. ಏನಾಗಬೇಕು? ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ, ಹೋಗಿ ಆಕೆಯನ್ನು ಹೇಳತ್ತ. ನಮ್ಮ ಒಡೆಯನಾದಂತಹ ಶುಂಭ ನೀನನ್ನು ಬಯಸಿದ್ದಾನಂತೆ. ಸಂಧಾನದ ಮೂಲಕ ಸುಗ್ರೀವನನ್ನು ಕಾಳುವಿಸಿದಂತಾದ್ರೆ ಸಂಧಾನವನ್ನ ಮುರಿದೆಯ ದೂರ್ತ ಸಂಗ್ರಾಮವನ್ನೇ ಬಯಸಿದೆಯ. ಇನ್ನು ಸಂಗ್ರಾಮ ಬಯಸಿ ಬಂದವ ಧೂಮ್ರಾಕ್ಷ. ಕಾಲ್ನಡಿಗೆಯಲ್ಲಿ ಬರುವ ಅಗತ್ಯವಿಲ್ಲ. ಮಣಿರಥ
ಪವಿತ್ರವಾದ ಅರವಿಂದಗಳಿಗೆ ರಕ್ತ ಬೀಜದ ಪ್ರಣಾಮಗಳು. ಹೇಳಯ್ಯ. ಹೇಳಿದವೇ ಮರೆಯಿತು, ಹಾ. ಗಗನವೇ ಬಿರಿಯಿತೆ, ಭೂಮಿಯೇ ಇಬ್ಬಾಗವಾಯಿತೆ ಎಂಬ ಸ್ಥಿತಿ ಶೋಣಿತದಲ್ಲಿ ಅಸಂಖ್ಯಾತ ಮಂದಿ ಸೈನಿಕರನ್ನು ಸೇರಿಸಿಕೊಂಡು ರಥವೇರಿ ಹೊರಟ ಎಲ್ಲ ಎಲ್ಲಿಗೆ ರಥವೇರಿ ಹೊರಟ ವಿಚಾರ ಬೇರೆ ಎನ್ನುವಲ್ಲ. ನಮ್ಮವರೇ ಆದಂತಹ ಚಂಡಮುಂಡರು ಬಂದು ಹೇಳಿದಂತಹ ಮಾತು ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ ಎಂಬುದಾಗಿ. ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸುವ ಉದ್ದೇಶದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದಳು. ಆಕೆಯನ್ನು ಎಳತರಬೇಕೆಂಬುದಾಗಿ ಧೂಮ್ರಾಕ್ಷರನ್ನಟ್ಟಿದೆ. ಓಂಕಾರ ಮಾತ್ರೆಯಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ಹೌದು. ಬಳಿಕ ಹೋದವರು ಚಂಡಮುಂಡರು ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಮುಂಡರಾಳಿವಾಯಿತು. ನಿಜ. ಇನ್ನು ಅಂತಹ ಕಳಾಕುಳ ಪಾತಕಿಯನ್ನು ಸವರುವುದಕ್ಕಾಗಿ ನಾನೇ ಹೊರಟಿದ್ದೇನೆ. ನೀ ಹೇಳಿದ ಕದಂಬ ವಾಸಿನಿಯ ಬಗ್ಗೆ ನಾನು ತಿಳಿದದ್ದನ್ನು ಹೇಳಲೆ ಅವಕಾಶ. ಧನುಜೇಶ ಧನುಜೇಶ ಧನುಜೇಶ
ಧನುದೇಶ ಎಂಬ ಕೀರ್ತಿಗೆ ಪಾತ್ರನಾದವನಿ. ಹೌದು. ನಾವೆಲ್ಲಿಯಾದ್ರೂ ತಪ್ಪಿ ನಡೆದರೆ ನಮ್ಮನ್ನು ತಿದ್ದಿ ಇಡುವಂತಹ ಹೊಣೆಗಾರಿಕೆಯನ್ನು ಹೊಂದಿದ ನೀನು ಯಾಕೆ ಈ ರೀತಿಯಾಗಿ ಭ್ರಮೆಯಾಂತೆಯೋ ನನಗೊಂದು ಅರ್ಥವಾಗುವುದಿಲ್ಲ. ಹುಂಡು ಹುಡುಗರಾದಂತಹ ಚಂಡಮುಂಡರು ಮೃಗಬೇಟೆಗೆ ಹೋದವರು ಕದಂಬವನದಲ್ಲಿ ಒಬ್ಬಳಾಕೆ ಕಾಮಿನಿದ್ದಾಳೆ ಅನ್ನುವುದನ್ನು ತಿಳಿದು ಅವಳ ಬಗ್ಗೆ ನಿನ್ನಲ್ಲಿ ಹೇಳಿದಾಗ ಅಲ್ಲಿರುವಂತಹ ಆ ಹೆಣ್ಣು ಯಾರು, ಅವಳ ತಂದೆ ತಾಯಿಗಳು ಯಾರು, ಪೂರ್ವಾಪರ ಏನು, ಒಂದು ಇರುವುದಕ್ಕೆ ಕಾರಣವೇನು ಅನ್ನುವುದನ್ನು ಆಲೋಚನೆ ಮಾಡದೆ ಕೇವಲ ಭ್ರಮಾಧೀನನಾಗಿ ಮನಸ್ಸಿನ ಶರಕ್ಕೆ ಈಡಾಗಿ ಅವಳನ್ನು ಮದುವೆಯಾಗುತ್ತೇನೆ ಎಂಬ ಹಾಗೆ ಹೊರಟೆ. ಪ್ರಭು, ಈ ಲೋಕದಲ್ಲಿ ಭ್ರಮೆ ಎಂಬ ಎರಡು ವಿಧವಿದೆ. ಏನು ಭ್ರಮೆ ಅಂದ್ರೆ ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ ಅದು ನಾವು ಪಡೆಯುವುದಕ್ಕೆ ಹೋದಾಗ ನಮಗೆ ಸಿಗದೇ ಇರುವುದಕ್ಕೆ ಭ್ರಮೆ ಅಂತ ಅರ್ಥ. ಈಗ ನಿನ್ನ ಮನಸ್ಸನ್ನಾವರಿಸಿದ್ದು ಒಂದು ಭ್ರಮೆ, ಮನ್ಮಥನ ಶರ. ಅದು ತಾಗುವಂತಹ ಸಮಯ ಇದಲ್ಲ. ಹರೆಯದ ಕಾಲದಲ್ಲಿ ಮನ್ಮಥನ ಶರಕ್ಕೆ ಈಡಾಗದೇ ಇದ್ದಂತಹ ನೀನು ಆ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಭೇದ್ಯವಾದ ವರವನ್ನು ಪಡೆದೆ ಬ್ರಹ್ಮಚರ್ಯ ವ್ರತವನ್ನು ಇಲ್ಲಿಯವರೆಗೆ ಪಾಲಿಸಿದೆ. ಆದ್ರೆ ಈ ಇಳಿ ವಯಸ್ಸಿನಲ್ಲಿ ಪುಂಡು ಹುಡುಗರಾದಂತಹ ಚಂಡಮುಂಡರು ಹೇಳಿದರು ಅನ್ನುವ ಕಾರಣಕ್ಕೆ ಕೇವಲ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಬೇಕಾಗಿ ನೀನೇ ತೋಡಿದಂತಹ ಗುಂಡಿಯಲ್ಲಿ ನೀನೇ ಹೋಗಿ ಬೀಳುವುದರ ಮೂಲಕ ದಾನವ ಸಮುದಾಯಕ್ಕೆ ಸುಭದ್ರತೆಯನ್ನು ಒದಗಿಸಿದಂತಹ ನೀನು ಈ ತಪ್ಪಾದಂತಹ ನಡೆಯಿಂದ ಅಂತಹ ದಾನವರಿಗೆ ಗತಿಯೇ ಇಲ್ಲದ ಹಾಗೆ ಮಾಡಿ ಅಪೂರ್ಣತೆಯನ್ನು ತರುವುದಕ್ಕಾಗಿ ಮನ ಮಾಡಿದೆಯೋ ಅನ್ನುವಂತಹ ಭೀತಿ ನನಗಾಗುತ್ತಾ ಇದೆ. ಹಾಗಾಗಿ ಹೇಳ್ತೇನೆ, ಮನಸ್ಸನ್ನು ಮಾರುವುದಕ್ಕೆ ಹೋಗಬೇಡ, ಅವಳನ್ನು ವರಿಸುವಂತಹ ವಿಷಯವನ್ನು ಬಿಟ್ಟು ಬಿಡ ಪ್ರಭು. ರಕ್ತ ಬೀಜ ಅಲ್ಲಿರುವಾಕೆ ಓರ್ವಾಕೆ ಸಾಮಾನ್ಯ ತರುಣಿ ಅಲ್ವಿ? ಅದುವೇ ಅಪರಾಧ ತಂದೆ. ತರುಣಿ ಅಲ್ಲ, ಅವಳ ಅವಳ
ತರುಣಿಯೇ ಹೌದಂತಾದ್ರೆ ಅವಳಿಗೆ ಒಂದು ಭಯ ಅನ್ನುವುದು ಬೇಕಿತ್ತು. ಅವಳಿಗೆ ಆಸರೆಗೆ ಯಾರಾದ್ರೂ ಜೊತೆಯಲ್ಲಿರಬೇಕಿತ್ತು. ಇಲ್ಲಿರುವಂತಹ ಅವಳಿಗೆ ಯಾರದ್ದೇ ಆಸರೆ ಇಲ್ಲ, ತಂದೆ ತಾಯಿಗಳಿಲ್ಲ, ಗಂಡರಿಲ್ಲ, ಮಕ್ಕಳಿಲ್ಲ, ಯಾವುದೇ ಭೀತಿ ಇಲ್ಲದ ನಿರ್ಭೀತಳಾಗಿ ಅಭಯಾರಣ್ಯದಲ್ಲಿ ಅಲ್ಲಿ ಕುಳಿತಿದ್ದಾಳೆ. ಅವಳಿಗೆ ಆಹಾರವನ್ನು ಕೊಟ್ಟವರು ಯಾರೋ ಗೊತ್ತಿಲ್ಲ, ಅವಳಿಗೆ ವಸನವನ್ನು ಇತ್ತವರು ಯಾರೋ ಗೊತ್ತಿಲ್ಲ, ಅವಳು ನಿದ್ರಿಸಿದ್ದಿರುವಂತಹ ದೃಶ್ಯವನ್ನು ಯಾರೂ ಕಾಣಿಲ್ಲ. ಹಾಗಿದ್ರೆ ಯಾವುದೇ ಭಯವಿಲ್ಲದೆ, ನಿದ್ರೆ ಆಹಾರವಿಲ್ಲದೆ ಅಲ್ಲಿ ಅವಳು ಧೈರ್ಯದಿಂದ ಇದ್ದಾಳೆ ಅಂತ ಆದ್ರೆ ಸಾಮಾನ್ಯ ತರುಣಿಗೆ ಅಂತಹ ಧೈರ್ಯ ಬರುವುದಕ್ಕೆ ಸಾಧ್ಯವೇ? ಹಾಗಾಗಿ ನಮಗನಿಸ್ತಾ ಇದೆ ಅವಳು ತರುಣಿಯಲ್ಲ ಪ್ರಭೋ, ತರುಣಿಯಲ್ಲ, ಅವಳೇ ಆದಿಮಾಯೆ, ಪ್ರಣವ ಸ್ವರೂಪಿಣಿ. ಅಂತಹ ಪ್ರಣವ ಸ್ವರೂಪಿಣಿಯಾದ ಆದಿಮಾಯ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು, ಈ ಪ್ರಪಂಚದ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಮಹಿಷಮರ್ದಿನಿಯಾಗಿ, ಸಿಂಹವಾಹಿನಿಯಾಗಿ ದುರುಳ ಮಹಿಷರನ್ನು ಮರ್ದಿಸಿ ದೇವತೆಗಳಿಗೆ ತ್ರಿವಿಷ್ಣುವನ್ನು ಕೊಟ್ಟು ಅನಂತದಲ್ಲಿ ಮತ್ತೊಮ್ಮೆ ಲೀನವಾಗಿ ಹೋಗಿದ್ದಾಳೆ. ಅಂತಹ ಮಹಿಷಮರ್ದಿನಿ ಈ ಹೊತ್ತಿಗೆ ಕದಂಬವನದಲ್ಲೇ ಬಂದು ಕುಳಿತಿದ್ದಾಳೆ. ಹಾಗಿರುವಾಗ ತರುಣಿಯಲ್ಲದಂತಹ ಅವಳನ್ನು, ಸರ್ವೇಶ್ವರಿಯಾದಂತಹ ಅವಳನ್ನು ನೀನು ಬಯಸುವುದು ಇದು ತರವೇ ಪ್ರಭು? ಆಕೆಯಲ್ಲಿ ಅಂತ ವಿಕ್ರಮ ಏನಂತ ಬೇಕು? ನಿನ್ನ ಕಣ್ಣ ಮುಂದವೇ ಸಾಲು ಸಾಲಾಗಿ ಉದಾಹರಣೆಗಳು. ಅಲ್ಪನೇ ಧೂಮ್ರಲೋಚನ, ಕಾದಿ ಮಡಿದರು ಚಂಡಮುಂಡರು, ಸುಗ್ರೀವನ ಜೀವನವೇ ಬದಲಾಗಿ ಹೋಯಿತು, ನಿನ್ನ ದೂತನಾಗಿ ಹೋದ, ದೇವಿ ಮಹಾತ್ಮೆಯ ಪ್ರಭಾವದಿಂದ ದೇವಿಯ ದಾಸನಾಗಿ ಬಂದ. ಇಂತಹ ಜ್ವಲಂತ ಸಾಕ್ಷಿಗಳು ನಮ್ಮ ಕಣ್ಣ ಮುಂದಿರುವಾಗ ಸರ್ವೇಶ್ವರಿಯಾದಂತಹ ಅವಳನ್ನು ಬಯಸುವುದರ ಮೂಲಕವಾಗಿ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವಂತಹ ಸ್ಥಿತಿ ಒದಗಿಯಿತು. ಆದ್ದರಿಂದ ಹೇಳ್ತೇನೆ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಈಗ ನಾನೇನು ಮಾಡಬೇಕು? ಬಿಡುವೆ ಶುಂಭದಾನವನಿಗೆ ಹಿಡಿದಂತಹ ಗ್ರಹಣ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸಿದೆ. ತರುಣಿಯಲ್ಲ ಅಂತ ಗೊತ್ತಾದ ಮೇಲೆ ಆ ಭ್ರಮೆಯನ್ನು, ಮೂರ್ಖತೆಯನ್ನು ನೀನು ಬಿಡಬೇಕು ಪ್ರಭು. ಬ್ರಹ್ಮದೇವನಿಂದ ವರವಾಗಿ ಪಡೆದದ್ದು ಬೇಕಾದಷ್ಟು ಉಂಟು. ಹೆಣ್ಣೋ ಹೊನ್ನೋ ಮಣ್ಣು ನಿನ್ನ ಕಾಲ್ಗಳಿಗೆ ಬಿದ್ದಿರುವಾಗ, ಅದಷ್ಟು ಬೇಕಾದಷ್ಟು ನಿಮ್ಮಲ್ಲಿ ಇರುವಾಗ ಇನ್ನು ಬೇಕು ಬೇಕು ಅನ್ನುವಂತಹ ಅತಿಯಾಸದಲ್ಲದು. ನಿನ್ನನ್ನು ನಂಬಿ ಬದುಕಿದವರು ದಾನವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಕೇವಲ ಹೆಣ್ಣಲ್ಲದ ಇವಳ ಸುಖವನ್ನು ಬಯಸುವುದಕ್ಕೆ ಹೋಗಿ ನೀನೊಂದು ವೇಳೆ ಅಳಿದು ಹೋದ್ರೆ ದಾನವ ಸಮುದಾಯವೇ ಛಿದ್ರ ಛಿದ್ರವಾಗುತ್ತದೆ. ಹಾಗಾಗಿ ಅಳಿಯನಾಗಿ ಮಂತ್ರಿಯಾಗಿ ಒಂದು ಮಾತು ಹೇಳ್ತೇನೆ, ಸರ್ವೇಶ್ವರಿಯಲ್ಲಿ ಮೋಹ ಸಲ್ಲದು, ಅವಳ ಕೈ ಹಿಡಿಯುವುದರ ಬದಲು ಕಾಲು ವಿಕ್ರಮಿಯಾದಂತಹ ನೀನು ವಿಕ್ರಮನ ಮಾತನಾಡಬಹುದು
ಅವರನ್ನ ಆಡುವೆಯಾ? ಬಂಡಾಯ್ತ ಏ ಜೀವಗಲ್ಲ, ಅನ್ನ ತೋರಿಸಿ ಅನ್ನ ಹೇಳಿ ತೊಲಗಾಜಿ. ಬದುಕುವುದಕ್ಕಾಗಿ ನೀತಿಯನ್ನು ಮಾಡಿದರೆ ರಣ ಹೇಳಿ ಎಂದಯ ಹಿಡಿದಿರೆ ನಿನ್ನ ಯಮನ ಅನುಮಾನ ಬೇಡ, ಕಳುಹಿಸಿಕೊಡು. ಇದು ರಣವೀಳ್ಯ ಬಿದ್ದಿದ್ದೇನೆ. ಹೋಗು. ಆಶ್ಚರ್ಯ, ಕದಂಬವನಕ್ಕೆ ಬರಬೇಕು ಅಂತ ಬಂದವ ನಾನು. ಬಂದು ನೋಡಿದ್ರೆ ದಾರಿ ತಪ್ಪಿದನು ಅನ್ನುವಂತಹ ಅನುಭವವಾಗುತ್ತಾ ಇದೆ. ಮೊದಲು ಬಂದವರು ಹೇಳುವುದನ್ನು ಕೇಳಿದ್ದೇನೆ, ಕದಂಬವನ ಕತ್ತಲೆ. ಆದ್ರೆ ಇಲ್ಲಿ ಎಲ್ಲಿಂಟು ಕತ್ತಲೆ? ಎಲ್ಲಿ ನೋಡಿದ್ರು ಬೆಳಕು. ಬೆಳಕನ್ನು ಸಂಯೋಜನೆ ಮಾಡಿದವರು ಯಾರು? ಕಾಡು ಅಂತ ಹೇಳಿದ ಮೇಲೆ ಕಾಡ ಪ್ರಾಣಿಗಳಿರ್ಬೇಕು. ಆ ಕಾಡ ಪ್ರಾಣಿಗಳಿಗೆ ಒಂದನ್ನು ನೋಡಿದ್ರೆ ಒಂದಕ್ಕಾಗುವುದಿಲ್ಲ. ಇಲ್ಲಿ ನೋಡಿ, ಒಂದು ಕರಡಿ, ಒಂದು ಸಿಂಹ ಎಷ್ಟು ಚಂದದಲ್ಲಿ ಕುಳಿತಿದೆ. ಯಾವುದೇ ವೈರ ಉಂಟಾ? ಈ ಕಡೆಯಲ್ಲಿ ಒಂದು ಹುಲ್ಲ, ಒಂದು ಹುಲಿ, ಅಲ್ಲಿ ಸರ್ಪದ ನೆರಳಲ್ಲಿ ಒಂದು ಮಂಡೂಕ. ಪರಸ್ಪರ ಜಾತಿ ವೈರದಲ್ಲಿ ಕಾದಾಡಬೇಕಾದ ಕಾಡ ಪ್ರಾಣಿಗಳು ಸ್ನೇಹ ಭಾವದಲ್ಲಿ ವರ್ತಿಸುತ್ತಿದೆ. ಹಾಗಿದ್ರೆ ಓ, ಶುಂಭನಿಗೆ ದೇವಿ ಮಹಾತ್ಮೆಯನ್ನು ಹೇಳಿದವನ ನನಗೆ ಅದರ ಅರಿವಾಗದೆ ಹೋಯಿತು. ದೇವಿನಲ್ಲಯಾದಂತಹ ಜಾಗದಲ್ಲಿ ವೈರ ಇರುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವಳ ಮುಖದಿಂದ ಹೊರಟ ಪ್ರಭೆ ಕದಂಬವನ ಬೆಳಗುವುದಕ್ಕೆ ಕಾರಣವಾಗಿರಬೇಕು. ಬಂದ ಜಾಗ ಸರಿಯಾಗಿದೆ. ಸುಗ್ರೀವ ನೋಡಿದಂತಹ ದೇವಿಯನ್ನು ನಮಗೂ ನೋಡಬೇಕು. ಕೇಳುತ್ತಿದ್ದ ವೀಣಾವಾದನ ಆಡಿಸುತ್ತಾ ಮುಂದುವರಿಯೋಣ ನೋಡ. ಆಡಿದರು ತನ್ನೊಳಗೊಳಗೆ
ಅಯೋಚಿತವಾದಂತಹ ಉದ್ಗಾರ ನನ್ನ ನಾಲಿಗೆಯಲ್ಲಿ ಬಂದು ಹೋಯಿತಲ್ಲ. ಕೋಟಿ ಸಂಖ್ಯೆಯ ದೈತ್ಯರನ್ನು ಕರೆಕೊಂಡು ಕದಂಬವನಕ್ಕೆ ಬಂದೆ. ಇವಳನ್ನು ಕಳ್ಕೊಂಡು ಹೋಗಬೇಕು ಎಂಬ ಉದ್ದೇಶದಿಂದ ನಾ ಬಂದರೆ ಈ ಜಗದಂಬೆಯನ್ನು ಕಂಡದ್ದೇ ತಡ ನಾ ಬಂದಂತಹ ವಿಷಯವೇ ಮರೆತು ಹೋಯಿತು. ಬಾಯಿಯಿಂದ ಸ್ತುತಿವಾಕ್ಯಗಳು ಬಂತು, ಕೈಗಳು ಜೋಡಿಸಲ್ಪಟ್ಟವು, ಜಯ ಜಯ ಎಂಬಂತಹ ಉದ್ಗಾರ ಬಂತು. ಹಾಗಿದ್ರೆ ಇದನ್ನು ದೇವಿ ಮಹಾತ್ಮೆ ಅನ್ನದೇ ಬೇರೇನನ್ನು ಅನ್ನಲಿ. ಅಬ್ಬಾ, ಇಂತಹ ಅವಕಾಶವನ್ನು ಕೊಟ್ಟಂತಹ ಶುಂಭನಿಗೆ ನಾನು ಋಣಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ನಿಗಮಾಗಮಗಳಿಗೆ ಅತೀತಳು, ವೇದಾದಿ ವಂದ್ಯಳು ಆದಂತಹ ಇವಳು ರಕ್ತಬೀಜನ ಭೂತಜಕ್ಷುಗಳಿಗೆ ಕಾಣ್ತಾಳಂತಾದ್ರೆ ನಾನೆಷ್ಟು ಭಾಗ್ಯಶಾಲಿ. ಚಿನ್ನದ ಉಯ್ಯಾಲೆ, ಒಮ್ಮೆ ಆಕಾಶಕ್ಕೆ, ಒಮ್ಮೆ ಪಾತಾಳಕ್ಕೆ, ಒಮ್ಮೆ ಭೂಮಿಗೆ ಉಯ್ಯಾಲೆಯಲ್ಲಿ ತನ್ನನ್ನು ತಾನು ಜೀಕುತ್ತಿದ್ದಾಳೆ. ತ್ರಿಲೋಕವನ್ನು ಉಯ್ಯಾಲೆಯ ಹಾಗೆ ತೂಗೋಡು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಕೈಯಲ್ಲಿ 3 ಮನೆಯ ಆಯುಧ, ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿ ಮಾಡಿದವಳು ನಾನು. ತಾಯಿಯೇ ಹೌದಂತಾದ್ರೆ ಇವಳ ಕೈಯಲ್ಲಿ ಆಯುಧ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ. ಮಕ್ಕಳು ತಪ್ಪಿದಾಗ ತಾಯಿಯಾದವಳು ಕೈಯಲ್ಲಿ ಬಡಿಗೆಯನ್ನು ತಗೊಳ್ತಾಳೆ. ಅನ್ಯಾಯ ಮಾಡಿದಂತಹ ದಾನವರನ್ನೆಲ್ಲ ತಡೆಯುವುದಕ್ಕಾಗಿ ಇವಳು ಆಯುಧವನ್ನು ಧರಿಸಿದ್ದಾಳೆ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ನಮಗೆಲ್ಲವನ್ನು ಕೊಡುವಂತಹ ಇವಳಿಗೆ ಚಿನ್ನದ ಉಯ್ಯಾಲೆ ಯಾರು ಕೊಟ್ಟದ್ದು ಅಂತ ಹೇಳುವುದಕ್ಕಿಲ್ಲ, ಎಲ್ಲವನ್ನು ಇವಳೇ ಪಡೆದುಕೊಡ್ತಾಳೆ. ಇಂತಹ ಜಗಜ್ಜನನಿಯನ್ನು ನಾನು ನೋಡಿದೆ. ಇವಳನ್ನು ಅರಿಯದೆ ಶುಂಭ ಬಯಸಿದನಲ್ಲ, ನಾನೇನು ಮಾಡಲಿ? ಕರೆದುಕೊಂಡು ಬರ್ತೇನೆ ಎಂಬ ಹಾಗೆ ಭಾಷೆಯವರೆದು ಬಂದಿದೆ. ಇವಳಿಂದ ಕೇಳು ಅನ್ನುವುದು ಬದ್ಧ. ರಕ್ತಬೀಜ ಶತ್ರು ಒಂದು ದೊಡ್ಡ ವಿಷಯ ಅಲ್ಲ. ಒಬ್ಬ ದಾನವ ಶುಂಭ ಉಳಿಯಬೇಕು. ಅವ ಉಳಿಯಬೇಕು ಅಂತಾದರೆ ಇವಳ ಮುಂದೆ ಶಕ್ತಿಯಲ್ಲ, ಯುಕ್ತಿಯೂ ಅಲ್ಲ. ದೇವಿ ಒಲಿಯುವುದೇ ಭಕ್ತರ ಭಕ್ತಿಗೆ ಬೇಕಾಗ. ಹಾಗಾಗಿ ಅಸುರ ಭಾವವನ್ನು ಮರೆಸಿ ಭಕ್ತಿ ಭಾವದಿಂದ ಸ್ತುತಿ ಮಾಡಿ ಮಾತಾಡ.
ಬೀಜನ ಪ್ರಣಾಮಗಳು ತಾಯಿ. ಶುಂಭನ ಮಾತ್ಯನಿದ್ದೇನೆ. ಮೃಗಬೇಟೆಗೆ ಬಂದ ಜನ್ನಮುಂಡರು ಏನೋ ಕನಿಭವಕ್ರಿಯಾದಂತಹ ನಿನ್ನ ರೂಪವನ್ನು ಕಂಡು ಶುಂಭನಲ್ಲಿ ತಿಳಿಸಿದಾಗ ಯಾವುದನ್ನಾದರೂ ಬಲಾತ್ಕಾರವಾಗಿ ಪಡೆಯುವಂತಹ ಶುಂಭ ನಿನ್ನ ಇರವನ್ನು ಕೇಳಿ ಯಾಕೋ ಏನು ಸಮಾಧಾನದ ನಿಲುವನ್ನು ತಾಳಿದ. ನಿನ್ನನ್ನು ದಾನವಾಗಿ ಪಡೆಯಬೇಕು ಎಂಬ ಹಾಗೆ ಸುಗ್ರೀವನನ್ನು ಕಳುಹಿಸಿದ. ಸಂಧಾನವನ್ನು ಮುರಿದೆ ಬಾಲ್ಯದೊಳಗೆ ಇದಿರ್ಪೆ ಬಡ ಕತ್ತಿ ಕಾಳಗದಲ್ಲಿ ಗೆದ್ದವರನ್ನೇ ಮದುವೆಯಾಗುತ್ತೇನೆ ಕೇಳಿ ಕೋಪಾಠೋಪದಲ್ಲಿ ಧೂಮ್ರಾಕ್ಷರನ್ನು ಕಳುಹಿಸಿದ. ಚಂಡಮುಂಡರನ್ನು ಅಟ್ಟಿದ. ಎಲ್ಲವರನ್ನೂ ಕೊಂದು ಗಾಢ ಗರ್ವದಲ್ಲಿ ಕುಳಿತೆ. ಅವನೇ ಹೊರಟಾಗ ಅವರನ್ನು ತಡೆದು ನೀತಿಯ ಮಾತನ್ನಾಡಿ ಅವನಿಗೆ ಅಳಿಯನಾದಂತಹ ರಕ್ತ ಬೀಜ ನಾ ಬಂದಿದ್ದೇನೆ. ನೀನು ಶ್ರೀದೇವಿ ಎಂಬುದನ್ನು ಶುಂಭನಿಗೆ ಹೇಳಿದ್ದೇನೆ. ಇಂದು ಬಂದಾಗ ನಮಗೆ ಆಶ್ಚರ್ಯ. ಶ್ರೀದೇವಿಯೇ ಹೌದಂತಾದ್ರೆ ನನಗೆ ನಿರಾಕಾರವಾಗಿರಬೇಕು. ಹಾಗಿದ್ರೆ ಒಂದು ಆಕಾರವನ್ನು ಕಲ್ಪಿಸಿಕೊಡ್ತಿದ್ದಿ ಅಂತಾದ್ರೆ ಸಾಮಾನ್ಯ ಹೆಣ್ಣು ಅಂತ ಹೇಳೋಣವೇ? ಒಂದು ವೇಳೆ ಸಾಮಾನ್ಯ ಹೆಣ್ಣೇ ಹೌದು ಅಂತಾದ್ರೆ ಶುಂಭನಿಗೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ ತಾಯಿ. ಈ 7 ಲೋಕದಾಧಿಪತ್ಯ, ನಕ್ಷತ್ರ ಲೋಕದಲ್ಲಿ ಸ್ಥಾನ, ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ ಎಲ್ಲವನ್ನೂ ಪಡೆದಂತಹ ಶುಂಭ ಧೀರನಾಗಿದ್ದಾನೆ, ಶೂರನಾಗಿದ್ದಾನೆ. ಲತೆ ವನಿತೆ ಕವಿತೆ ಇದಕ್ಕೆ ರಾಜಾಶ್ರಯ ಬೇಕು. ವನಿತೆಯಾದಂತಹ ನಿನಗೆ ಒಬ್ಬ ವರನ ಆಶ್ರಯ ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಹೇಳುತ್ತೇನೆ. ಬರುವಾಗಲೇ ಹೊನ್ನಂದನವನ್ನು ತಂದಿದ್ದೇನೆ. ನಾನೇ ಹೆಗಲು ಕೊಡ್ತೇನೆ. ದಾನವನನ್ನು ವರಿಸುವುದಕ್ಕೆ ಆ ಉಯ್ಯಾಳದಿಂದ ಇಳಿದು ನಲಿದು ಒಲಿದು ಮಾತಾಯೇ ಒಳಿದು ಬೀಜ ಅಮ್ಮ ಕೋಟಿ ದೈತ್ಯರನ್ನು ಒಡಗೂಡಿಕೊಂಡು ಆಯುಧಧಾರಿಯಾಗಿ ಭಕ್ತಿಯ ಪಥವನ್ನೇ ಹಿಡಿದೆಯ. ನಿನ್ನ ಭಕ್ತಿಯನ್ನು ಸ್ವೀಕಾರ ಮಾಡುವುದಕ್ಕಾಗುವುದಿಲ್ಲ. ಸ್ವೀಕರಿಸಬೇಕು. ಇದು ದೇವಿಗೆ ಭಕ್ತರು ಕೊಡುವಂತಹ ಕಾಣಿಕೆ. ಯಾಕೆ ಬಲ್ಲೆಯ? ಯಾಕಮ್ಮ? ಜೊತೆಗೆ ಮಾಮರವೇ ಆಸರೆಯಾಗಿ ಬರುವುದೇ ಹೊರತು ಹೊಂಗಾರೆಯವರ ಅಲ್ಲೂ ಅಲ್ಲ. ದಾನವ ಶುಂಭ ಶ್ರೀಗಂಧದ ವೃಕ್ಷದಾಯೇ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೆಗೆದು ತೇದಾಗ ಪರಿಮಳ ಹೊರ ಹೊಮ್ಮುತ್ತದೆ. ಏನಿದ್ದೇನೆ ನೋಡು. ತೇದದ್ದು ಹೆಚ್ಚಾಗಿದೆ. ಉಳಿದವರಿಗೆ ಪ್ರಸಾದ ಕೊಡುವುದಕ್ಕೆ ಅನುಗ್ರಹವನ್ನು ಬೀರು. ಅರ್ಹತೆ ಇಲ್ಲ ನಿಮಗೆ. ನೀ ಬಂದು ಸೇರಿದ್ರೆ ಅದು ಬರ್ತದೆ ತಾಯೇ. ಆತನೇ ಬರಲಿ ತಾಡಿ ಕಳುಹಿಸಿ. ಅವನನ್ನು ತಡೆದು ಮಂತ್ರಿಯಾಗಿ ನಾ ಬಂದಿದ್ದೇನೆ ನಿಶ್ಚಯ ಕೈಯಲು. ನಿಶ್ಚಯ ಮುರಿದಿದ್ದೇನೆ. ಈಗ ನಿರುವೇನು ಬರುವುದಿಲ್ಲ ಅಂತ ಆದ್ರೆ ಅರ್ಥ ಏನು? ಏನು? ಆತ ಓರ್ವ ಷಂಡ ಅಲ್ಪ ಪೂರೈಸುವ ನೀನು ರಣ ಹೇಳಿ.
ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದಂತಹ ರಸನೆಯನ್ನು ಚಾಚಿ ಭಾಗವತರೇ ಮಾಯಗಾರ ಅಪ್ಪನ ಅಪ್ಪಣದಂತೆಯೇ ಆಕಾಶವನ್ನು ಭೂಮಿ ಚತುಪತ್ರನಂತಿನ ಮಾಯಕದ ದೈವಯನೇ ಎಲ್ಲ ಕಳಕಾರ್ಮಿಕರು ತೆರೆದಂತಿನ ಭಕ್ತರ ಮಾತೇನಿ ಭೂಮಿ ನಿಮಿತ್ತ ಸ್ವಲ್ಪ ಭಯಭಕ್ತಿತ ಸೇವೆಗೆ ಸಂಧಾನದಲ್ಲಿರತ್ತೆ ಇಂಥ ಸೇವೆನ ತಂದೇನಾಗಲು ದಿವಂಗತ ಮಂಜಯ್ಯ ಶೆಟ್ಟನ ಜೋಕುಳತ್ತೆ ಭಾರಿ ಸಂತೋಷ ಆತನ ಭಕ್ತರೆ ಭಾರಿ ಕೊಲ್ಲಾತನೆ ದಿಗ್ಲು ಸಂದೈ ನಂತಿನ ಭಕ್ತಿಯ ಸೇವೆನ ಅಪ್ಪೆ ಪರ್ವತ ರೂಪ ಸ್ವೀಕಾರ ಬಂತಂದೇನೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತನ ಭಕ್ತರೆ ಮಿತ್ತಗಳ ಇಂಟನೇ ನಡೆದರೆ ಹೆಚ್ಚಿನ ಸೇವೆ ಸಂದವನ್ನು ಸಂಕಲ್ಪ ಮಾಡ್ಕೊಳ್ಳೆ ಒಂಜಿತ್ತಲ್ಪ ಭಕ್ತುಂಡು ಭಕ್ತಿತ್ತಲ್ಪ ಮುತ್ತುಂಡು ಸಂಕಲ್ಪವೇ ಮಾತ್ರ ತುದಿಗಳೇ ಭೂಮಿದಂತೆ ಭೂಲೆ ಸಲೆ ಹಲ ಫಲ ಸರ್ವ ಭಾಗ್ಯವನ್ನು ಒದಗಿಸಿಕೊಳ್ಳೆ ಅತನಿಗೆ ಮಲ್ಪನಂತಿನ ಉದ್ಯೋಗದ ಒಡೆ ವ್ಯಾಪಾರ ವ್ಯವಹಾರಗಳು ಓವೇ ನಮ್ಮನಿಂದ ಕಷ್ಟ ನಷ್ಟ ತೊಂದರೆ ತಾಪತ್ರ ಅವರ ಲೆಕ್ಕ ಇನ್ನು ಕತ್ತ ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟನಿಗೆ ಸುತ್ತ ಕರ್ಪೂರ ಬೇಲಿಯ ಭಾಗವತರೇ ಮಾಯಗಾರ ಭಾರಿ ಸಂತೋಷ ಭಾರಿ ಪೊರ್ಲು ಎಲ್ಲ ಪ್ರಾಯೋಗಿಕ ತರ ಜಾಗಡೆಗಳನ್ನು ಮಲ್ಲ ಪುದರಕ್ಕೆ ಒಂದು ಹೊರಗಡೆ ಮೇಲೆ ಒಂದಲ್ಲರೆ ಭಾಗವತರೇ ಮಕ್ಕಳ ಗಾತ ಜೀವ ಸಾಧನದ ಫಲಾಪನ ಪೂರ್ಣ ಅನುಗ್ರಹ ಒಂಜಪ್ಪನ ಮತ್ತು ಜೋಕಳಿಗೆ ಮತ್ತು ಬುದ್ಧಿಗೆ ಭಾಗವತರೇ ಭತ್ತ ಜೋಕಳ ಮಲ್ಲ ಕೂತೊಡಿತೊಂದು ಹಿರಿಯಗಳ ಮೂಡಿ ತತ್ತನ್ನು ಭವನ ಬಡೆ ಒಂದು ಕೇಳಿದ್ರು ಸತ್ತನ ಪಂಚ ಪಂಡು ಕೊರೊಂದು ಪ್ರತಿ ಊರಿನ ರಂಗೋಡು ಮೇಲೆ ಬೇಕ ಮಾಡ್ತಾರೆ ಅಪ್ಪನ ಮಹಿಮೆ ಮತ್ತು ಊರು ಬರಲಿಕ್ಕೆ ಬರ್ತಾರೆ ಭಾಗವತರೇ ಮಿತ್ತಗಳ ಇಂಚನೆ ಭಕ್ತಿದ ಅಪ್ಪನ ಸೇವನೆ ಮತ್ತು ಬರ್ತಾರೆ ನನ್ನ ಇದಕ್ಕೆ ಕೀರ್ತಿನ ನಾಲು ಊರು ಸುತ್ತಲಿಕ್ಕೆ ಬೆಳಗ ಮಕ್ಕಂದೆ ಈಗ ನಾಲ್ಗಿನ ಕುರಿತು ಸರಸ್ವತಿ ನೆಲೆ ಮೊದಲಿಗಾರರು ಸೂರಾಜಾಚಾರ್ಯರೇ ಹರಿಪುರ್ಲ ಗಂಟದ ಸೇವೆ ರಂಗೋಗವತ್ತನೆ ಎಲ್ಲೆ ಮಲ್ಲ ತೀರ್ಥ ಮಿತ್ತು ಮಂತ್ರಿ ಭೇದ ಭಾವದ ಜೀವವನ್ನೇ ಪ್ರತಿ ಊರಿನ ಕಾರದೂರಿ ವಾಸ ಬರುವುದರೇ ಹೊರಡು ತಾಲೋಣೆ ನಲಿತೇನೆ ನನ್ನ ತಾಲೋಣೆ ವಾರ್ಸಯರೇ ఒక ఒట్టారి తాను సత్తు సర్వములు మన్నోద్రాయన కార్దకాయ ಒಂದು ಕೊಲ್ಲ ಸೇವೆ ಮಿತಿಗಳಿಂಚನೆ ಬರ್ತಿದ್ದ ಅಪ್ಪನ ಸೇವೆ ಮಂತ್ರ ನಾನು ಮುಂದೆಗಾರ್ರೆ ಇದಕ್ಕೆ ಸಿಟ್ಟು ನಾನು ಕೊಡಿಗಾಸೆ ಏ ಕೊಲದ ಪರ ಬಿಡ್ರಾಯ ನಮ್ಮೊನ್ನೆ
ಅಪ್ಪೆ ಮೇಯ್ಕೆ ಬತ್ರ ಏನತ್ತೆ ತಡೆವರ ಪೂಜೆ ಬಂಜಿಸು ದಾನೆ ಅಂಡಲ ಆಸರ ಮೀನಿ ಉಂಡ ಸಜ್ಜೋಗಿತ್ತೆ ಬೊಂಡನೆ ಅವು ಹೆಚ್ಚಿನ ಮತ ಪತ್ತನಾಜ ಕರಿಯಡಿ ಜಗಿ ಬರ್ಸ ಗುತ್ತನಗ ಕೈಂಪೂನಗ ಮನಸ್ಸೊಂದು ವೀರವೀರನೇ ವೈಪುಣ ಕರ್ಮ ನಮ್ಮ ಉಳ ಮನಸ್ಸು ಅಂತರಾತ್ಮಗ ತೃಪ್ತಿಯ ಒಂದು ಓಡಿ ಹೋಗ ಅಂದ ಆಸರ ಬರ್ದು ಎನ್ನು ಒರಿಯನ ಬಂದು ಸಂಪಾಂಡ್ ಅಪ್ಪೆಗೆ ಏನು ಒರಿಯನೆ ಮಗೆ ನನ್ನೆಲ್ಲ 50 ಜನ ಇದ್ದೀರ ಅನ್ನಂಡ ಅಲ್ಲೇ ಅಪ್ಪನ ಜೋಕುಲು ಮಾತ ಕೋಡಿ ಮುಗಿಡ ಮಾತ ಉಂಟೊಂದು ಬನ್ನಿಸು ತಡೆವರ ತೀರಂದೆ ನಾಲಿ ಉದ್ದ ಮಾಡ್ತದೆ ಹೋಗುನದು ಯಾರ ದಾನೆ ಎಲ್ಲ ಕೈ ಬಿಚ್ಚ ಅಪ್ಪನೊಂದು ಬುಗದಾಯಗಾರನು ಬುಡೈರಿ ಮಸ್ತ್ ವರ್ಷ ನಿಂಚಿನ ಬಗ್ತೀರತೆ ಈ ವರ್ಷ ಬಿಡ್ತಿದ್ದೀರ ಮನೆ ಇವರಲ್ಲಿ ಬಿಡುವೆ ವಿಶೇಷ ಮಾಡ್ತಿದ್ದೀರ ಅಪಗ ಒಂದು ವೇಳೆ ಪನಿ ಮರತ್ತೇ ನನ್ನ ಇರಲ್ಲ ರತ್ತೆ ಅಲ್ಪನಿ ಇರಲ್ಪನಿ ಪುನಃ ಭತ್ತನ ಮುಟ್ಟಂಗಡಿ ಓಡಿತ್ಲಾಕ ಗೊಬ್ಬರ ಇಬ್ಬರತ್ತ ಸೋಮನ ಧೂಮಗೆ ಗೊತ್ತಾರೆ ಧೂಮರೇನ ಸಿಂಕರಗೆ ಗೊತ್ತಾರೆ ಅಮಾವಾಸ್ಯೆ ಅಮಾವಾಸ್ಯೆ ನಂಗೆ ಕೊಂಚ ನಮ್ಮಗ ಫಲ ಹೊತ್ತಲ್ಲಿ ಪುಣ್ಣವೇ ಬರ್ರನೇ ಜನ ನೋಡು ಐನ್ನು ಕಟ್ಟೊಂದು ಅಯ್ಯೋ ದೇವರೇ ಬೆರ್ಮರ್ಗ ಲೆಕ್ಕ ಸಾದಿ ಬಿದ್ದಿಟ್ಟು ಬರುದು ಬುರೆಯಲ್ಲಿ ಬೈ ಎತ್ತು ಗೊತ್ತು ಓಡಿಕೋತೇನೆ ಅಲ್ಲೇ ಕಾಪುಣ ಮುಲ್ಪ ನಣುಗುರಡ ಭಾಗವತ್ತರೆ ಬತ್ತೆರಿಸಿದತ್ತೆ ಅಪ್ಪನ ಸೇವೆ ಇರು ಓಡಿದಾನೆ ಬರ್ಪುಣ ಮನೆಗೆ ಅವಡೆ ಪರಮ ಸಂತೋಷ ಭಾಗವತ್ತರೆ ಬಾರಿ ಮಲ್ಲ ಸಭೆ ಓಡಿ ರಾತ್ರಿ ಮನಸ್ಸಿಗೆ ಮಾತ್ರ ಬೆಯ್ಯಿಂದ ರಾಸಿದಲೆಕ ಇದ್ದಲಾಗೆ ಸುಗಿದ ಗಂಡು ಪುರಿ ಊರ್ಲೆಕ ಅಲ್ಪ ಅಲ್ಪ ಕೂಲ ಕಲಗಟ್ಟಿದ ಕರೆಂಚಿರೋದ್ರಂತ ನಾನೇ ನರಮನೆ ದಿನ ಹೋಯ್ಲೆ ಕೊನೆ ಬುದ್ಧಿವಂತ ಏರಾಪುನ ಬುದ್ಧಿವಂತಿಗೆ ಇಟ್ಟೇನೆ ಅಂಡ ಅತಿ ಬುದ್ಧಿವಂತಿಗೆ ಅಣ್ಣ ಚಾಪುಣ ಈ ಅತಿ ಬುದ್ಧಿವಂತಿಗೆ ಬರ್ತೇನೆ ಮನೆಯಾಗ ತಯಾರಾತಂದೆ ಒಂದು ಬೂಸು ಕೊಟ್ಟಿರಿ ಬೊಕ್ಕ ಕುಲ್ಲ ನೆರ ಒಂಜಿಗಳಿಗೆ ಸಾತ್ರದ ಆಟದು ಏರಿ ಆಟಲಾಂಡು ಒನಸಲಾಂಡು ನಿದ್ರೆ ಅವಡೊಂದು ಅರ್ಧೊಡೆಗೊಂದು ಹೋತಿರತ್ತೆ ಬೈನಗಡಿ ಬರು ಚೆಪ್ಪರ ಬಿಡುವೇನೋ ಇಲ್ಲಡೆ ಬೋದು ಭಜೆ ಬಿಡ್ಬೋದು ಚೆಪ್ಪರ ಅಟ್ಟಣಿ ಮಲ್ಪನಾಗ ಮಾಯ ಕೊಡಬಹುದು ರಾಶಿ ವಿಜಿನಕ್ಕೆ ತುಚ್ಚರ ಶುರು ಮಲ್ಪೆ ಕರ್ಮನೆ ನಲ್ಲ ವಿಜಿನ ಅವಂದತ್ತ ಭಾಗವತೇನೆ ನೀ ವಿಜಿನ ಅವನು ಪುಲ್ಯ ಮುಟ್ಟ ತುಚ್ಚರ ಮಾತ್ರ ತಂದೆ ಕಣ್ಣಿಗೆ ತೋಜರ ವಲ್ಯಾಗಲಿಗೆ ಪುಡೇರೊಂದು ಭುಜಂಕೊಂದು ಪುಲ್ಯ ಮುಟ್ಟ ಕಾಲಗಾರಿ ಪುಣ ತಂದೆ ಹಟ್ಟವಾಸೆ ಒಂಜಿ ಬೊಟ್ಟು ನಿದ್ರೆ ಹತ್ತಿರ ಬಿಟ್ರೆ ನಾಯಕರು ಈ ನಮ್ಮನೆ ಕುಕ್ಕಳಿ ಕಬ್ಬುಣಗಳಲ್ಲಿ ಬಿಡೋದೇ ಭಾಗವತೇನೆ ಅಂತಾನೆ ಹೋಯ್ ನನಗೆ ಬೋರ್ಡ್ ಅಲ್ಲಿ ಭಾಗ್ಯಜಿನ ಎಂದಿಗ ತೆಲ್ಪನ್ನ ಕುಲ್ಪು ಅನ್ಲೆ ಕೊನೆ ಇತ್ತನಗಳ ಅಂಕ ಯಾರಂದೆ ಅಂದ್ರೆ ಇತ್ತನಗಳ ಒಡಿ ಅಂತ ಮುಹೂರ್ತ ಮೀರಂದ ರಾಶಿಗೆ
ತರುಣಿಯೊಡನೆ ಯುದ್ಧ ಮಾಡುತ್ತಿದ್ದಂತೆ ಈ ಅರುಣಾಸುರನಿಗೆ ಸೋಲಾಯಿತೆ. ಆಕೆಯ ಚಂಡಿಕೆಯ ರೂಪವನ್ನು ನೋಡಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಿದ್ದೇನೆ. ಮುಂದೇನಂತ ಯೋಚಿಸುವಾಗ ಪಾತಾಳದಲ್ಲಿ ಗುರು ಶುಕ್ರಾಚಾರ್ಯರಿದ್ದಾರಂತೆ.
ಶ್ರೀಪತಿಯ ತಪವೇದಿಕ ಸುರನಾಥ ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನಿಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆಯೇ ದುರುಳಾದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಅಗೋಚರ ಶ್ರೀದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. ಶ್ರೀ ಆಹೋ ಆಹೋ ಮಹಾರಾಜ ಶ್ರೀಗಳಾದ ದಿವಂಗತ ಮಂಜಯ್ಯ ಶೆಟ್ಟಿಯವರ ಮಕ್ಕಳು ಮತ್ತು ಅಳಿಯಂದಿರಯ್ಯ ಭಲ ಶಾಬಾಸ್ ಭಲ ದಕ್ಕಿತು ದಕ್ಕಿತು ಬಿಡಾರಕ್ಕೆ ಅರ್ಪಣೆ ದೇವರು.
ಇಲ್ಲದೆ ನಿರಂತರವಾದ ದೇವರದನ್ನು ಆಸಕ್ತಿಯನ್ನು ಭಕ್ತಿಯನ್ನು ಮನಸ್ಸಿನ ಆರೋಗ್ಯ ಬಿಟ್ಟು ತಗಡುವಂತಹ ಮಾಂತ ಐಕ್ಯಮತ್ಯವನ್ನು ಕುರಿತು ಮಾನದ ಸಂರಕ್ಷಣೆ ಪರ್ಲೂರು ಸ್ವಾಮಿ ದೇವರ ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾಚಾರಿಕೆ ಶರಣ್ಯ ತ್ರ್ಯಂಬಕೆ ಘೋರಿ ನಾರಾಯಣಮೂರ್ತೆ ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ದೇವಕೆ ಪುತ್ರ ಮಂಗಲಂ ಗರುಡಧ್ವಜ ಯಜಮಾನ ಮನಸ್ಸಂಕಲ್ಪ ಸಿದ್ಧಿರತು ದೀರ್ಘಾಯುಷ್ಯ ವಿರುದ್ಧ ಮನೋರಥ ಪೂರ್ಣ